Okay, thank you. Thank you. Thank you. Thank you. Okay, good morning. I didn't hear any response. ಓಕೆ, ಕೊಡಗಿನ ಚಿನ್ನಾರಿಗಳೇ, ನೀವೆಲ್ಲರೂ ಲೇಕ್ ಸಿಂಪೋಸಿಯಮ್ಗೆ ಬರ್ಬೋದು. ಲೇಕ್ 2024 17ರಿಂದ 20ರವರೆಗೆ ಈ ಸಮ್ಮೇಳನ ಆಳ್ವಾಸ್ ಕಾಲೇಜಲ್ಲಿ ಮೂಡ್ಬಿದ್ರಲ್ಲಿ ನಡೆಯುತ್ತೆ. ಆಳ್ವಾಸ್ ಕಾಲೇಜಲ್ಲಿ ನಡೆಯುವ ಸಮ್ಮೇಳನದ 3 ದಿವಸದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ನೀವು ಯಾರಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೆಸೆಂಟೇಷನ್ ಮಾಡ್ತೀವಿ ಅಂದರೆ ಕೊನೆಯ ದಿವಸ ನಿಮ್ಮ ಪ್ರೆಸೆಂಟೇಷನ್ ಇಟ್ಟಿದ್ದೀವಿ. ಆ ಪ್ರೆಸೆಂಟೇಷನ್ಗೆ ಯಾವ್ಯಾವ ಸಬ್ಜೆಕ್ಟು ನೀವು ಚೂಸ್ ಮಾಡಬೇಕು ಅನ್ನೋದನ್ನು ನಾನು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ತುಲಿಕಾ ಮತ್ತು ಗಗನ ಇಬ್ಬರು ಇದ್ದಾರೆ. ತುಲಿಕಾ ಅವರು ನೀವು ಹ್ಯಾಗೆ ಮ್ಯಾಪ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾರೆ. ಗಗನ ಅವರು ನೀವು ಹೇಗೆ ವಾಟರ್ ಕ್ವಾಲಿಟಿ ಅಸೆಸ್ ಮಾಡಬಹುದು ಅಂತ ಹೇಳ್ತಾರೆ. ನಾನಿವತ್ತು ನಿಮಗೆ ನೋ ಯುವರ್ ಎಕೋಸಿಸ್ಟಮ್ ಅಂದರೆ ನಿಮ್ಮ ಏನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, so I will be talking on environmental monitoring technique to understand ecosystem. Okay, now when you look at the ecosystem, you are all seeing this slide, no? What does this slide indicate? I'm asking question. ಕೌಶಿಕ್, ಯಾರು ಒಬ್ಬರಿಗೆ ಆನ್ಸರ್ ಹೇಳೋದು ಕೇಳಿ. ಮರಿ ಅದೆಲ್ಲ ನಾನು ಕೇಳ್ತಾ ಇರೋದು. ಇಲ್ಲ ಈ ಚಿತ್ರ ಇದೆಯಲ್ಲ, ಈ ಚಿತ್ರ ಯಾವುದು, ಏನ್ ತೋರಿಸುತ್ತೆ ಆ ಚಿತ್ರ ನೋಡಿದಾಗ? ಓಕೆ, ಇದು ದಿಸ್ ಈಸ್ ಎ ಬ್ಯಾನಿಯನ್ ಟ್ರೀ, ಆಲದ ಮರ. ಇದು ಕಲ್ಕತ್ತಾದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಇರೋದು. ಒಂದು 5 ಎಕರೆಯಷ್ಟು ವಿಸ್ತೀರ್ಣದ ಪ್ರದೇಶದಲ್ಲಿ ಇದು ಹರಡ್ಕೊಂಡಿದೆ. ಇದರಲ್ಲಿ ಇದು ಬರೀ ಇವೆಲ್ಲ ಕೊಂಬೆಗಳು ಮಾತ್ರ. ದ ರೂಟ್ ಅಂಡ್ ದಿ ಬ್ರಾಂಚಸ್ ಯು ಸಿ. ಓಕೆ, ಸೊ ನಾವು ನೀವು ಮರಗಳನ್ನು ನೋಡಿದ್ರೆ ಮರಗಳಿಂದ ಏನು ಪ್ರಯೋಜನ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದು ಒಂದು ಸ್ಲೈಡಲ್ಲಿ ಅರ್ಥ ಆಗುತ್ತೆ. ಕ್ಲಾಸ್ ರೂಮ್ ಮಾಡಬೇಕಾದ್ರೆ ಮರಗಳ ಕೆಳಗಡೆ ಮಾಡಿದಾಗ ಆ ಮರಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತೀರಾ ಅಂತ. ವಾಟ್ ಈಸ್ ದ ವರ್ತ್ ಆಫ್ ದಿ ಟ್ರೀ, ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್. ಸೊ ವಿ ವಿಲ್ ಆಲ್ಸೋ ಡೂ ದಿ ಅಸೆಸ್ಮೆಂಟ್ ಆಫ್ ದ ಎಕೋಸಿಸ್ಟಮ್, ದಿ ಸರ್ವಿಸಸ್. ಓಕೆ, ಸರ್ವಿಸಸ್ ಅಂದರೆ ನಿಮಗೆ ಕಾಡಿಂದ ಏನೆಲ್ಲ ಸಿಕ್ಕತ್ತೆ, ಎಷ್ಟು ಸಿಕ್ಕತ್ತೆ, ಅದರಿಂದ ಮೌಲ್ಯಮಾಪನ ಮಾಡಿ ಒಂದು ಮರಕ್ಕೆ ಎಷ್ಟು ವ್ಯಾಲ್ಯೂ ಅನ್ನೋದನ್ನು ಅಭ್ಯಾಸ ಮಾಡ್ಬೋದು. ಈಗ ಈ ಕೆರೆ ಸಮ್ಮೇಳನದ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕಾದ್ರೆ ಈ ಅಂತರ್ಜಾಲದಲ್ಲಿ ಈ ಅಡ್ರೆಸ್ಸಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇದೆ. ನೀವು ಇದು wgbis.ces.iic.ac.in ಇದು ಆಕ್ಸೆಸ್ ಮಾಡಿದ್ರೆ ಇಲ್ಲಿ ಕೆರೆ ಸಮ್ಮೇಳನದ ವೆಬ್ ಪೇಜ್ ಇದೆ. ಈ ಕೆರೆ ಸಮ್ಮೇಳನದ ವೆಬ್ ಪೇಜ್ ನೀವು ಆಕ್ಸೆಸ್ ಮಾಡಿದ್ರೆ ಕೆರೆ ಸಮ್ಮೇಳನದ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಮತ್ತು ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಕಾರ್ನರ್, ಮತ್ತು ಸ್ಟೂಡೆಂಟ್ಸ್ಗೆ ಮತ್ತು ಟೀಚರ್ಗೆ ಬೇಕಾಗಿರೋ ರೆಫರೆನ್ಸ್ ಮೆಟೀರಿಯಲ್ ನಾವು ಇಲ್ಲಿ ಹಾಕಿದ್ದೀವಿ. ಇಲ್ಲಿ ರೆಫರೆನ್ಸ್ ಮೆಟೀರಿಯಲ್ ಇದೆ. ಮತ್ತು ಹೇಗೆ ಡಾಕ್ಯುಮೆಂಟ್ ಮಾಡೋದು ಅನ್ನೋದಕ್ಕೆ ಫಾರ್ಮ್ಯಾಟ್ ಇಲ್ಲಿ ಇಟ್ಟಿದ್ದೀವಿ. ಮತ್ತು ಕೆಲವೊಂದು ವಿಡಿಯೋಸ್ ಇಲ್ಲಿ ಹಾಕಿದ್ದೀವಿ. ಕೆಲವೊಂದು ವಿಷಯಗಳ ಬಗ್ಗೆ ನಾವು ಕೊಟ್ಟಿರೋ ಟಾಕನ್ನೆಲ್ಲ ಇಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ನಾವು ಇವತ್ತು ನಿಮ್ಮ ಮಡಿಕೇರಿ ಸ್ಕೂಲಲ್ಲಿ ಮಾಡ್ತಾ ಇರೋ ಪ್ರೋಗ್ರಾಮು ನಾವು ಬಹಳಷ್ಟು ಬೆಂಗಳೂರು ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಮಾಡಿದ್ದೀವಿ. ಅದೆಲ್ಲನೂ ಈ ಪ್ರೀ ಲೇಕ್ ಕಾನ್ಫರೆನ್ಸ್ ಅನ್ನೋ ಜಾಗದಲ್ಲಿ ನಾವು ಅಲ್ಲಿ ಹಾಕಿದ್ದೀವಿ. ಆ ಡೀಟೇಲ್ಸ್ ಎಲ್ಲ ಹಾಕಿದ್ದೀವಿ. ನಾನು ಕೊಟ್ಟಿರೋ ಪ್ರೆಸೆಂಟೇಷನ್ನು ಮತ್ತು ವಿಡಿಯೋಸ್ ಅದನ್ನು ನಾವು ಅಲ್ಲಿ ಹಾಕಿದ್ದೀವಿ. ಓಕೆ, ಸೊ ಈಗ ನಮ್ಮ ಕೆರೆ ಸಮ್ಮೇಳನ ಹೇಗಿರುತ್ತೆ ಅಂದರೆ ಲೇಕ್ 2024 ಕಾನ್ಫರೆನ್ಸ್ 17ರಿಂದ 19 ತನಕ ಸಿಂಪೋಸಿಯಂ ಸಮ್ಮೇಳನ ನಡೆಯುತ್ತೆ. 20ನೇ ತಾರೀಕು ಮೂಡುಬಿದ್ರೆಯಲ್ಲೇ ಫೀಲ್ಡ್ ವಿಸಿಟ್ ಮಾಡ್ತೀವಿ. ಈ ಕೆರೆ ಸಮ್ಮೇಳನದಲ್ಲಿ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡಬಹುದು ಅನ್ನೋದಕ್ಕೆ ಇವತ್ತು ಓರಿಯೆಂಟೇಷನ್ ಪ್ರೋಗ್ರಾಮ್ ಕೊಡ್ತಾರೆ. ಅಂದರೆ ನಿಮಗೆಲ್ಲ ಇವತ್ತು ಟ್ರೈನಿಂಗ್ ಕೊಡ್ತಾ ಇದ್ದೀವಿ.
ನೀವುಗಳು ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ವಿಲ್ ಕ್ಯಾರಿ ಔಟ್ ದ ಫೀಲ್ಡ್ ಬೇಸ್ ಸ್ಟಡಿ. ಮತ್ತು ಫೀಲ್ಡ್ ಬೇಸ್ ಸ್ಟಡಿ ಅಂದರೆ ಎಕೋಸಿಸ್ಟಮ್ ಬೇಸ್ ಸ್ಟಡಿ ಯು ವಿಲ್ ಡೂ ದ್ಯಾಟ್. ಆಮೇಲೆ ಇದನ್ನೆಲ್ಲ ಮಾಡಿದ ಮೇಲೆ ಜುಲೈ ಎಂಡಲ್ಲಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಟೀಚರ್ಸು ನಿಮ್ಮ ಪ್ರಾಜೆಕ್ಟನ್ನು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಅವ್ರು ಇವ್ಯಾಲ್ಯೂಯೇಟ್ ಮಾಡಿ ನಮಗೆ ಒಂದು ಲಿಸ್ಟ್ ಕಳಿಸ್ತಾರೆ. ಆ ಲಿಸ್ಟಲ್ಲಿ ನಾವು ಇವ್ಯಾಲ್ಯೂಯೇಟ್ ಮಾಡಿ ವಿ ವಿಲ್ ಸಿ ದೆನ್ ಟೀಚರ್ಸ್ ಆಲ್ಸೋ ವಿಲ್ ಗಿವ್ ಸಮ್ ಸಜೆಷನ್ ಹೌ ಟು ಇಂಪ್ರೂವ್ ದ ಕಂಟೆಂಟ್ ಅಂತ ಹೇಳಿ. ಸಪೋಸ್ 50 ಜನ ಮಕ್ಕಳಲ್ಲಿ 20 ಜನ ಮಕ್ಕಳದು ಪ್ರಾಜೆಕ್ಟ್ ಸೆಲೆಕ್ಟ್ ಆದರೆ ಅವರಿಗೆ ಫರ್ದರ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಟೀಚರ್ಸು ಮತ್ತು ಕೋಆರ್ಡಿನೇಟರ್ ನಮ್ಮ ಕೌಶಿಕ್ ಇವರಿಂದೆಲ್ಲ ಇನ್ಪುಟ್ ಸಿಗುತ್ತೆ. ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ಟು ಆಗಸ್ಟಲ್ಲಿ ನಾವು ಇವ್ಯಾಲ್ಯೂಯೇಷನ್ ವರ್ಕ್ಶಾಪ್ ಇಟ್ಕೊಳ್ತೀವಿ. ಆಗ ನಿಮಗೆಲ್ಲ ಅದೊಂದು ಆಪರ್ಚುನಿಟಿ ಇರುತ್ತೆ. ನೀವು ಅಲ್ಲಿ ಬಂದು ಪ್ರೆಸೆಂಟ್ ಮಾಡ್ಬೋದು. ನಿಮ್ಮ ಶಾಲೆಗೆ ನಾವು ಬಂದು ಮಾಡ್ಬೋದು. ನೀವು ಸಾಕಷ್ಟು ಮಂದಿ ಇದ್ದರೆ ನಿಮ್ಮ ಶಾಲೆಗೆ ಬಂದು ನಾವು ನಿಮ್ಮ ಪ್ರೋಗ್ರಾಮ್ ಮಾಡ್ತೇವೆ. ಓಕೆ, ಆಗಸ್ಟಲ್ಲಿ ಈ ಪ್ರೋಗ್ರಾಮ್ ನಡೆಯುತ್ತೆ ನಿಮ್ಮ ಶಾಲೆಯಲ್ಲಿ. ಓಕೆ, ಆಮೇಲೆ ಅಲ್ಲಿ ನಾವು ಒಂದು ಯಾರ್ಯಾರು ಚೆನ್ನಾಗಿ ಮಾಡಿದ್ದೀರೋ ಅವ್ರನ್ನ ಅಕ್ಟೋಬರ್ ಪ್ರೋಗ್ರಾಮಲ್ಲಿ ಪ್ರೆಸೆಂಟೇಷನ್ಗೆ ನಾವು ಇನ್ವೈಟ್ ಮಾಡ್ತೀವಿ. ಸೊ ಆಗ ಕೆಲವೊಂದು ಸಜೆಷನ್ ಕೊಡ್ತೀವಿ. ನಾವು ಆ ಸಜೆಷನೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಿಬಿಟ್ಟು ಕೆರೆ ಸಮ್ಮೇಳನಕ್ಕೆ 17ರಿಂದ 19 ಅಕ್ಟೋಬರ್ ಆಗೋ ಸಮ್ಮೇಳನಕ್ಕೆ ನೀವೆಲ್ಲ ಬರಬಹುದು. ಅದೇ 14ನೇ ತಾರೀಕು ರಾತ್ರಿ ನೀವು ಅಲ್ಲಿಗೆ ಬಂದರೆ ಅಥವಾ 17ರ ಬೆಳಗ್ಗೆ ಬಂದರೆ ಸಾಕು. 20 ತನಕ ಪ್ರೋಗ್ರಾಮ್ ಇದೆ. 20 ಸಂಜೆ ನೀವು ಮಡಿಕೇರಿಗೆ ವಾಪಸ್ ಹೋಗ್ಬೋದು. ಇದು ನಮ್ಮ ಪ್ಲ್ಯಾನ್. ಓಕೆ ಕೌಶಿಕ್, ಹ್ಯಾವ್ ಎವ್ರಿವನ್ ಅಂಡರ್ಸ್ಟುಡ್ ವಾಟ್ ಐ ಸೆಡ್? ಕೌಶಿಕ್? Kaushik? Okay, now I will continue. See, why you should know about ecosystem? See, the ecosystem gives us a food, ecosystem gives us a water, it gives us the timber for us to have the building, etc. So that means the ecosystem gives us all the resources required for our living. It gives us oxygen, it gives us the water, it gives us the food, it gives us the spices. You are all from Kodagu, the land of spices. There are a lot of the cardamom is there, coffee is there. This all we get from the ecosystem. That is why let us understand what is an ecosystem. Okay, so see, when you look at an ecosystem, you all would have studied in the 7th standard. It consists of two components, biotic and abiotic. Biotic component consists of the various animals, which include the animals and plants, which include the autotrophs, then heterotrophs. Autotrophs produce the food. See, for example, if you take terrestrial ecosystem, plants are autotrophs. That means the autotrophs means they produce their own food. They take the carbon dioxide from the environment and in the presence of sunlight during the process of photosynthesis, it sequesters the carbon and gives us oxygen. The carbon is stored in the plant, so that in the form of the food, which is eaten by the next level of organisms like the herbivore, which is eaten by the next level, that is carnivore. Then finally whatever is left in the system gets degraded into the elemental form by detritivores or the biodegraders. Then this is the biotic component. See, now you also have the abiotic component. This is the physical and chemical environment surrounding us. Physical environment includes the solar radiation, temperature, rainfall, etc. While the chemical environment includes the soil, water, air, etc. So now when you look at the food chain, see, this is a simple food chain on the terrestrial ecosystem. You will see the primary producers producing the food, that is the plants, which is eaten by the herbivore like jinke, etc., which are in turn eaten by the next level carnivore. For example, you all know tigers. For a tiger to survive, it requires the jinke or the herbivore something around 66 to 70 animals per year. To sustain the 70 animal for protecting one tiger, you need about 2 square kilometers of the green area. Okay, now that shows how you can conserve the tiger. See, then you also see that whatever is left in the system
gets converted into elemental form by bacteria and fungi. See, you can also do the experiment related to bacteria and fungi and understand the role of bacteria and fungi in the system. So now let us move forward. See, as I said earlier, see, this is a simple food chain. You know, for example, you have snake. Snakes feed on the rodents. Rodents in turn are the other insects. You know, then for this, the insects to survive, it requires the primary producers worth 10,000 joules. This gives how the linkage happens in the ecosystem, how each one of this one depends on the other. Okay. So now, when you look at this, the animal, see, it tells us it is a part of the ecosystem. It is eaten and being eaten. It eats and being eaten. The dynamic and complex interaction, that is not static. There is a feedback, process and feedback. So that means animal require the food and then which in turn the animal is eaten by some other. That means there is a constant dynamic process. Increase our understanding and knowledge of the ecosystem or the environment. Okay. So now the environment, as I said earlier, consists of the surrounding. You know, it has the biosphere, atmosphere, lithosphere and hydrosphere. You can also do the experiment related to the, see, the water. You can find out what is the water quality of the streams or rivers in your region, or the lakes in your region, or the wells. You can collect the water sample. You can assess the whether the water is clean or whether it is polluted. Similarly, you can study the lithosphere, the soil, what is the soil in the region. And you can also study the biological organism, what kind of plants and animals are there in the system. So these are some of the experiments related to the environment you can do. Okay, now ನಿಮ್ಗೆಲ್ಲರಿಗೂ ವಾಟರ್ ಸೈಕಲ್ ಗೊತ್ತಿರಬೇಕಲ್ವಾ? ವಾಟರ್ ಸೈಕಲ್ ಅಲ್ಲಿ ಏನಾಗುತ್ತೆ, ಮಳೆ ಬಂದಾಗ ನಮಗೆ ನೀರು ಸಿಗ್ತದೆ. ಆ ಮಳೆ ನೀರು ನಮ್ಮ ಕೆರೆ, ಜರಿ, ನದಿ, ಸಮುದ್ರದಲ್ಲಿ ಶೇಖರಣೆ ಆಗುತ್ತೆ. ಅಲ್ಲಿ ಆವಿಯಾದ ಕೆರೆ ನೀರಿಂದ ಮೋಡಗಳು ಜನರೇಟ್ ಆಗುತ್ತೆ. ಮೋಡಗಳ ಕ್ರಮೇಣ ಮೋಡಗಳಿಂದ ಮಳೆಗಳು ಬರುತ್ತೆ. ಹಾಗಾಗಿ ವಾಟರ್ ಸೈಕಲ್ ಆಗುತ್ತೆ. ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ನಮ್ಮ ಗಿಡಗಳ ಪಾತ್ರ. ಗಿಡಗಳಿದ್ದಾಗ ಅವುಗಳ ಮೋಡಗಳನ್ನು ತಡೆಯೋದ್ರಿಂದ ನಮಗೆ ಮಳೆ ಆಗುತ್ತೆ. ಎಲ್ಲೆಲ್ಲಿ ಗುಡ್ಡಗಾಡಿದೆಯೋ ಅಲ್ಲೆಲ್ಲ ಮಳೆ ಆಗೋದಕ್ಕೆ ಮೂಲ ಕಾರಣ ಅಲ್ಲಿರುವ ಮರಗಿಡಗಳು ಈ ಆವಿಯಾದ ನೀರಿನ ಮೋಡಗಳನ್ನು ತಡೆ ಹಿಡಿದಾಗ ಅದ್ರ ಮೂಲಕ ನಮಗೆ ಮಳೆ ಬರುತ್ತೆ. ಮಳೆ ಬಂದಾಗ ಕ್ರಮೇಣ ಅದು ನಮ್ಮ ಭೂಮಿಯಲ್ಲಿ ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾಗ ನಮ್ಮ ಅಂತರ್ಜಲ ವೃದ್ಧಿ ಆಗುತ್ತೆ ಮತ್ತು ಕೆಳಗೆಲ್ಲ ಅದು ಸ್ಟೋರ್ ಆಗುತ್ತೆ. ಇದು ನೋಡಿ ಟಾಪ್ ಲೇಯರು ಸಾಯಿಲು. ನೆಕ್ಸ್ಟು ವಿ ಹ್ಯಾವ್ ವ್ಯಾಡೋಝೋನ್. ನಂತರ ಗ್ರೌಂಡ್ ವಾಟರ್ ಝೋನ್ ಇದೆ. ನೀವು ಬಾವಿ ತೋಡಿದಾಗ ನೀವು ಈ ಆಳಕ್ಕೆ ಹೋಗ್ತೀರಾ ಅಂದರೆ ಇಲ್ಲಿ ಶೇಖರಣೆ ಆಗಿರೋ ನೀರನ್ನು ನಿಮ್ಮ ಬಾವಿಗಳಲ್ಲಿ ನಿಮ್ಗೆ ಸಿಕ್ಕುತ್ತೆ. ಸೊ ನಾವು ಈ ನೀರು ಇಲ್ಲಿ ಶೇಖರಣೆ ಆಗಬೇಕಾದ್ರೆ ಈ ನೀರು ಇಲ್ಲಿ ಹರಿದು ಇಲ್ಲಿ ಶೇಖರಣೆ ಆಗುತ್ತೆ. ಇದರಲ್ಲಿ ಈ ಗಿಡ ಮರಗಳ ಪಾತ್ರ ಭಾಳಷ್ಟಿದೆ. ನೀವು ಅದನ್ನು ಅಭ್ಯಾಸ ಮಾಡ್ಬೋದು. ಯಾವ ರೀತಿ ಗಿಡಗಳಿದೆ ಅಲ್ಲಿರುವ ಸುತ್ತಮುತ್ತ ಬಾವಿಗಳಲ್ಲಿ ನೀರಿನ ಗ್ರೌಂಡ್ ವಾಟರ್ ಟೇಬಲ್ ಎಷ್ಟಿದೆ ಅಂತ, ಅಂತರ್ಜಲ ಎಷ್ಟಿದೆ, 60 ಅಡಿ ನೀರಿದೆಯಾ, 20 ಅಡಿ ನೀರಿದೆಯಾ, ಪ್ರತಿ ತಿಂಗಳು ನೀವು ಅಭ್ಯಾಸ ಮಾಡ್ಬೋದು. ಬೋಳಾಗಿರೋ ಜಾಗದಲ್ಲಿ ಅಂತರ್ಜಲ ಎಷ್ಟಕ್ಕೆ ಸಿಗುತ್ತೆ, ಮತ್ತು ಈ ಕಾಡಿರೋ ಸ್ಥಳದಲ್ಲಿ 12 ತಿಂಗಳು ನಮ್ಗೆ ನೀರು ಸಿಗುತ್ತೆ ಅನ್ನೋದು ನಾವು ಅಭ್ಯಾಸ ಮಾಡ್ಬೋದು. ಓಕೆ, ಇದರಿಂದ ವಾಟರ್ ಸೈಕಲ್ ಬಗ್ಗೆ ನೀವು ಅರ್ಥಕೊಂಡಾಗುತ್ತೆ. ಓಕೆ, ಎರಡನೇದು, ನೀವು ಕಾಡಿನಲ್ಲಿ ಇರೋ ಗಿಡಗಳಲ್ಲಿ ಎಷ್ಟು ಕಾರ್ಬನ್ ಸ್ಟೋರ್ ಆಗಿದೆ ಅನ್ನೋದನ್ನು ಅಭ್ಯಾಸ ಮಾಡ್ಬೋದು. ನಮ್ಮ ಅಟ್ಮಾಸ್ಫಿಯರಲ್ಲಿರೋ ಕಾರ್ಬನ್ ಡೈಆಕ್ಸೈಡನ್ನು ಈ ಗಿಡ ಮರಗಳು ಹೀರ್ಕೊಳ್ತವೆ. ಈ ಎಲೆಗಳು ಫೋಟೋಸಿಂಥಸಿಸ್ ಆಗುತ್ತಲ್ಲ, ಆ ಕ್ರಿಯೆ ಟೈಮಲ್ಲಿ ನಮ್ಮ ಅಟ್ಮಾಸ್ಫಿಯರಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಂಡು ನಮಗೆ ಆಕ್ಸಿಜನ್ ಕೊಡುತ್ತೆ. ಎಷ್ಟು ಕಾರ್ಬನ್ ಇಲ್ಲಿ ಶೇಖರಣೆ ಆಗಿದೆ ಅನ್ನೋದನ್ನು ನೀವು ಅಭ್ಯಾಸ ಮಾಡ್ಬೋದು. ಅದಕ್ಕೆ ನೀವು ಒಂದು ಮರದಲ್ಲಿ ಎಷ್ಟು ಬಯೋಮಾಸ್ ಇದೆ ಅದು ಒನ್ಸ್ ನೀವು ಬಯೋಮಾಸ್ ಕ್ವಾಂಟಿಫಿಕೇಶನ್ ಮಾಡಿದ್ಮೇಲೆ ಎಷ್ಟು ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ನೀವು ಕ್ವಾಂಟಿಫೈ ಮಾಡ್ಬೋದು. ಓಕೆ, ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಸದ್ಯದಲ್ಲೇ ಹೇಳ್ತೀನಿ. ನೀವು ಯಾವುದೇ ಎಕೋಸಿಸ್ಟಮ್ ನೋಡಿದಾಗ
ಕಾಡಿದೆ, ಕಾಡಿನಲ್ಲಿ ಇರೋ ಗಿಡಗಳ ಮೂಲಕ ನೀರು ಹರಿದು ಇಲ್ಲೆಲ್ಲ ಅಂತರ್ಜಲದಲ್ಲಿ ಇದಾಗತ್ತೆ. ಮತ್ತು ನೀರಿನಲ್ಲೂ ಬಹಳಷ್ಟು ಕ್ರಿಮಿಗಳಿದೆ, ಮೈಕ್ರೋ ಆರ್ಗನಿಸಮ್ಸ್ ಇದೆ, ಸೂಕ್ಷ್ಮಾಣುಗಳಿದೆ, ಬಹಳಷ್ಟು ಇದೆ. ಅವುಗಳು ಮಾಡೋ ಕೆಲಸಗಳಿಂದ ನೀರಿನ ಕ್ವಾಲಿಟಿ ಬಗ್ಗೆನೂ ನೀವು ಅಭ್ಯಾಸ ಮಾಡ್ಬೋದು. ಓಕೆ, ಸೊ ನಾವು ಜೀವ ವೈವಿಧ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ನೀವು ವೈವಿಧ್ಯತೆ ನೋಡಿದಾಗ ಎಕೋಸಿಸ್ಟಮ್ ಅಂದರೆ ಪರಿಸರದಲ್ಲಿ ಯಾವ್ಯಾವ ರೀತಿ ವೈವಿಧ್ಯತೆ ಇದೆ ಅಂಥೇಳಿ, ಕೆರೆಗಳಿದೆ, ಝರಿಗಳಿದೆ, ಕಾಡುಗಳಿದೆ, ನಿತ್ಯ ಹರಿದ್ವರ್ಣ ಕಾಡುಗಳಿದೆ, ಎಲೆ ಉದುರೋ ಕಾಡುಗಳಿದೆ, ಕಾಫಿ ಪ್ಲಾಂಟೇಶನ್ ಇದೆ. ಇದು ವೈವಿಧ್ಯತೆ ತೋರಿಸುತ್ತೆ. ಸಿಮಿಲರ್ಲಿ ಸ್ಪೀಷೀಸ್ ಲೆವೆಲ್ ನಿಮಗೆಲ್ಲ ಗೊತ್ತಿರ್ಬೋದು, ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದೆ. ಅದಕ್ಕೆ ರೀಸನ್ ದಟ್ ಸ್ಪೀಷೀಸ್ ಡಿಪೆಂಡ್ಸ್ ಆನ್ ಅ ಜೆನೆಟಿಕ್. ಫಾರ್ ಎಕ್ಸಾಂಪಲ್, ನೀವು ಬಾಳೆಹಣ್ಣು ತೊಗೊಂಡಾಗ ವಿಧ ವಿಧವಾದ ಬಾಳೆಹಣ್ಣಿದೆ. ಯಾಕೆ ವಿಧವಾದ ಇದೆ? ವೈವಿಧ್ಯತೆ ಇದ್ದಾಗ ನಿಮಗೆ ವಿಧ ವಿಧವಾದ ಆಹಾರ ಸಿಕ್ಕತ್ತೆ. ವಿಧ ವಿಧವಾದ ಆಹಾರನ ನೀವು ತಗೊಂಡಾಗ ನಿಮ್ಮ ಆರೋಗ್ಯದಲ್ಲೂ ಇದು ಇಮ್ಯುನಿಟಿ ಸಿಗುತ್ತೆ. ನಿಮ್ಮ ಬಾಡಿಗೆ ಬೇಕಾಗಿರೋ ಇಮ್ಯುನಿಟಿ ನಾವು ತಗೊಳ್ಳೋ ವಿಧವಾದ ಆಹಾರದಿಂದ ಸಿಗ್ತದೆ. ನಾವು ಎಷ್ಟು ವೈವಿಧ್ಯತೆ ನಾವು ಇದು ಮಾಡಿದ್ರೆ ಅಂದರೆ 20 ಸ್ಪೀಷೀಸ್ ಪ್ರೊವೈಡ್ 90% ಆಫ್ ದ ಫುಡ್. ಅಂದರೆ 90% ನಮಗೆ ಬೇಕಾದ ಆಹಾರನ 20 ಸ್ಪೀಷೀಸ್ ಕೊಡ್ತಾ ಇದೆ. ಅಂದರೆ ವಿಧ ವಿಧವಾದ ಗಿಡಗಳು ಕೊಡ್ತಾ ಇದೆ. ಇದು ಈ ಭತ್ತ ಇರಬಹುದು, ಗೋಧಿ ಇರಬಹುದು, ಮತ್ತು ತೊಗರಿ ಬೇಳೆ ಇರ್ಬೋದು. ಇವೆಲ್ಲ ನಮಗೆ ಇದೆ, ನಮಗೆ ಪರಿಸರದಿಂದ ನಮ್ಗೆ ಸಿಗ್ತಾ ಇರೋದು. ಹಾಗೆಯೇ 40% ಆಫ್ ಡ್ರಗ್ಸ್ ನಮ್ಮ ವೈದ್ಯಕೀಯ ಇದರಲ್ಲಿ ಸಿಕ್ಕೋ ಮೆಡಿಸಿನ್ ಇದೆಲ್ಲ 40% ನಮ್ಮ ಕಾಡಿಂದ ಸಿಕ್ಕೋ ಇದರಿಂದ ಐಟಮ್ಸ್ಗಳಿಂದ ಸಿಗ್ತಾ ಇದೆ. ಓಕೆ, ನಾವು ಕೆಲವೊಂದು ಈ ಪ್ರಭೇದಗಳನ್ನು ಅಭ್ಯಾಸ ಮಾಡಿದಾಗ ನಮಗೆ ಅಲ್ಲಿರುವ ಸುತ್ತಮುತ್ತ ಇರುವ ಸ್ಥಿತಿಯ ಬಗ್ಗೆ ನಮಗೆ ಅರ್ಥಕೊಳ್ಬಹುದು. ಅದಕ್ಕೆ ನಾವು ಇಂಡಿಕೇಟರ್ ಸ್ಪೀಷೀಸ್ ಅಂತೀವಿ. ಅಂದರೆ ಈ ಗಿಡ ನೋಡಿದಾಗ ಇಲ್ಲಿ ಸುತ್ತಮುತ್ತ ನೀರಿನ ಅಂಶ, ತೇವಾಂಶ ಬಹಳ ಇದೆ ಅಂತ ತಿಳಿದು ಬರುತ್ತೆ. ದಿಸ್ ಈಸ್ ಎಕ್ಸಾಂಪಲ್ ಆಫ್ ದ ಟ್ರೀ ವಿಚ್ ಹ್ಯಾಸ್ ಅಡಾಪ್ಟೆಡ್ ಟು ದ ಮಾಯ್ಸ್ಟ್ ಕಂಡೀಷನ್. ಓಕೆ, ಹಾಗೆಯೇ ಕಪ್ಪೆಗಳ ಬಗ್ಗೆ ಅಭ್ಯಾಸ ಮಾಡಿದಾಗ ವಿಧ ವಿಧವಾದ ಕಪ್ಪೆಗಳಿದೆ. ಯಾವ್ಯಾವ ಕಪ್ಪೆ ಎಲ್ಲಿದೆ ಅನ್ನೋದ್ರಿಂದ ಅಲ್ಲಿಯ ವೈವಿಧ್ಯತೆ ಬಗ್ಗೆ ತೋರಿಸುತ್ತೆ. ಎರಡನೇದು, ಕಪ್ಪೆಯ ಬಾಡಿಯಲ್ಲಿ ಆಗೋ ಮಾರ್ಪಾಡುಗಳಿಂದ ಪರಿಸರದಲ್ಲಿ ಏನಾದರೂ ಚೇಂಜಸ್ ಆಗಿದೆ ಅನ್ನೋದನ್ನು ಅಭ್ಯಾಸ ಮಾಡಬಹುದು. ಅದಕ್ಕೆ ನಾವು ಕಪ್ಪೆ ಈ ರೀತಿಯ ಗಿಡ ಮರಗಳನ್ನು ಇಂಡಿಕೇಟರ್ ಸ್ಪೀಷೀಸ್ ಅಂತ ಹೇಳ್ತೀವಿ. ಯಾಕಂದರೆ ಪರಿಸರದ ಆರೋಗ್ಯದ ಬಗ್ಗೆ ನಮಗೆ ಇಂಡಿಕೇಟ್ ಮಾಡುತ್ತೆ. ಓಕೆ, ನಂತರ ಕೆಲವೊಂದು ಸ್ಪೀಷೀಸ್ಗೆ ನಾವು ಕೀಸ್ಟೋನ್ ಸ್ಪೀಷೀಸ್ ಅಂತೀವಿ. ನೀವೆಲ್ಲ ಗೂಬೆಗಳನ್ನು ನೋಡಿದ್ದೀರಲ್ಲ. ಗೂಬೆ ಏನು ಮಾಡುತ್ತೆ? ಗೂಬೆ ಮರದಲ್ಲಿ ಕೂತ್ಕೊಂಡು ರಾತ್ರಿ ಹೊತ್ತು ಅದು ಕೆಲಸ ಮಾಡುತ್ತೆ. ರಾತ್ರಿ ಅದು ಮಾಡೋ ಕೆಲಸ ಏನು? ಇಲಿಗಳನ್ನು, ಹೆಗ್ಣಗಳನ್ನು ತಿನ್ನುತ್ತೆ. ಒಂದು ಗೂಬೆ ಒಂದು ಜೊತೆ ಇಲಿಗಳಿದ್ದರೆ ಎಷ್ಟು ಚಿಕ್ಕ ಚಿಕ್ಕ ಇಲಿಗಳು ನಮಗೆ ವರ್ಷಕ್ಕೆ ಉತ್ಪನ್ನ ಆಗ್ಬೋದು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿದ್ರೆ, ಒಂದು ಜೊತೆ ಇಲಿಗಳು ಅಂದಾಜಿನಲ್ಲಿ 300 ಮರಿಗಳನ್ನು ಒಂದು ವರ್ಷಕ್ಕೆ ಹಾಕುತ್ತೆ. 2 ವರ್ಷಕ್ಕೆ ಅಬೌಟ್ 1 to 2 ಮಿಲಿಯನ್, ಅಂದರೆ 2 ದಶಲಕ್ಷ ಮರಿಗಳನ್ನು ಹಾಕ್ತೆ ಅನ್ನೋದು ನಮ್ಮ ಅಭ್ಯಾಸದಿಂದ ತಿಳಿದು ಬಂದಿದೆ. ಈ ಗೂಬೆ ಆ ಇಲಿಗಳನ್ನು ತಿನ್ನೋದ್ರಿಂದ ನಮ್ಮ ಅದರ ಸಂತತಿಯಲ್ಲಿ ಅಂತ ಜಾಸ್ತಿ ಆಗಲ್ಲ. ಆಗ ಇಲಿಗಳು ಜಾಸ್ತಿ ಆಗುತ್ತೆ. ಆದರೆ ಏನಾಗುತ್ತೆ, ರೈತರು ಇದು ಕ್ರಾಪು ಇದನ್ನೆಲ್ಲ ಡ್ಯಾಮೇಜ್ ಮಾಡುತ್ತೆ. ಗ್ರೈನ್ಸ್ನೆಲ್ಲ ಅದು ತಿನ್ನೋದ್ರಿಂದ ನಮಗೆ ಲಾಸ್ ಆಗುತ್ತೆ. ಹಾಗಾಗಿ ನಾವು ಗೂಬೆಯನ್ನು ಮನುಷ್ಯರ ಮಿತ್ರ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ನೋನ್ ಆಸ್ ಕೀಸ್ಟೋನ್ ಸ್ಪೀಷೀಸ್. ಅಂದರೆ ಇಟ್ ಇಂಡಿಕೇಟ್ ದ ಹೆಲ್ತ್ ಆಫ್ ದ ಎಕೋಸಿಸ್ಟಮ್. ಸಿಮಿಲರ್ಲಿ ಟೈಗರ್. ಟೈಗರ್ ಇಲ್ಲದೆ ಹೋದರೆ ಕಾವೇರಿಯಲ್ಲಿ ನೀರಿರಲ್ಲ. ಯಾಕಿರಲ್ಲ? ಕೌಶಿಕ್, ಕ್ಯಾನ್ ಯು ಆಸ್ಕ್ ಸಮನ್ ಟು ಆನ್ಸರ್ ಮೈ ಕ್ವಶನ್? ಇಫ್ ಟೈಗರ್ ಇಸ್ ನಾಟ್ ದೇರ್ ಇನ್ ಕಾವೇರಿ, ದೇರ್ ವುಡ್ ಬಿ ವಾಟರ್ ಇನ್ ಕಾವೇರಿ. ಹೇಳಿ ಕೌಶಿಕ್. ಹುಲಿಗಳು ಇಲ್ಲದೆ ಇದ್ದಾಗ ಏನಾಗುತ್ತೆ, ಸಸ್ಯಾಹಾರಿಗಳ ಸಂತತಿ ಜಾಸ್ತಿ ಆಗುತ್ತೆ. ಸಸ್ಯಾಹಾರಿಗಳು ಅಂದರೆ ಜಿಂಕೆಗಳು ಇದೆಲ್ಲ. ಜಿಂಕೆಗಳು ಮತ್ತು ಕೋಣಗಳು ಇವೆಲ್ಲ ಜಾಸ್ತಿ ಇದ್ದಾಗ ಏನಾಗುತ್ತೆ, ಆ ಪ್ರದೇಶದಲ್ಲಿ ಹುಲ್ಲಿರಲ್ಲ. ಹುಲ್ಲುಗಳನ್ನೆಲ್ಲ ಹುಲ್ಲುಗಾಡನ್ನೆಲ್ಲ ತಿಂದು ಹಾಕೋದ್ರಿಂದ
ಹುಲ್ಗಾಡ ಹಾಳಾಗುತ್ತೆ. ಹುಲ್ಗಾಡ ಇಲ್ಲದೆ ಇದ್ದಾಗ ಆ ಪ್ರದೇಶದಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇರಲ್ಲ. ಹಾಗಾಗಿ ಈ ಹುಲಿಗಳು ಎಲ್ಲೆಲ್ಲಿ ಇರುತ್ತೋ ಅವು ಒಂದು ಸಮತೋಲನ ಮೇಂಟೈನ್ ಮಾಡೋದ್ರಿಂದ ಜನಕ್ಕೆ ಬೇಕಾಗಿರೋ ನೀರು ಸಿಕ್ಕತ್ತೆ. ಹಾಗೆಯೇ ಈ ಗೂಬೆಗಳಿದ್ದಾಗ ಗೂಬೆಗಳು ಇಲಿ ಮತ್ತು ಹೆಗಣಗಳನ್ನು ತಿನ್ನೋದ್ರಿಂದ ನಮಗೆ ನಮ್ಮ ಆಹಾರದ ಕೊರತೆ ಆಗಲ್ಲ. ಇಲ್ಲದವಾಗ ಇಲಿಗಳು ಹೆಗ್ಣಗಳು ನಮ್ಮ ಆಹಾರಗಳನ್ನು ತಿಂತಾ ಇದ್ದರಿಂದ ನಮಗೆ ಆಹಾರದ ಕೊರತೆ ಆಗ್ತಾ ಇತ್ತು. ಹಾಗಾಗಿ ನಾವು ಈ ಹುಲಿ ಇರಬಹುದು ಅಥವಾ ಗೂಬೆಗಳಿರಬಹುದು, ಅವುಗಳನ್ನು ವಿ ಕಾಲ್ ದೆಮ್ ಆಸ್ ಎ ಕೀ ಸ್ಟೋನ್ ಸ್ಪೀಷೀಸ್, ಅಂದರೆ ಅದು ಒಂದು ಇಂಪಾರ್ಟೆಂಟ್ ಸ್ಪೀಷೀಸ್ ಅಂತ ಅದು ನಮಗೆ ತಿಳಿಸುತ್ತೆ. ಹಾಗೆಯೇ ನಿಮಗೆಲ್ಲ ಗೊತ್ತಿರ್ಬೋದು ಫೈಕಸ್ ಸ್ಪೀಷೀಸ್, ಆಲದ ಮರ, ಅಶ್ವತ್ಥ ಮರ, ಹತ್ತಿ ಮರ, ದಿಸ್ ಆರ್ ಆಲ್ ಫೈಕಸ್. ನೀವೆಲ್ಲ ಅದ್ರ ಬಗ್ಗೆ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮಾವಿನ ಮರದಲ್ಲಿ ಮತ್ತು ಹಲಸಿನ ಮರದಲ್ಲಿ ಒಂದು ಸೀಸನಲ್ಲಿ ನಿಮಗೆ ಮಾವಿನ ಹಣ್ಣು ಸಿಕ್ಕುತ್ತೆ ಅಥವಾ ಹಲಸಿನ ಹಣ್ಣು ಸಿಕ್ಕುತ್ತೆ. ಈ ಪ್ರತಿಯೊಂದು ಗಿಡದಲ್ಲೂ ಹಣ್ಣುಗಳ ಲಭ್ಯತೆ ಒಂದೊಂದು ಸೀಸನಲ್ಲಿ ಚೇಂಜ್ ಆಗುತ್ತೆ. ಯಾವ ಟೈಮಲ್ಲಿ ಹಣ್ಣುಗಳು ಸಿಕ್ಕಲ್ವೋ ಆ ಟೈಮಲ್ಲಿ ಫೈಕಸ್ ನಮಗೆ ಹಣ್ಣು ಕೊಡುತ್ತೆ. ಹಾಗಾಗಿ ನಮ್ಗೆ ಬೇಕಾದ ಹಣ್ಣು ಮತ್ತು ಆಹಾರ ನಮ್ಗೆ ಸಿಕ್ಕೋದ್ರಿಂದ ವಿ ಕಾಲ್ ದ ಫೈಕಸ್ ಆಸ್ ಎ ಕೀಸ್ಟೋನ್ ಸ್ಪೀಷೀಸ್. ನೀವು ಇದನ್ನು ಅಭ್ಯಾಸ ಮಾಡ್ಬೋದು. ಯಾವ್ಯಾವ ಗಿಡಗಳು ಯಾವಾಗ ಹೂವು ಕೊಡುತ್ತೆ, ಯಾವಾಗ ಹಣ್ಣು ಕೊಡುತ್ತೆ, ಅದ್ರ ಬಗ್ಗೆ ಅಭ್ಯಾಸ ಮಾಡಿ ಇದು ಮಾಡ್ಬೋದು, ಒಂದು ಪ್ರಾಜೆಕ್ಟ್ ಮಾಡ್ಬೋದು. ನಂತರ ನಾವು ಆನೆನ ಅಂಬ್ರೆಲಾ ಸ್ಪೀಷೀಸ್ ಅಂತೀವಿ. ಅಂಬ್ರೆಲಾ ಅಂದರೆ ನಿಮ್ಗೆ ಗೊತ್ತಲ್ಲ, ಛತ್ರಿ. ಒಂದು ಛತ್ರಿ ಇದ್ದರೆ ಅದರಲ್ಲಿ ಸುಮಾರು ಜನಕ್ಕೆ ಪ್ರೊಟೆಕ್ಷನ್ ಸಿಕ್ಕುತ್ತೆ. ಹಾಗೆಯೇ ನಮಗೆ ಅಂಬ್ರೆಲಾ ಸ್ಪೀಷೀಸಿಂದನೂ ಸಿಕ್ಕುತ್ತೆ. ನಂತರ ಕೆಲವೊಂದು ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ನವಿಲು ಇರಬಹುದು, ಜಿಂಕೆ ಇರಬಹುದು, ಕಡವೆ ಇರಬಹುದು, ಅವುಗಳಿಗೆ ನಾವು ಫ್ಲ್ಯಾಗ್ಶಿಪ್ ಸ್ಪೀಷೀಸ್ ಅಂತೀವಿ. ಇಷ್ಟೆಲ್ಲ ನಮಗೆ ವೈವಿಧ್ಯತೆ ನಮಗೆ ನಮ್ಮ ಪರಿಸರದಲ್ಲಿ ಇದ್ದಿದ್ದರಿಂದ ನಮಗೆ ಒಂದು ರೀತಿಯ ಸಮತೋಲನ ಅಥವಾ ಬ್ಯಾಲೆನ್ಸ್ ನಮ್ಮ ಸಿಸ್ಟಮಲ್ಲಿ ಆಗುತ್ತೆ. ಓಕೆ, ಇದನ್ನೆಲ್ಲ ನೀವು ಅಭ್ಯಾಸ ಮಾಡ್ಬೋದು. ನಿಮ್ಮ ಮಡಿಕೇರಿ ಅಥವಾ ನಿಮ್ಮ ಹಳ್ಳಿಯಲ್ಲಿ ಸುತ್ತಮುತ್ತ ಯಾವ ಗಿಡಗಳಿದೆ, ಯಾವ ಪ್ರಾಣಿಗಳಿದೆ, ಯಾವ ಹಕ್ಕಿಗಳಿದೆ, ಅದ್ರ ಬಗ್ಗೆ ಎಲ್ಲ ನೀವು ಕಲೆ ಹಾಕ್ಬೋದು. ಅದಕ್ಕೆ ಆ ಪ್ರಾಜೆಕ್ಟ್ ಮೈ ವಿಲೇಜ್ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಓಕೆ, ಸೊ ಅಂದರೆ ನಿಮ್ಮ ಹಳ್ಳಿಯಲ್ಲಿ ಇರುವ ಜೀವ ವೈವಿಧ್ಯತೆ ಬಗ್ಗೆ ನೀವು ಕಲೆ ಹಾಕ್ಬೋದು. ಜೀವ ವೈವಿಧ್ಯತೆ ಅಂದರೆ ಯಾವ್ಯಾವ ರೀತಿ ಗಿಡಗಳಿದೆ, ಯಾವ್ಯಾವ ರೀತಿ ಪಕ್ಷಿ ಪ್ರಾಣಿಗಳಿದೆ, ಅವುಗಳನ್ನೆಲ್ಲ ಕಲೆ ಹಾಕಿ ಮತ್ತು ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ನೀವು ಬರೆದ್ರೆ ಒಳ್ಳೆಯದು. ಓಕೆ, ಸೊ ಈಗ ಪಶ್ಚಿಮ ಘಟ್ಟದಲ್ಲಿ ನಮ್ಮ ಅಭ್ಯಾಸ ಪಶ್ಚಿಮ ಘಟ್ಟ, ಕೊಡಗು ಬಂದು ಅದು ಪಶ್ಚಿಮ ಘಟ್ಟದಲ್ಲಿರೋದ್ರಿಂದ ನಮಗೆ ಪಶ್ಚಿಮ ಘಟ್ಟದಿಂದ ಏನು ಪ್ರಯೋಜನ ಅಂತ ತಿಳ್ಕೊಳ್ಬೇಕಾದ್ರೆ, ಪಶ್ಚಿಮ ಘಟ್ಟ ನಮ್ಮ ದೇಶದ ಪಶ್ಚಿಮ ಭಾಗದಲ್ಲಿದೆ. ಅದು ಕೇರಳ, ಕರ್ನಾಟಕ, ತಮಿಳುನಾಡು ಮತ್ತು ಗುಜರಾತ್, ಮಹಾರಾಷ್ಟ್ರ ಭಾಗದಲ್ಲಿ ಅದು ಇದಾಗಿದೆ, ಸ್ಪ್ರೆಡ್ ಆಗಿದೆ. ನಮಗೆ ನಮ್ಮ ಭೂಮಿ ಮೇಲೆ ಎಷ್ಟು ಪ್ರಭೇದಗಳಿದೆ ಅನ್ನೋದ್ರ ಬಗ್ಗೆ ನಾವು ಅಭ್ಯಾಸ ಮಾಡಿದಾಗ, ಯಾವ ಪ್ರದೇಶದಲ್ಲಿ ಭೂಮಿಯಲ್ಲಿ ಪ್ರಭೇದಗಳು ಜಾಸ್ತಿ ಇದೆ ಅಂತ ನಾವು ನೋಡಿದಾಗ, ಲ್ಯಾಟಿಟ್ಯೂಡ್ 8 to 14 ಡಿಗ್ರಿ ಲ್ಯಾಟಿಟ್ಯೂಡ್ ಹೈಯೆಸ್ಟ್ ನಂಬರ್ ಆಫ್ ಸ್ಪೀಷೀಸ್. ಅಂದರೆ ಲ್ಯಾಟಿಟ್ಯೂಡ್ 8 to 14. ಕೌಶಿಕ್, ಲ್ಯಾಟಿಟ್ಯೂಡ್ ಏನಪ್ಪ ಕನ್ನಡದಲ್ಲಿ? ಅದೇ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಗೊತ್ತಲ್ವಾ? ಆಕಾಂಕ್ಷ, ರೇಖಾಂಶ. ನಮಗೆ 8 ರಿಂದ 14 ಡಿಗ್ರಿ ಆಕಾಂಕ್ಷದಲ್ಲಿ ಬಹಳಷ್ಟು ವಿಧವಾದ ಪ್ರಭೇದಗಳಿದೆ, ಅಲ್ಲೇ ಹೈಯೆಸ್ಟು. ಈ 8 ರಿಂದ 14 ಡಿಗ್ರಿ ಆಕಾಂಕ್ಷ ಎಲ್ಲಿ ಬರುತ್ತೆ ಅಂತ ನೀವು ನೋಡಿದಾಗ ಕೇರಳ, ಕರ್ನಾಟಕ, ತಮಿಳುನಾಡು ಪಾರ್ಟಲ್ಲಿ ಬರುತ್ತೆ. ಅಂದರೆ ನಮ್ಮ ಮಡಿಕೇರಿನೂ ಆ ಪ್ರದೇಶದಲ್ಲಿದೆ. ಮಡಿಕೇರಿಯಲ್ಲಿರೋ ಜೀವ ವೈವಿಧ್ಯತೆ ಬಹಳಷ್ಟು ಇರೋದ್ರಿಂದ ಅದರ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಓಕೆ, ಸೊ ಈಗ ಬೆಂಗಳೂರಿನಲ್ಲಿ ಎಷ್ಟು ಬಯೋಡೈವರ್ಸಿಟಿ ಇದೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಿ. 1300 ಫ್ಲವರಿಂಗ್ ಪ್ಲ್ಯಾಂಟ್ ಇದೆ. ಅಂದರೆ ಹೂವು ಬಿಡುವ ಗಿಡ ಮರಗಳು 1300 ಪ್ರಭೇದಗಳಿದೆ. ಹಕ್ಕಿಗಳು 250 ಪ್ರಭೇದಗಳಿದೆ. ಚಿಟ್ಟೆಗಳು 150 ಪ್ರಭೇದಗಳಿದೆ. ಮತ್ತು ಹಾವುಗಳು 50 ಪ್ರಭೇದಗಳಿದೆ. ಮ್ಯಾಮಲ್ಸ್ 20. ಇದೇ ರೀತಿ ನೀವು ನಿಮ್ಮ ಹಳ್ಳಿಯಲ್ಲಿ ಯಾವ್ಯಾವ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇದೆ, ಅಂದರೆ ಹೂ ಬಿಡೋ ಗಿಡಗಳಿದೆ, ಅದಕ್ಕೆ ಎಂಜಿಯೋಸ್ಪರ್ಮ್ಸ್ ಅಂತೀವಿ.
ಯಾವ ರೀತಿಯ ಹಕ್ಕಿಗಳಿದೆ ಅದನ್ನು ನೀವು ಅಭ್ಯಾಸ ಮಾಡ್ಬೋದು. ಓಕೆ, ಅಭ್ಯಾಸ ಮಾಡಿ ಅದರ ಮಹತ್ವವನ್ನು ತಿಳ್ಕೊಳ್ಬೋದು. ಈ ರೀತಿ ಮಾನವ ಪ್ರಾಣಿಯಿಂದ ಬಂದಿದ್ದಾನೆ ಅನ್ನೋದನ್ನು ನೀವು ರುಜುವಾತುಪಡಿಸ್ಬೋದು, ಯಾವ ಇದರಿಂದ ನಾವು ಬಂದಿದ್ದೀವಿ ಅಂತ. ಓಕೆ, ನಮಗೆ ಈ ವೈವಿಧ್ಯತೆಯಿಂದ ಏನು ಪ್ರಯೋಜನ ಅನ್ನೋದು ನೋಡಿದಾಗ, ಪರಿಸರ ವೈವಿಧ್ಯತೆ ಇದ್ದಾಗ ನಮಗೆ ವಿಧ ವಿಧವಾದ ಆಹಾರ ಸಿಗುತ್ತೆ, ಫುಡ್ ಪ್ರೊಡಕ್ಷನ್, ವಿಧ ವಿಧವಾದ ಶಕ್ತಿ ಸಿಗುತ್ತೆ, ಎನರ್ಜಿ ಸಪ್ಲೈ. ಕೆಲವೊಂದು ಗಿಡಗಳಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಕಡಲೆ ಇದರಲ್ಲಿ ಕಡಲೆ ಬೀಜ ಇರ್ಬೋದು, ಅದರಲ್ಲಿ ಎಣ್ಣೆ ಅಂಶ ಇದೆ. ಕೊಬ್ಬರಿ ಇರ್ಬೋದು, ಅದರಲ್ಲಿ ಎಣ್ಣೆ ಅಂಶ. ಅಂದರೆ ನಮಗೆ ಪರಿಸರದಿಂದ ಎನರ್ಜಿನೂ ಸಿಕ್ಕುತ್ತೆ, ಪರಿಸರದಿಂದ ನೀರು ಸಿಕ್ಕುತ್ತೆ, ಮತ್ತು ಪರಿಸರದಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ನಿಮ್ಗೊಂದು ರೀತಿ ನೆಮ್ಮದಿ ಆಗುತ್ತೆ. ಇದನ್ನೆಲ್ಲ ನೀವು ಅಭ್ಯಾಸ ಮಾಡ್ಬೋದು. ಓಕೆ, ನಮಗೆ ಪರಿಸರದಿಂದ ಏನೇನು ಸಿಗ್ಬೋದು ಅಂದಾಗ ಸುವರ್ಣ ಗಡ್ಡೆ ಇದೆ, ಅಥವಾ ಜೇನು, ಮತ್ತು ರಾಮಪತ್ರೆ, ಚಾಕಾಯಿ, ಇದನ್ನೆಲ್ಲ ನೀವು ಕೊಕ್ಕಮ್ಮು, ಇದನ್ನೆಲ್ಲ ಅಭ್ಯಾಸ ಮಾಡ್ಬೋದು. ಇದರಿಂದ ಎಷ್ಟು ಸಿಕ್ಕತ್ತೆ ವರ್ಷಕ್ಕೆ, ಅದರಿಂದ ಏನು ಆದಾಯ ಅನ್ನೋದನ್ನು ನೀವು ಅಭ್ಯಾಸ ಮಾಡೋದು. 1 ಹೆಕ್ಟರ್ ಫಾರೆಸ್ಟಲ್ಲಿ ನಮ್ಗೆ ಏನೇನು ಸಿಕ್ಕತ್ತೆ, ಯಾವ್ಯಾವ ವಿಧ ವಿಧವಾದ ಫಾರೆಸ್ಟ್ ಇದೆ, ಆ ಫಾರೆಸ್ಟಲ್ಲಿ ಏನೇನು ಸಿಕ್ಕತ್ತೆ ಅನ್ನೋದನ್ನು ಅಭ್ಯಾಸ ಮಾಡ್ಬೋದು. ಈಗ ನೀವು ನೇಚರ್ ನೋಡಿದಾಗ ನಮಗೆ ಆಕ್ಸಿಜನ್, ಆಮ್ಲಜನಕ ಸಿಕ್ಕುತ್ತೆ, ಮತ್ತು ರೀಸೈಕ್ಲಿಂಗ್ ಆಫ್ ನ್ಯೂಟ್ರಿಯೆಂಟ್ ಆಗುತ್ತೆ. ನೀವೆಲ್ಲ ಶಾಲೆಯಲ್ಲಿ ಓದಿದ್ದೀರಾ ಪರಿಸರದಲ್ಲಿ ನ್ಯೂಟ್ರಿಯೆಂಟ್ ಇದು ಹೇಗೆ ಇದಾಗುತ್ತೆ, ಸೈಕಲ್ಸ್ ಆಗುತ್ತೆ, ಕಾರ್ಬನ್ ಸೈಕಲ್ಲು, ನೈಟ್ರೋಜನ್, ಸಾರಜನಕ ಸೈಕಲ್ ಹೇಗಾಗುತ್ತೆ. ಹಾಗಾಗಿ ನೀವು ಮಣ್ಣಿನಲ್ಲಿ ಎಷ್ಟು ಸತ್ವ ಇದೆ ಅನ್ನೋದನ್ನು ಅಭ್ಯಾಸ ಮಾಡ್ಬೋದು. ಮತ್ತು ಅದು ಹೇಗೆ ಕ್ಲೈಮೇಟನ್ನು ರೆಗ್ಯುಲೇಟ್ ಮಾಡುತ್ತೆ ಅದನ್ನೆಲ್ಲ ಅಭ್ಯಾಸ ಮಾಡ್ಬೋದು. ಓಕೆ, ಈಗ ಕೆಲವೊಂದು ಸಸ್ಯಗಳಿಂದ ಜನ ಇದನ್ನು ಈ ರೀತಿಯ ಮದ್ಯನ ಇದರಲ್ಲಿ ಪ್ಲ್ಯಾಂಟಲ್ಲಿರುವ ರಸನ ಹೀರ್ಕೊಳ್ತಾ ಇದನ್ನು ಕಲೆಕ್ಟ್ ಮಾಡ್ತಾರೆ. ಅದರಿಂದ ಏನೇನು ಎಷ್ಟು ಜನಕ್ಕೆ ಅದರಿಂದ ಅನುಕೂಲ ಆಗಿದೆ. ಕೆಲವೊಂದು ಪಾಮ್ ಸ್ಪೀಷೀಸ್ ನೀವು ನೋಡಿರ್ಬೋದಲ್ಲ, ಬೆಂಡ, ಇದರಲ್ಲಿ ತೆಂಗು, ಇದರಲ್ಲೆಲ್ಲ ಮದ್ಯ ಇದು ನಾವು ಕಲೆಕ್ಟ್ ಮಾಡ್ತೀವಲ್ಲ, ಇದನ್ನ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಮರದಿಂದ ಮಾಡ್ತಾರೆ, ಅದ್ರ ಬಗ್ಗೆನೂ ಅಭ್ಯಾಸ ಮಾಡ್ಬೋದು. ಓಕೆ, ನಂತರ ನೀರಿನ ಬಗ್ಗೆ, ನೀರು ಏನೇನಕ್ಕೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ಅಭ್ಯಾಸ ಮಾಡ್ಬೋದು. ಅದ್ರ ಮಹತ್ವನು 71% ಆಫ್ ಅರ್ತ್ ಇಸ್ ಕವರ್ಡ್ ಬೈ ವಾಟರ್. ಅಂದರೆ ನಮಗೆ 97 ಅದರಲ್ಲಿ 71% ಅಂದರೆ 97% ಸಮುದ್ರ ನೀರಿದೆ. ಸಮುದ್ರ ನೀರು ಉಪ್ಪಾಗಿರೋದ್ರಿಂದ ನಾವು ಯಾರು ಕುಡಿಯೋಕ್ಕಾಗಲ್ಲ. ನಮಗೆ ಭೂಮಿ ಮೇಲೆ ಸಿಕ್ಕೋ ನೀರು 1%. ಹಾಗಾಗಿ ನೀರಿನ ಬಗ್ಗೆನೂ ನಾವು ಅಭ್ಯಾಸ ಮಾಡಿದ್ರೆ ಒಳ್ಳೆಯದು. ಓಕೆ, ಈಗ ಕೆಲವೊಂದು ಇದನ್ನು ನೀವು ಅರ್ಥಕೊಂಡ್ರೆ ನೀವು ಯಾವ ರೀತಿಯ ಆಹಾರ ತಗೊಳ್ಬೇಕು ಅನ್ನೋದನ್ನ ನಿಮ್ಮ ತಟ್ಟೆಯಲ್ಲಿ ನೀವು ತಗೊಳ್ಳೋ ಆಹಾರದ ಪದಾರ್ಥಗಳು ವಿಧ ವಿಧವಾದ ಆಹಾರಗಳಿದ್ದಾಗ ನಿಮ್ಮ ಬಾಡಿಗೆ ಬೇಕಾಗಿರೋ ಶಕ್ತಿ ಮತ್ತು ಮಿನರಲ್ಸು ಅದು ಸಿಕ್ಕುತ್ತೆ, ಲವಣಾಂಶ ಸಿಕ್ಕೋದ್ರಿಂದ ನೀವು ಆರೋಗ್ಯವಾಗಿರ್ತೀರ. ಈಗ ಇಲ್ಲಿ ಪಲ್ಸಸ್ ಇದೆ. ಪಲ್ಸಸ್ ಅಂದರೆ ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯ ತೊಗರಿ ಇರಬಹುದು, ಕಡಲೆ ಇರಬಹುದು, ಇದಕ್ಕೆಲ್ಲ ದ್ವಿದಳ ಧಾನ್ಯ ಅಂತೀವಿ. ಅದನ್ನು ತಗೊಳ್ಳೋದ್ರಿಂದ ಏನು ಪ್ರಯೋಜನ? ಅದು ಒಂದು, ಇಟ್ ಹೆಲ್ಪ್ಸ್ ಇನ್ ವೇಟ್ ಮ್ಯಾನೇಜ್ಮೆಂಟ್, ಅಂದರೆ ದಪ್ಪ ಆಗಲ್ಲ, ದಡೂತಿ ಮನುಷ್ಯ ಆಗಲ್ಲ. ಎರಡನೇದು ಆಪ್ಟಿಮಲ್ ಬ್ರೈನ್ ಫಂಕ್ಷನಿಂಗ್, ಬುದ್ಧಿಶಕ್ತಿ ಭಾಳ ಇದಾಗುತ್ತೆ. ಅದರಲ್ಲಿ ಲವಣಾಂಶಗಳು, ವೈಟಮಿನ್ಸ್ ಇರುತ್ತೆ, ಕ್ಯಾನ್ಸರ್ ಕಡಿಮೆ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್, ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಡಯಾಬಿಟೀಸ್ ಆ್ಯಂಡ್ ಬ್ಲಡ್ ಪ್ರೆಷರ್. ಇದೆಲ್ಲ ಅನುಕೂಲಗಳಿರೋದ್ರಿಂದ ನಮ್ಮ ಆಹಾರದಲ್ಲಿ ನಾವು ದ್ವಿದಳ ಧಾನ್ಯಗಳನ್ನು ನಾವು ತಗೊಳ್ಬೇಕು. ಈಗ ದ್ವಿದಳ ಧಾನ್ಯಗಳು ತಗೊಳಕ್ಕೆ ಶುರು ಮಾಡಿದಾಗ ನಾವು ದ್ವಿದಳ ಧಾನ್ಯ ಜಾಸ್ತಿ ಬೆಳಿಬೇಕಾಗುತ್ತೆ. ಪ್ರತಿಯೊಂದು ಕ್ರಾಪ್ಗೆ ಎಷ್ಟು ನೀರು ಬೇಕು ಅನ್ನೋದನ್ನ ಅಭ್ಯಾಸ ಮಾಡಿದಾಗ 1 kg ದ್ವಿದಳ ಧಾನ್ಯ ಬೆಳೆಯೋದಕ್ಕೆ 200 ಲೀಟ್ರಷ್ಟು ನೀರು ಬೇಕು. 1 kg ಅಕ್ಕಿ ಬೆಳೆಯೋದಕ್ಕೆ 3000 ಲೀಟ್ರಷ್ಟು ನೀರು ಬೇಕು. 1 kg ವೀಟ್, ಗೋಧಿ ಬೆಳೆಯೋದಕ್ಕೆ 5000 ಲೀಟ್ರ್ ಬೇಕು. ಹಾಗೆ 1 kg ಶುಗರ್, ಸಕ್ಕರೆ ಬೆಳೆಯೋದಕ್ಕೆ ನಮಗೆ 15000 ಲೀಟ್ರಷ್ಟು ನೀರು ಬೇಕಾಗುತ್ತೆ. ಅದಷ್ಟೇ ಕೌಶಿಕ್. ಅಂದರೆ ಮನುಷ್ಯನಿಗೂ ಮತ್ತು ಈ ವೈಲ್ಡ್ ಅನಿಮಲ್ಸ್ ಅಂದರೆ ಕಾಡಿನಲ್ಲಿರೋ ಮೃಗಗಳಿಗಿರುವ ಸಂಘರ್ಷನ ಅದು ಕಡಿಮೆ ಮಾಡುತ್ತೆ. ಯಾಕಂದರೆ ಈ ಗಿಡಗಳು ಪಲ್ಸಸ್, ದ್ವಿದಳ ಧಾನ್ಯ ಎಲೆಗಳನ್ನು ನಮ್ಮ ವೈಲ್ಡ್ ಅನಿಮಲ್ ಅದು ತಿಂದೇ ಇರೋದ್ರಿಂದ, ಹಾಗಾಗಿ ಎಲ್ಲೆಲ್ಲಿ ಪಲ್ಸಸ್ ಹಾಕ್ತೀವೋ ಅಲ್ಲಿ ಕಾಡು ಅನಿಮಲ್ ಮತ್ತು
ಮನುಷ್ಯನಿಗೆ ಇರುವ ಸಂಘರ್ಷ ಭಾಳ ಕಡಿಮೆ ಆಗುತ್ತೆ. ಹೀಗಾಗಿ ನಾವು ಒಂದು ದ್ವಿದಳ ಧಾನ್ಯ ಉಪಯೋಗಿಸೋದ್ರಿಂದ ನೀರಿನ ಕೊರತೆ ನೀಗಿಸ್ಬೋದು. ಎರಡನೇದು ಮನುಷ್ಯ ಮತ್ತು ಈ ಕಾಡು ಪ್ರಾಣಿಗಳಿಗಿರುವ ಸಂಘರ್ಷನ ನಾವು ಕಡಿಮೆ ಮಾಡ್ಬೋದು. ಈ ರೀತಿಯ ಇದನ್ನು ನೀವು ಅಭ್ಯಾಸ ಮಾಡ್ಬೋದು. ಎಷ್ಟೆಷ್ಟು ನೀರು ಬೇಕಾಗುತ್ತೆ ಒಂದೊಂದು ಇದಕ್ಕೆ, ಅದರಿಂದ ಏನು ಅನುಕೂಲ ಅನ್ನೋದನ್ನು ನೀವು ಅಭ್ಯಾಸ ಮಾಡ್ಬೋದು. ಓಕೆ. ಇನ್ನೊಂದು ಪ್ರದೂಷಣ ಹೇಗಾಗುತ್ತೆ ಇವಾಗ ನೀವೆಲ್ಲ ನೋಡಿದ್ರ, ಸಾಲಿಡ್ ವೇಸ್ಟು ಪ್ರತಿಯೊಂದು ಸಿಟಿಯಲ್ಲಿ ವೇಸ್ಟ್ ಜನ್ರೇಟ್ ಮಾಡ್ತಾರಲ್ಲ, ಅದನ್ನು ಎಲ್ಲಿ ಹಾಕ್ತಾರೆ? ಸಾಲಿಡ್ ವೇಸ್ಟ್ ಅಂದರೆ ಘನತ್ಯಾಜ್ಯ. ಹಾಗೆಯೇ ನಮ್ಮ ಬಚ್ಚಲು ಮನೆ ಮತ್ತು ಈ ಚರಂಡಿ ನೀರು ಅದರಲ್ಲಿ ಏನೇನಿದೆ ಅದರಿಂದ ನಾವು ಡೈರೆಕ್ಟಾಗಿ ಇದು ಮಾಡೋದ್ರಿಂದ ಏನೆಲ್ಲ ತೊಂದರೆಗಳಾಗುತ್ತೆ, ಆರೋಗ್ಯದ ಮೇಲೆ ಯಾವ ರೀತಿಯ ಏರ್ಪೇರುಗಳಾಗುತ್ತೆ ಅನ್ನೋದನ್ನು ಅಭ್ಯಾಸ ಮಾಡ್ಬೋದು. ಏರ್ ಪೊಲ್ಯೂಷನ್ ನೋಡಿದಾಗ ಇಂಡಸ್ಟ್ರಿಯಿಂದ ಬರುವ, ಕೈಗಾರಿಕೆಗಳಿಂದ ಬರೋ ಪ್ರದೂಷಣ ಇರ್ಬೋದು, ಅದರಿಂದ ಗಾಳಿ ಇದರಲ್ಲಿ ಕಲ್ಮಶ ಆಗುತ್ತೆ. ಮತ್ತು ಮನೆ ಮತ್ತು ಚರಂಡಿ ಮತ್ತು ಇದಾಗೋದ್ರಿಂದ ನೀರಿನ ಪ್ರದೂಷಣ ಆಗುತ್ತೆ. ಇದ್ರ ಬಗ್ಗೆನೂ ನೀವು ಪ್ರದೂಷಣ ಎಷ್ಟಾಗಿದೆ ಅದನ್ನು ಹೇಗೆ ಇದು ಮಾಡ್ಬೋದು ಅಂತೇಳಿ ಗಗನ ಅವ್ರು ಹೇಳ್ತಾರೆ ನಿಮಗೆ. ನೆಕ್ಸ್ಟು ಮತ್ತು ಪ್ರದೂಷಣದಿಂದ ಏನು ತೊಂದರೆ ಆಗ್ಬೋದು ಅನ್ನೋದನ್ನು ಅಭ್ಯಾಸ ಮಾಡಬೇಕಾದ್ರೆ ಮೀನು ಮತ್ತು ಆಹಾರದ ತರಕಾರಿ ಇದೆಲ್ಲ ನೀವು ಅಭ್ಯಾಸ ಮಾಡಿದಾಗ ಅದರಲ್ಲಿ ಎಷ್ಟು ಬಾರಿ ಲೋಹದ ಅಂಶ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಆಗ ಪ್ರದೂಷಣದಿಂದ ಮನುಷ್ಯರಿಗಾಗೋ ತೊಂದರೆಗಳು ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಪ್ರತಿ ಸತಿ ನೀರಲ್ಲಿ ಇದು ಪ್ರದೂಷಣ ಮಾಡಿದಾಗ ಪ್ರತಿಯೊಂದು ಯೂನಿಟ್ಟು ನಾವು ಪೊಲ್ಯೂಟೆಂಟ್ ಹಾಕಿದಾಗ ಅದು ಮೀನು ಸಾವಿರಾರು ಪಾಚಿಗಳನ್ನು ತಿನ್ನೋದ್ರಿಂದ ಆ ಮೀನಿನಲ್ಲಿ ಶೇಖರಣೆ ಆಗುತ್ತೆ. ಅದಕ್ಕೆ ಬಯೋ ಅಕ್ಯುಮುಲೇಷನ್ ಅಂತ ಹೇಳ್ತೀವಿ. ಅಂದರೆ ಆ ಶೇಖರಣೆ ಆಗುತ್ತೆ. ಅಂದರೆ ದಟ್ ಈಸ್ ಆಲ್ ದಿ ಹೆವಿ ಮೆಟಲ್, ಭಾರಿ ಲೋಹದ ಅಂಶ ಮೀನುಗಳಲ್ಲಿ ಶೇಖರಣೆ ಆಗುತ್ತೆ. ಈ ಮೀನು ಅಥವಾ ತರಕಾರಿ ನಾವು ತಗೊಂಡಾಗ ನಮ್ಮ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ನೀವು ಆ ಮೀನಿನಲ್ಲಿ ಕಲ್ಮಶ ಇದೆಯಾ ಅಂತ ಅಭ್ಯಾಸ ಮಾಡಬೇಕಾದ್ರೆ ಮೀನಿನಲ್ಲಿರುವ ಭಾರಿ ಲೋಹದ ಅಂಶದ ಬಗ್ಗೆ ಅಭ್ಯಾಸ ಮಾಡ್ಬೋದು. ಮತ್ತು ಅಲ್ಲಿ ಸುತ್ತಮುತ್ತ ಬೆಳೆಯೋ ತರಕಾರಿಗಳನ್ನು ಅಭ್ಯಾಸ ಮಾಡಿದಾಗ ಅದರಲ್ಲಿ ಏನು ಪ್ರದೂಷಣ ಆಗಿದೆ, ಅದರಿಂದ ಏನು ತೊಂದರೆ ಆಯಿತು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ನೀರನ್ನು ಹೇಗೆ ಅಭ್ಯಾಸ ಮಾಡ್ತೀರಾ ನೋಡಿ, ನೀರಲ್ಲಿ ಪ್ರದೂಷಣ ಆಗಿದ್ರೆ ಈ ರೀತಿ ಕಾಣಿಸುತ್ತೆ. ಬಹಳಷ್ಟು ಹಸಿರಿದ್ದಾಗ ಪಾಚಿ ಜಾಸ್ತಿ ಆಗಿದೆ, ಅದು ಇಂಡಿಕೇಟರ್ ಆಫ್ ದಿ ವಾಟರ್ ಪೊಲ್ಯೂಷನ್. ಒಳ್ಳೆ ನೀರಲ್ಲಿ ನೋಡಿ ನೀವು ಕ್ಲೀನಾಗಿ ಬಾಟಮ್ ನೋಡ್ಬೋದು. ಓಕೆ, ದಿಸ್ ಇಸ್ ಅ ಕ್ಲಿಯರ್ ವಾಟರ್, ದಿಸ್ ಇಸ್ ಟರ್ಬಿಡ್ ವಾಟರ್. ಮಳೆ ಬಂದಾಗ ನೀವು ಕೆರೆಗಳಲ್ಲಿ ಜರಿಗಳಲ್ಲಿ ನೋಡ್ತೀರಾ ಈ ರೀತಿಯ ಇದು. ಇದು ಅಥವಾ ಇದು ಇಟ್ ಇಂಡಿಕೇಟ್ ದ ಕ್ವಾಲಿಟಿ ಆಫ್ ದ ವಾಟರ್ ಇಸ್ ನಾಟ್ ಗುಡ್. ಓಕೆ, ಅದನ್ನು ಹೇಗೆ ಅಸೆಸ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಸ್ಪೀಕರ್ ಗಗನ ಅವರು ಹೇಳ್ತಾರೆ. ಅದರಲ್ಲಿ ಇರುವ ದಿ ಫಿಸಿಕಲ್ ಆ್ಯಂಡ್ ಕೆಮಿಕಲ್, ರಾಸಾಯನಿಕ ವಸ್ತುಗಳ ಬಗ್ಗೆ ಅಭ್ಯಾಸ ಮಾಡ್ಬೋದು. ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಹಾರ್ಡ್ನೆಸ್ಸು, ದ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಇದನ್ನೆಲ್ಲ ಹ್ಯಾಕ್ ಮಾಡೋದು ಅಂಥೇಳಿ. ಮತ್ತು ಅದರಲ್ಲಿ ಇರುವ ಆಮ್ಲಜನಕ, ಡಿಸಾಲ್ಡ್ ಆಕ್ಸಿಜನ್, ನೀರಿನಲ್ಲೂ ಆಮ್ಲಜನಕ ಇದೆ. ಆಮ್ಲಜನಕ ಇರೋದ್ರಿಂದ ನಿಮ್ಮ ಮೀನುಗಳು ಅಲ್ಲಿ ಬದುಕ್ತವೆ. ಆಮ್ಲಜನಕ ಇಲ್ಲದೆ ಹೋಗಿದ್ರೆ ನೀರಲ್ಲಿ ಇದಿರಲ್ಲ. ಪ್ರದೂಷಣ ಜಾಸ್ತಿ ಆದಾಗ ನೀರಿನಲ್ಲಿ ಆಮ್ಲಜನಕದ ಕೊರತೆ ಆಗುತ್ತೆ. ಹಾಗಾಗಿ ನೀವು ಆಮ್ಲಜನಕ ಎಷ್ಟಿದೆ ಅನ್ನೋದನ್ನು ಅಭ್ಯಾಸ ಮಾಡಿದಾಗ ಆ ನೀರಿನಲ್ಲಿ ಜೀವಿಗಳು ಬೆಳೆಯೋದಕ್ಕೆ ಸಾಧ್ಯನಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ಓಕೆ, ನಂತರ ಕಾಡಿಂದ ನಮ್ಗೆ ಏನೇನು ಸಿಕ್ಕುತ್ತೆ ಮತ್ತು ಕಾಡು ಹಾಳಾದರೆ ಏನಾಗಬಹುದು ಅನ್ನೋದನ್ನು ನೀವು ಅಭ್ಯಾಸ ಮಾಡ್ಬೋದು. ಅದನ್ನು ನಮ್ಮ ಕೌಶಿಕ್ ಅಲ್ಲಿದ್ದಾರೆ, ಅವರು ಹೇಳ್ಕೊಡ್ತಾರೆ ಹೇಗೆ ಕಾಡಿನ ಬಗ್ಗೆ ಅಭ್ಯಾಸ ಮಾಡೋದು ಅಂತೇಳಿ. ಕಾಡಿಗೂ ಮತ್ತು ಮನುಷ್ಯನಿಗೂ ಇರುವ ಸಂಬಂಧದ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾನು ಅಭ್ಯಾಸ ಮಾಡಿದ ಒಂದು ಪ್ರದೇಶದಲ್ಲಿ ಒಂದು ಮಳೆ ಬಂದ ಆದಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಅಲ್ಲಿ ಬಹಳಷ್ಟು ನೀರಿತ್ತು. ಈಗ ಅದು 1991, ನೀವು ಯಾರೂ ಹುಟ್ಟಿರಲಿಲ್ಲ ಆ ಟೈಮಲ್ಲಿ. ಓಕೆ, ಈಗ ಆ ಪ್ರದೇಶದಲ್ಲಿ ನೀರು ಕಂಡು ಬರ್ತಾ ಇಲ್ಲ. ನೀವು ಅಲ್ಲಿ ಸುತ್ತಮುತ್ತ ಏನು ಚೇಂಜಸ್ ಆಗಿದೆ ಅಂತ ನೋಡಿದ್ರೆ ಕಾಡುಗಳು ಬೋಳಾಗಿದೆ. ಬೋಳಾದಾಗ ನಮಗೆ ನೀರು ಸಿಕ್ಕಲ್ಲ ಅನ್ನೋದು ಈ ಚಿತ್ರದಿಂದ ತಿಳಿಯುತ್ತೆ. ನೀವು ಅಭ್ಯಾಸ ಮಾಡ್ಬೋದು ಯಾವ್ಯಾವ ಜಲನಯನ ಪ್ರದೇಶದಲ್ಲಿ ಎಷ್ಟು ಕಾಡಿದೆ, ಆ ಜರಿಗಳಲ್ಲಿ ಮತ್ತು ಬಾವಿಗಳಲ್ಲಿ ಎಷ್ಟು ತಿಂಗಳು ನೀರಿದೆ, ಯಾವ ಇಲ್ಲಿ ಬೋಳಾಗಿದೆ, ಎಷ್ಟು ಪ್ರಮಾಣದಲ್ಲಿ ಬೋಳಾಗಿದೆ ಅನ್ನೋದನ್ನು ಅಭ್ಯಾಸ ಮಾಡಿದ್ರೆ ನೀವು ನೀರು ಎಷ್ಟು ತಿಂಗಳು ಸಿಗುತ್ತೆ ಅಂದರೆ ಕಾಡಿಗೂ ಮತ್ತು ನೀರಿಗೂ ಒಂದು ಸಂಬಂಧ ಹೇಳ್ತಾರೆ. ನೆಕ್ಸ್ಟ್ ತುಲಿಕಾ ಅಂತ ಹೇಳಿ ಹಿಂದಿಲಿ ಮಾತಾಡ್ತಾರೆ. ಅವ್ರು ಹೇಳ್ತಾರೆ ಹೇಗೆ ಮ್ಯಾಪ್ ಮಾಡ್ಬೋದು, ಕಾಡುಗಳನ್ನು ಹೇಗೆ ಮ್ಯಾಪ್ ಮಾಡ್ಬೋದು ಮತ್ತು ವಾಟರ್ ಬಾಡಿ ಹೇಗೆ ಮ್ಯಾಪ್ ಮಾಡ್ಬೋದು ಅನ್ನೋದನ್ನು ಗೂಗಲ್ ಆ್ಯಪಲ್ಲಿ ಮಾಡ್ಬೋದು ಅನ್ನೋ ತೋರಿಸ್ತಾರೆ. ಈಗ ನೀವು ಒಂದು ಪ್ರದೇಶದಲ್ಲಿರೋ ನದಿಗೆ ಹೋದರೆ ಆ ನದಿಯಲ್ಲಿ ಎಷ್ಟು ತಿಂಗಳ ನೀರಿರುತ್ತೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಯಾವ ಜಲನಯನ ಪ್ರದೇಶದಲ್ಲಿ
ಸ್ಥಳೀಯ ಪ್ರಭೇದದ ಹಸಿರು ಕವಚವಿದೆಯೋ ಅಲ್ಲಿ ನಾವು ಮಳೆ ಬಂದಾಗ ಈ ಮಣ್ಣಿನ ಮೂಲಕ ಮಣ್ಣು ನೀರು ಹರಿದು ಹೋಗೋದಕ್ಕೆ ಸೂಕ್ತವಾಗಿರುತ್ತೆ. ಹಾಗಾಗಿ ಮಣ್ಣಿನ ಮೂಲಕ ನೀರು ಅಂತರ್ಜಲದಲ್ಲಿ ಶೇಖರಣೆ ಆಗುತ್ತೆ. ನೆಕ್ಸ್ಟ್ ವ್ಯಾಡೋ ಝೋನಲ್ಲಿ ಶೇಖರಣೆ ಆಗುತ್ತೆ. ಇದು ಎರಡು ಭಾಗದಲ್ಲಿ ಶೇಖರಣೆ ಆಗಿ ಉಳಿದ ನೀರು ನಿಮಗೆ ಜರಿಗಳಲ್ಲಿ ಮಳೆಗಾಲದಲ್ಲಿ ಕಂಡುಬರುತ್ತೆ. ಮಳೆ ನಿಂತರ ಮೇಲೆ ಈ ಭಾಗದಲ್ಲಿ ಶೇಖರಣೆ ಆದ ನೀರು ನಿಮ್ಮ ಜರಿಗಳಲ್ಲಿ ಬಾವಿಗಳಲ್ಲಿ ಬರುತ್ತೆ. ಹಾಗಾಗಿ ನಿಮಗೆ ಇನ್ನು 4 ತಿಂಗಳು ಮಳೆ ನಿಂತರ ಮೇಲೆ 4 ತಿಂಗಳು ನೀರು ಸಿಗುತ್ತೆ. ಮತ್ತು ಈ ಅಂತರ್ಜಲದಲ್ಲಿ ಈ ಮಳೆ ನೀರು ಶೇಖರಣೆ ಆಗೋದ್ರಿಂದ ನಿಮಗೆ ಬೇಸಿಗೆಯಲ್ಲಿ ನೀರು ಸಿಗುತ್ತೆ. ಹಾಗಾಗಿ 4 ತಿಂಗಳು ಮಳೆಯಿಂದ, 4 ತಿಂಗಳು ಈ ಪ್ರದೇಶದಲ್ಲಿ ಇರೋ ನೀರಿಂದ, ಮತ್ತು 4 ತಿಂಗಳು ಈ ಗ್ರೌಂಡ್ ವಾಟರ್ ಝೋನಿಂದ ನೀರು ಸಿಕ್ಕೋದ್ರಿಂದ ನಿಮ್ಗೆ 12 ತಿಂಗಳು ನೀರಿರುತ್ತೆ. ಎಲ್ಲಿ ಕಾಡನ್ನು ತೆಗೆದು ನಾಟಿ ಮಾಡಿದಾರೋ ಅಲ್ಲಿ ಯಾವುದೇ ರೀತಿಯ ನೀರು ಶೇಖರಣೆ ಆಗಲ್ಲ. ಬರೀ ಇದರಲ್ಲಿ ಮಾತ್ರ ಈ ನೀರು ಮಳೆಗಾಲದಲ್ಲಿ ಮಾತ್ರ ಇರುತ್ತೆ. ಹೀಗಾಗಿ ನಾವು ಜರಿಗಳು ಮತ್ತು ನದಿಗಳು, ಕೆರೆಗಳನ್ನು ABCD ಅಂತ ಗ್ರೇಡ್ ಕೊಟ್ಟಿದ್ದೀವಿ. A ಅಂದರೆ 12 ತಿಂಗಳು ನೀರಿರೋದು, B ಅಂದರೆ 8 ತಿಂಗಳು, C ಅಂದರೆ 6 ತಿಂಗಳು, D ಅಂದರೆ 4 ತಿಂಗಳು. ಈಗ ಎಲ್ಲೆಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಿ ಅಂದರೆ, ಒಂದು ಜಲನಯನ ಪ್ರದೇಶ, ಸ್ಥಳೀಯ ಪ್ರಭೇದ ಹಸಿರು ಕಾಡಿರುವ ಪ್ರದೇಶ, ಎರಡನೇದು ಕಾಫಿ ಇರುವ ಪ್ರದೇಶ, ಮತ್ತು ಮೂರನೇದು ಬಿಲ್ಡಿಂಗ್ಸ್ ಇರೋ ಪ್ರದೇಶ. ಅಲ್ಲಿ ಜರಿಗಳಲ್ಲಿ, ಕೆರೆಗಳಲ್ಲಿ ಎಷ್ಟು ಇದೆ ಅಂತ ಹೇಳಿ ಒಂದು 28 ಪ್ರದೇಶದಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಿ. ಅದು ಮಾಡಿದ್ರ ಮೇಲೆ ನಾವು ಗ್ರೇಡ್ ಕೊಟ್ಟಿದ್ದೀವಿ ABCD. A ಅಂದರೆ 12 ತಿಂಗಳು ನೀರಿರೋದು, B ಅಂದರೆ 8, C ಅಂದರೆ 6 ತಿಂಗಳು, D ಅಂದರೆ ಮಳೆಗಾಲದಲ್ಲಿ ಮಾತ್ರ. ಈಗ A ಅಂದರೆ ನೀರಿನಲ್ಲಿ ನೀರು 12 ತಿಂಗಳು ಲಭ್ಯತೆ ಇರಬೇಕಾದ್ರೆ ಜಲನಯನ ಪ್ರದೇಶದಲ್ಲಿ ಸ್ಥಳೀಯ ಪ್ರಭೇದ ಕಾಡುಗಳಿದ್ದಾಗ ನಮಗೆ ಜರಿಗಳಲ್ಲಿ ಮತ್ತು ಕೆರೆಗಳಲ್ಲಿ 12 ತಿಂಗಳು ನೀರಿರೋ ಸಿಕ್ಬರುತ್ತೆ. ಎಲ್ಲಿ ಕಾಡನ್ನು ನಾವು ನಡುತೋಪು ಮಾಡಿದ್ದೇವೆ, ನಡುತೋಪು ಅಂದರೆ ರಬ್ಬರ್ ಪ್ಲಾಂಟೇಶನ್ ಇರ್ಬೋದು, ಅಕೇಶಿಯಾ ಇರ್ಬೋದು, ಯುಕಲಿಪ್ಟಸ್, ಒಂದೇ ಜಾತಿಯ ಗಿಡಗಳನ್ನು ನಾವು ನಟ್ಟಾಗ ನಮಗೆ 6 ರಿಂದ 8 ತಿಂಗಳು ಮಾತ್ರ ನೀರಿನ ಲಭ್ಯತೆ ಕಂಡುಬಂದಿದೆ. ಎಲ್ಲಿ ನಾವು ಕಾಡು ಬೋಲ್ಡ್ ಮಾಡಿದ್ದೀವೋ, 30%ಗಿಂತ ಕಡಿಮೆ ಮಾಡಿದ್ದೀವೋ, ಅಲ್ಲಿ ಬರೀ ಮಳೆಗಾಲದಲ್ಲಿ ಮಾತ್ರ ನಮಗೆ ನೀರಿನ ಲಭ್ಯತೆ ಇದೆ. ಸೊ ಇದರಿಂದ ನೀರು ಮತ್ತು ಕಾಡು ಎಷ್ಟಿರಬೇಕು ಅನ್ನೋದು ನಮಗೆ ತಿಳಿದು ಬರುತ್ತೆ. ಓಕೆ, ಕಾಡುಗಳಿದ್ದ ಪ್ರದೇಶದಲ್ಲಿ ಮಳೆಯಲ್ಲಿ ಬರೋದ 60% ನೀರು ಹಿಂಗಿಕೊಳ್ಳುತ್ತೆ. ಮಳೆ ನೀರು ಇಲ್ಲಿ ಹಿಂಗಿದಾಗ ಇಲ್ಲೆಲ್ಲ ಶೇಖರಣೆ ಆಗೋದ್ರಿಂದ ಈ ನೀರು ನಮಗೆ ಮಳೆ ನಿಂತನ ಮೇಲೆ ನಮ್ಮ ಬಾವಿಗಳಲ್ಲಿ ಸಿಕ್ಕೋದ್ರಿಂದ ನಮಗೆಲ್ಲ ನೀರು ಸಿಕ್ಕುತ್ತೆ. ಎಷ್ಟು ನೀರು ಯಾವ ಪ್ರಮಾಣದಲ್ಲಿ ಶೇಖರಣೆ ಆಗುತ್ತೆ ಅಂದರೆ 60 ರಿಂದ 65% ಅಷ್ಟು ನೀರು ಇದಾಗುತ್ತೆ. ಒಂದು ವರ್ಷಕ್ಕೆ 3000 ಮಿಲಿಮೀಟ್ರ್ ಅಂದರೆ 60%. ಓಕೆ, 1800 ರಿಂದ 2000 ಮಿಲಿಮೀಟ್ರ್ ಅಷ್ಟು ನೀರು ಇಲ್ಲಿ ಶೇಖರಣೆ ಆಗುತ್ತೆ. ಎಲ್ಲಿ ಕಾಡು ಬೋಳಾಗಿದೆಯೋ ಅಲ್ಲಿ 28% ಅಷ್ಟೇ ಶೇಖರಣೆ ಆಗುತ್ತೆ. ಇದರಿಂದ ಏನು ಇದು ಅಂದರೆ 68% ಅಷ್ಟು ಮಳೆ ಪ್ರಮಾಣಕ್ಕೆ ನಮ್ಮ ಭೂಮಿಯಲ್ಲಿ ಶೇಖರಣೆ ಆದಾಗ ನಮಗೆ ವರ್ಷವಿಡೀ ಮಳೆ ಸಿಕ್ಕುತ್ತೆ, ನೀರು ಸಿಕ್ಕುತ್ತೆ. ಈ ಭಾಗದಲ್ಲಿ 12 ತಿಂಗಳು ಜರಿಗಳಲ್ಲಿ, ಕೆರೆಗಳಲ್ಲಿ 12 ತಿಂಗಳಿಂದ ಲಭ್ಯತೆ. ಈ ಹಸಿರು ಇದರಲ್ಲಿ 8 ತಿಂಗಳು, ಹಳದಿ ಇರೋಲ್ಲಿ 6 ತಿಂಗಳು, ಈ ಬ್ಲೂ ಇರೋಲ್ಲಿ ಅಂದರೆ ನೀಲಿ ಇರೋಲ್ಲಿ 4 ತಿಂಗಳಿದೆ. ನೀವು ಆ ಕಾಡಿನ ಪ್ರಮಾಣ ನೋಡಿದಾಗ ನಮ್ಮ ತುಲಿಕಾ ಅವ್ರು ತೋರಿಸ್ತಾರೆ ಹೇಗಿದ ರೀತಿ ಮ್ಯಾಪ್ ಮಾಡ್ಬೋದು ಅಂತ. ಅದನ್ನು ನೋಡಿದಾಗ ಎಲ್ಲೆಲ್ಲಿ ಕಾಡಿದೆಯೋ ಅಲ್ಲಿ ಜರಿಗಳಲ್ಲಿ, ಕೆರೆಗಳಲ್ಲಿ, ಬಾವಿಗಳಲ್ಲಿ 12 ತಿಂಗಳು ನೀರಿದೆ. ಎಲ್ಲಿ ಕಾಡು ಛಿದ್ರ ಆಗಿದೆಯೋ ಆ ಛಿದ್ರದ ಪ್ರಮಾಣದ ಪ್ರಕಾರ 8 ರಿಂದ 6 ತಿಂಗಳು ಮಾತ್ರ ಇದೆ. ಎಲ್ಲಿ ಕಾಡು ಬೋಳಾಗಿದೆಯೋ 30%ಗಿಂತ ಕಡಿಮೆ ಕಾಡಿದೆಯೋ ಅಲ್ಲಿ 4 ತಿಂಗಳು ಮಾತ್ರ ನೀರಿನ ಲಭ್ಯತೆ ಇದೆ. ಇವಾಗ ನೀವು ಕೇಳ್ಬೋದು ಈ ಅಭ್ಯಾಸದಿಂದ ಏನು ಪ್ರಯೋಜನ ಅಂತ. ಈ ಭಾಗದಲ್ಲಿ 12 ತಿಂಗಳು ನೀರು ಸಿಕ್ಕೋದ್ರಿಂದ ರೈತರು ಕ್ಯಾಶ್ ಕ್ರಾಪ್ ಅಂದರೆ ಕಾಫಿ ಮತ್ತು ಕಬ್ಬು ಈ ರೀತಿಯ ಇದು ಅಥವಾ ಭತ್ತ 3 ಸತಿ ವರ್ಷಕ್ಕೆ 3 ಸತಿ ಬೆಳೀತಾರೆ. ಎಲ್ಲಿ ನೀರು 4 ರಿಂದ 6 ತಿಂಗಳಿದೆಯೋ ಒಂದೇ ಒಂದು ಕ್ರಾಪ್ ಬೆಳೀತಾರೆ. ಅಂದರೆ ಇದನ್ನು ಬೆಳೆಯೋದ್ರಿಂದ ರೈತರಿಗೆ ಏನು ಆದಾಯ ಇರ್ಬೋದು ಅನ್ನೋ ಅಭ್ಯಾಸ ಮಾಡಿದಾಗ ಈ ಪ್ರದೇಶದಲ್ಲಿ 12 ತಿಂಗಳು ನೀರು ಸಿಕ್ಕೋ ಪ್ರದೇಶದಲ್ಲಿ 1 ಎಕರೆಗೆ 1,54,000 ರೂಪಾಯಿಯಷ್ಟು ಆದಾಯ ಇದೆ. ಎಲ್ಲಿ ಕಾಡು ಬೋಳಾಗಿದೆಯೋ ಅಲ್ಲಿ ನೀರಿನ ಲಭ್ಯತೆ 4 ರಿಂದ 6 ತಿಂಗಳು ಇರೋದ್ರಿಂದ ಬರೀ ಒಂದೇ ಒಂದು ಕ್ರಾಪ್ ಬೆಳೆಯೋಕ್ಕೆ ಸಾಧ್ಯ ಇರೋದ್ರಿಂದ ಅವರ ಆದಾಯ 32,000 ರೂಪಾಯಿ 1 ಎಕರೆಗೆ 1 ವರ್ಷಕ್ಕೆ. ಈಗ 32,000 ಜಾಸ್ತಿನ 1,54,000 ಜಾಸ್ತಿನ 1,54,000 ಜಾಸ್ತಿ. ಎರಡನೇದು, ಈ ಪ್ರದೇಶದಲ್ಲಿ ಎಲ್ಲೆಲ್ಲಿ ಕಾಡುಗಳಿದೆಯೋ
ಪರಾಗಸ್ಪರ್ಶ ಕ್ರಿಯೆ ಭಾಳ ಚೆನ್ನಾಗಾಗುತ್ತೆ. ಪರಾಗಸ್ಪರ್ಶ ಕ್ರಿಯೆ ಯಾಕಾಗತ್ತೆ? ಪರಾಗಸ್ಪರ್ಶ ಕ್ರಿಯೆ ಆಗೋದ್ರಿಂದ ನಮ್ಮ ಇಳುವರಿಗಳಲ್ಲಿ ಭತ್ತ ಇರಬಹುದು, ಕಬ್ಬು ಇರಬಹುದು ಅಥವಾ ಕಾಫಿ ಇರಬಹುದು, ಇಳುವರಿಯಲ್ಲಿ ಬಹಳಷ್ಟು ದ್ವಿಗುಣ ಕಂಡು ಬರುತ್ತೆ. ಪರಾಗಸ್ಪರ್ಶ ಜಾಸ್ತಿ ಇರಬೇಕಾದ್ರೆ ಏನು ಕಾರಣ? ಪರಾಗಸ್ಪರ್ಶ ಕ್ರಿಮಿಗಳಿರ್ಬೋದು. ನೀವು ಈ ಭಾಗದಲ್ಲಿ ಯಾವ ರೀತಿಯ ಪರಾಗಸ್ಪರ್ಶ ಕ್ರಿಮಿಗಳಿದೆ, ಅದರಿಂದ ಎಷ್ಟು ಪರಾಗಸ್ಪರ್ಶ ಆಗ್ತಾ ಇದೆ ಅಂತ ನೋಡಿದಾಗ ಈ ಎಲ್ಲೆಲ್ಲಿ ಸ್ಥಳೀಯ ಪ್ರಭೇದ ಕಾಡುಗಳಿದೆಯೋ ಅಲ್ಲಿ ಈ ಸ್ಥಳೀಯ ಪ್ರಭೇದದ ದುಂಬಿಗಿರ್ಬೋದು, ಚಿಟ್ಟೆಗಳು ಬಹಳಷ್ಟು ಇದೆ. ಎಲ್ಲಿ ಕಾಡು ಬೋಳಾಗಿದೆಯೋ ಅಲ್ಲಿ ದುಂಬಿಗಳ ಪ್ರಮಾಣ ಭಾಳ ಕಡಿಮೆ ಇದೆ. ಹಾಗಾಗಿ ದುಂಬಿಗಳ ಜಾಸ್ತಿ ಇರೋ ಭಾಗದಲ್ಲಿ ಬೆಳೆಗಳ ಇಳುವರಿಯೂ ಜಾಸ್ತಿ ಇದೆ. ಇಲ್ಲಿ ನೀವು ಅಕ್ಕಿ ತಗೊಂಡಾಗ, ಭತ್ತ ತಗೊಂಡಾಗ 1 ಎಕರೆಗೆ 14ರಿಂದ 18 ಕ್ವಿಂಟಲಷ್ಟು ಇಳುವರಿ ಇದ್ದರೆ, ಈ ಪ್ರದೇಶದಲ್ಲಿ ದುಂಬಿಗಳು ಮತ್ತು ಚಿಟ್ಟೆಗಳು ಕಡಿಮೆ ಇರೋ ಪ್ರದೇಶದಲ್ಲಿ 6ರಿಂದ 8 ಕ್ವಿಂಟಲ್ ಪರ್ ಎಕರ್ ಸಿಕ್ಕುತ್ತೆ. ಅಂದರೆ ನೀವು ಕಾಡನ್ನು ನೋಡ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ ಬೇಕಾಗಿರೋ ನೀರು ಸಿಕ್ಕುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ದುಂಬಿಗಳ ಪ್ರಮಾಣಗಳು ಜಾಸ್ತಿ ಇರೋದ್ರಿಂದ ನಿಮಗೆ ಹನಿನೋ ಜೇನುತುಪ್ಪ ಸಿಕ್ಕುತ್ತೆ. ಅದು ಅಷ್ಟೇ ಅಲ್ಲ, ಆ ಜೇನು ಮತ್ತು ಚಿಟ್ಟೆಗಳು ಭಾಳಷ್ಟು ಇರೋದ್ರಿಂದ ಅಲ್ಲಿ ಪರಾಗಸ್ಪರ್ಶ ಚೆನ್ನಾಗಾಗೋದ್ರಿಂದ ನಿಮಗೆ ಭತ್ತದಲ್ಲೂ ಇಳುವರಿ ಬಹಳ ಜಾಸ್ತಿ ಸಿಕ್ಕುತ್ತೆ. 14ರಿಂದ 18 ಕ್ವಿಂಟಲ್ ಸಿಕ್ಕುತ್ತೆ. ಬೇರೆ ಜಾಗದಲ್ಲಿ 6ರಿಂದ 8 ಕ್ವಿಂಟಲ್. ಹೀಗಾಗಿ ಮನುಷ್ಯರಿಗೂ ಪರಿಸರಕ್ಕೂ ಇರುವ ಒಂದು ಬಾಂಧವ್ಯನ ನೀವು ಅಭ್ಯಾಸ ಮಾಡ್ಬೋದು. ಪರಿಸರ ಎಷ್ಟು ಚೆನ್ನಾಗಿದೆ, ಅಲ್ಲಿಂದ ಪರಿಸರದಿಂದ ಮನುಷ್ಯರಿಗೆ ಏನೇನು ಅನುಕೂಲ ಆಗ್ಬೋದು ಅನ್ನೋದನ್ನು ನೀವು ಅಭ್ಯಾಸ ಮಾಡ್ಬೋದು. ನಾವು ಅದನ್ನು ಅಭ್ಯಾಸ ಮಾಡಿದ್ದೇವೆ. ಮನುಷ್ಯರಿಗೆ ಏನೆಲ್ಲ ನೀರು ಬೇಕು, ಕುಡಿಯೋಕ್ಕೆ ನೀರು ಬೇಕು, ವ್ಯವಸಾಯಕ್ಕೆ ನೀರು ಬೇಕು, ಮತ್ತು ದಿ ಹಾರ್ಟಿಕಲ್ಚರ್ ಅಂದರೆ ನಿಮ್ಮ ದಿ ಕಾಫಿ ಪ್ಲಾಂಟೇಶನ್ ಇದಕ್ಕೆಲ್ಲ ನೀರು ಬೇಕು. ಅದಕ್ಕೆ ಎಷ್ಟು ಬೇಕು ಅನ್ನೋದು ನೋಡಿದಾಗ ಎಲ್ಲೆಲ್ಲಿ ಕಾಡಿದೆಯೋ ಸಾಕಷ್ಟು ನೀರು ಸಿಗ್ತಾ ಇದೆ. ಹಾಗಾಗಿ ಅಲ್ಲಿ ಏನೂ ನೀರಿನ ಕೊರತೆ ಕಂಡು ಬಂದಿಲ್ಲ. ಎಲ್ಲಿ ಕಾಡು ಬೋಳಾಗಿದೆಯೋ ಅಲ್ಲಿ ನೀರಿನ ಪ್ರಮಾಣದ ಜಾಸ್ತಿ ಬೇಕಾಗುತ್ತೆ, ಬಟ್ ನೀರಿಲ್ಲ ಅಲ್ಲಿ. ಹಾಗಾಗಿ ಅಲ್ಲಿ ಅಭಾವದ ಸ್ಥಿತಿ ಕಂಡು ಬಂದಿದೆ. ಓಕೆ, ನಂತರ ನೀವು ಅಲ್ಲಿರುವ ಮೀನುಗಳ ಬಗ್ಗೆ ಅಭ್ಯಾಸ ಮಾಡ್ಬೋದು. ನಾವು ಅಭ್ಯಾಸ ಮಾಡುವಾಗ ನಮ್ಗೆ ಈ 2 ತಳಿಯ ಮೀನುಗಳು ಸಿಕ್ಕಿದ್ವು. ಅವುಗಳ ಇಂಪಾರ್ಟೆನ್ಸ್ ಏನು? ಈ ಮೀನನ್ನು ಆಸ್ತಮಾ ಅಥವಾ ಶ್ವಾಸಕೋಶ ರೋಗ ಇರೋರಿಗೆ ಈ ಮೀನಿಂದ ಅನುಕೂಲ ಆಗುತ್ತೆ. ಅಂದರೆ ಆ ರೀತಿ ಆಸ್ತಮಾ ಪ್ರಾಬ್ಲಮ್ ಬರಲ್ಲ. ಈ ಮೀನು ಅಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ, ಆಸ್ತಮಾ ಕ್ಯೂರ್ ಮಾಡೋ ಪ್ರಾಪರ್ಟಿ ಇರಬೇಕಾದ್ರೆ ಅದು ಎಲ್ಲಿ ಬೆಳೀತಾ ಇದೆಯೋ ಅಲ್ಲೇ ಬೆಳೆಸಬೇಕು. ಆಗ ನಮ್ಗೆ ಆಸ್ತಮಾ ಪ್ರಾಪರ್ಟಿ ಸಿಕ್ಕುತ್ತೆ, ಕ್ಯೂರ್ ಮಾಡೋ ಪ್ರಾಪರ್ಟಿ ಸಿಕ್ಕುತ್ತೆ. ಸೊ ಹಾಗಾಗಿ ನಮಗೆ ಎಲ್ಲೆಲ್ಲಿ ಕಾಡಿದೆಯೋ ನೀರು ಸಿಕ್ಕೋದ್ರಿಂದ, ಈ ರೀತಿಯ ತಳಿಗಳು ನಮ್ಗೆ ಸಿಕ್ಕೋದ್ರಿಂದ ನಮ್ಗೆ ಬೇಕಾದ ವೈದ್ಯಕೀಯ ಸವಲತ್ತು ನಮಗೆ ಸಿಕ್ಕುತ್ತೆ. ನಂತರ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಕಪ್ಪೆಗಳನ್ನು ಆಂಫಿಬಿಯನ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ. ಯಾಕೆ ಕಪ್ಪೆಗಳನ್ನು ಆಂಫಿಬಿಯನ್ ಅಂತೀವಿ? ಅವು ಲೈಫ್ ಸೈಕಲ್ ನೋಡಿದಾಗ ನಿಮ್ಮ ಥರ ಚಿಕ್ಕವರಿದ್ದಾಗ ಕಪ್ಪೆಗಳು ಟ್ಯಾಡ್ಪೋ ಸ್ಟೇಜ್ ಇದ್ದಾಗ ಅದಕ್ಕೆ ನೀರಿನ ರಿಕ್ವೈರ್ಮೆಂಟ್ ಬೇಕು. ನಂತರ ಅಡಲ್ಟ್ ಆದ್ರ ಮೇಲೆ ಅದಕ್ಕೆ ಲ್ಯಾಂಡಿನ ಇರಬೇಕು. 2 ರೀತಿಯ ಹ್ಯಾಬಿಟ್ಯಾಟ್ ರಿಕ್ವೈರ್ಮೆಂಟ್ ಇರೋದ್ರಿಂದ ನಾವು ಆಂಫಿಬಿಯನ್ ಅಂದರೆ ಡ್ಯುಯಲ್ ಲೈಫ್ ಅಂತ ನಾವು ಹೇಳ್ತೀವಿ. ಈಗ ನೀರು ಇಲ್ಲದೆ ಹೋದರೆ ಕಪ್ಪೆಗಳಿಗೆ ಏನಾಗುತ್ತೆ ಅನ್ನೋದನ್ನು ನೀವು ಅಭ್ಯಾಸ ಮಾಡಿದ್ರೆ ನಮಗೆ ನೀರು ಇಲ್ಲದೆ ಹೋದರೆ ಟ್ಯಾಡ್ಪೋ ಸ್ಟೇಜ್ ಇರೋಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಟ್ಯಾಡ್ಪೋಲ್ ಅಂದರೆ ಮೀನಿನ ರೀತಿಯ ಒಂದು ಸ್ಥಿತಿ. ಅದು ಕಪ್ಪೆಗಳು ಹುಟ್ಟಿದಾಗ ಆ ಸ್ಥಿತಿಯಲ್ಲಿ ಇರ್ತವೆ. ನಂತರ ಮೀನಿನಿಂದ ಕಪ್ಪೆಗಳಾಗಿ ಮಾರ್ಪಾಡಾಗುತ್ತೆ. ಸೊ ಅಲ್ಲಿ ನೀರು ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದರೆ ಟ್ಯಾಡ್ಪೋಲ್ ಕೆನಾಟ್ ಸರ್ವೈವ್. ಟ್ಯಾಡ್ಪೋಲ್ ಸರ್ವೈವ್ ಆಗಿದ್ರೆ ಆ ಕಪ್ಪೆಗಳು ಅಲ್ಲಿ ಬೆಳೆಯಲ್ಲ. ಬಟ್ ನಾವೊಂದು ಕಪ್ಪೆ ನೋಡಿದ್ವಿ ಡ್ರೈ ರೀಜನಲ್ಲಿ, ಅಲ್ಲಿ ನೀರು ಅಷ್ಟು ಇರಲಿಲ್ಲ. ಆ ಕಪ್ಪೆದ ಎಗ್ ಫರ್ಟಿಲೈಸ್ ಆದ್ರ ಮೇಲೆ 14 ದಿವಸಕ್ಕೆ ನಾವು ಚಿಕ್ಕ ಕಪ್ಪೆಗಳು ಹೊರಗಡೆ ಬರೋದು ಕಂಡು ಬಂತು. ಅಂದರೆ ಕಪ್ಪೆಗಳು ನೀರಿಲ್ಲದೆ ಬದುಕುವ ಒಂದು ಸಾಮರ್ಥ್ಯ ಪಡ್ಕೊಂಡಿದ್ದಾವೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಈ ರೀತಿ ಅಭ್ಯಾಸ ಮಾಡ್ಬೋದು. ಎಲ್ಲೆಲ್ಲಿ ಈ ರೀತಿಯ ಮಾರ್ಪಾಡಾಗಿದೆ, ಯಾಕಾಗಿದೆ ಅನ್ನೋದನ್ನು ನೀವು ಅಭ್ಯಾಸ ಮಾಡ್ಬೋದು. ಓಕೆ, ನಾವು ಹಿಂದೆ ನಮ್ಮ ಹಿರಿಯರು ಕಾಡಿಗೂ ಮತ್ತು ಮನುಷ್ಯರಿಗಿರೋ ಬಾಂಧವ್ಯ ನೋಡಿದ್ರು. ಕಾಡಿಂದ ಮನುಷ್ಯರಿಗೆ ನೀರು ಸಿಕ್ಕುತ್ತೆ. ಹಾಗಾಗಿ ಕೆಲವೊಂದು ಕಾಡುಗಳನ್ನು ದೇವರ ಕಾಡು ಅಂತ ಕರೆದರು. ನೀವು ದೇವರ ಕಾಡಿನಲ್ಲಿ ಯಾವ ರೀತಿಯ ಪ್ರಭೇದಗಳಿದೆ, ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ಅಭ್ಯಾಸ ಮಾಡ್ಬೋದು. ಎಲ್ಲೆಲ್ಲಿ ಕಾಡಿದೆಯೋ ಸಮೃದ್ಧವಾಗಿ, ಶಿವನ ತಲೆಯಲ್ಲಿ ಎಲ್ಲಿವರೆಗೂ ಕೂದಲು ಇರುತ್ತೋ ಅಲ್ಲಿವರೆಗೂ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಶಿವನಲ್ಲಿರುತ್ತೆ, ಗಂಗೆನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ. ಹಾಗೆಯೇ ಭೂತಾಯಿಗೆ ಎಲ್ಲಿ ಹಸಿರು ಕವಚ, ಈ ಮರಗಳ ಸ್ಥಳೀಯ ಪ್ರಭೇದ ಮರ ಮತ್ತು
ಗಿಡಗಳ ಕವಚ ಇದೆಯೋ ಅಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಆ ಭೂತಾಯಿಗಿರುತ್ತೆ. ಅದನ್ನು ನಾವು ಈಗ ತಾನೇ ಅರ್ಥ ಮಾಡ್ಕೊಂಡಿದ್ದೀವಿ. ಓಕೆ, ಮತ್ತು ನೀವು ತಿನ್ನೋ ಪದಾರ್ಥದಲ್ಲಿ ಎಷ್ಟು ನೀರಿನ ಅಂಶ ಇದೆ ಅನ್ನೋದು ನೀವು ಅಭ್ಯಾಸ ಮಾಡೋದು. ಇವಾಗ ಒಂದು ದಿವಸದಲ್ಲಿ ನೀವು ಏನೆಲ್ಲ ತಿಂತೀರಾ ಅದರಲ್ಲಿ ಯಾವ ಪ್ರಮಾಣದಲ್ಲಿ ನೀರು ಇರುತ್ತೆ ಅನ್ನೋದನ್ನು ಅಭ್ಯಾಸ ಮಾಡೋದು. ಫಾರ್ ಎಕ್ಸಾಂಪಲ್, ಒಂದು ಟೀ ಶರ್ಟ್ ಹಾಕ್ಕೊಂಡ್ರೆ ಟೀ ಶರ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಒಂದು ವರ್ಷಕ್ಕೆ ಒಂದು ಟೀ ಶರ್ಟಿಗೆ 2700 ಲೀಟ್ರಷ್ಟು ನೀರು ಬೇಕು. ಅಂದರೆ ನೀವೆಲ್ಲ ಶರ್ಟ್ ಹಾಕ್ಕೊಂಡಿದ್ದೀರಾ, ಒಂದೊಂದು ಶರ್ಟ್ಗೂ 2700 ಲೀಟ್ರಷ್ಟು ನೀರು ಬೇಕು. ಹಾಗೆ ನೀವೆಲ್ಲ ಚಾಕ್ಲೇಟ್ ತಿಂತೀರಾ, ಎಷ್ಟು ಚಾಕ್ಲೇಟ್ ತಿಂತೀರಾ ಆ ಪ್ರಮಾಣದ ಮೇಲೆ ಎಷ್ಟು ನೀರು ಬೇಕನ್ನೋದನ್ನು ನೀವು ಅಭ್ಯಾಸ ಮಾಡೋದು. 1 kg ಚಾಕ್ಲೇಟ್ ಮಾಡಲಿಕ್ಕೆ 2400 ಲೀಟ್ರಷ್ಟು ನೀರು ಬೇಕು. ನೀವು ಕಾಫಿ ಕುಡಿತೀರಲ್ವ, ಕಾಫಿ ಕುಡಿದಾಗ ಪ್ರತಿಯೊಂದು ಕಾಫಿ ಕಪ್ಪಲ್ಲೂ 140 ಲೀಟ್ರಷ್ಟು ನೀರಿನ ಅವಶ್ಯಕತೆ ಇದೆ. ಯಾಕಂದರೆ ಕಾಫಿ ಬೆಳೆಯುವಾಗ ನೀವು ಕಾಫಿಗೆ ನೀರು ಹಾಕಬೇಕು, ಮತ್ತು ಸಕ್ಕರೆಗೆ ಇದಕ್ಕೆ ಕಪ್ಪಿಗೆ ನೀರು ಹಾಕಬೇಕು. ಎಷ್ಟು ಪ್ರಮಾಣದ ಇದು ನೋಡಿದಾಗ 1 ಲೀಟ್ರ್ ಕಾಫಿ, 1 ಕಪ್ ಕಾಫಿಗೆ 140 ಲೀಟ್ರಷ್ಟು ನೀರಿನ ರಿಕ್ವೈರ್ಮೆಂಟ್ ಇದೆ. ಸಿಮಿಲರ್ಲಿ ಇದು ಶುಗರ್ 1 kg ಇದಕ್ಕೆ 1 kg ಶುಗರ್ಗೆ ಅಬೌಟ್ 50,000 ಲೀಟರ್ ಆಫ್ ವಾಟರ್ ಇಸ್ ರಿಕ್ವೈರ್ಡ್. ಮತ್ತು ಟೊಮೊಟೊ 1 kg ಟೊಮೊಟೊಕ್ಕೆ 180 ಲೀಟ್ರಷ್ಟು ನೀರಿನ. ಸೊ ನೀವು ಏನೇನು ದಿವಸ ತಿಂತೀರ ಅನ್ನೋದನ್ನು ಲಿಸ್ಟ್ ಮಾಡಿಕೊಂಡು 1 ತಿಂಗಳಿಗೆ ನಿಮ್ಮ ಮನೆಗೆ ಎಷ್ಟು ನೀರಿನ ಪ್ರಮಾಣ ಇದೆ ಅನ್ನೋದನ್ನು ಅಂದಾಜು ಮಾಡಬಹುದು. ಓಕೆ, ಸೊ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಎಷ್ಟೆಷ್ಟು ರಿಸೋರ್ಸಸ್ ಬೇಕು ಅದ್ರ ಮೂಲಕ ನಾವು ಇದು ಮಾಡ್ಬೋದು. ಈಗ ನಾವು ಇಂಡಿಯಾದಲ್ಲಿ ನೋಡಿದಾಗ ನಮ್ಗೆ ಬೇಕಾಗಿರೋ ಆಹಾರ ಪದಾರ್ಥ ಮತ್ತು ನಾವು ತಗೊಳ್ಳೋ ರಿಸೋರ್ಸಸ್ಗೆ ನಮಗೊಂದು ಒಬ್ಬ ಮನುಷ್ಯನಿಗೆ 1 ಹೆಕ್ಟೇರಷ್ಟು ಲ್ಯಾಂಡ್ ಇದ್ದರೂ ಸಾಕು. ಅದೇ ಅಮೇರಿಕಾದವರಿಗೆ 10 ಹೆಕ್ಟೇರ್ 9.6 ಹೆಕ್ಟೇರ್ ಅಂದರೆ ಅವರು ತಿನ್ನೋ ರಿಸೋರ್ಸಸ್ಸು ಜಾಸ್ತಿ. ಹಾಗಾಗಿ ಇದು ಈಗ ನಮ್ಮ ದೇಶ ಬಡವರ ದೇಶ ಅಲ್ಲ, 20% ಜನ ಮಾತ್ರ ಶ್ರೀಮಂತರು. ಆ 20% ಶ್ರೀಮಂತರು ವೇಸ್ಟ್ ಮಾಡೋ 80% ರಿಸೋರ್ಸಸ್ಸಿಂದ ನಮ್ಮಲ್ಲಿ ಪಾವರ್ಟಿ ಇದೆ, ಅಂದರೆ ಬಡತನ ಇದೆ. ಅದೇ ನಾವೆಲ್ಲರೂ ಆಹಾರನ ಅಥವಾ ವೇಸ್ಟ್ ಮಾಡೋದನ್ನು ಮಿತ ಮಾಡಿದಾಗ ಈ ರೀತಿಯ ವ್ಯತ್ಯಾಸಗಳು ನಮ್ಮ ಸಿಸ್ಟಮಲ್ಲಿ ಆಗೋದನ್ನು ನಾವು ತಡಿಬೋದು. ಓಕೆ, ಮತ್ತು ಈಗ ನೀವು ಒಂದು ಕಾಡನ್ನು ತಗೊಂಡಾಗ ಯಾವ ರೀತಿ ವೆಜಿಟೇಷನ್ ಮ್ಯಾಪ್ ಮಾಡ್ಬೋದು, ವೆಜಿಟೇಷನ್ ಅಂದರೆ ಗಿಡ ಮರಗಳನ್ನು ಅಭ್ಯಾಸ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಸಂಕ್ಷಿಪ್ತವಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ನಮಗೆ ನಮ್ಮ ಹಳ್ಳಿಯಲ್ಲಿರೋ ವೈವಿಧ್ಯತೆ ಬಗ್ಗೆ ನೋಡ್ಕೊಳ್ಳೋಣ. ಇದು ಒಂದು ಜಿಲ್ಲೆಯಲ್ಲಿ ಸಿಕ್ಕೋ ಬದನೆಕಾಯಿ, ಇದು ಉತ್ತರ ಕನ್ನಡ ಜಿಲ್ಲೆ. ಮತ್ತು ಇಲ್ಲೊಂದು ತಾಲೂಕಲ್ಲಿ 54 ಪ್ರಭೇದದ ಭತ್ತ ಇದೆ. ಒಂದು ಭತ್ತದಲ್ಲಿ ಸುವಾಸನೆ ಇದೆ, ಇನ್ನೊಂದರಲ್ಲಿ ಇಳುವರಿ ಜಾಸ್ತಿ ಇದೆ. ಇದೆಲ್ಲ ನೀವು ಅಭ್ಯಾಸ ಮಾಡಿದ್ರೆ ಮುಂದೆ ನೀವು ಕ್ರಮೇಣವಾಗಿ ಕಾಲೇಜಿಗೆ ಹೋದಾಗ ಅಲ್ಲಿ ಹೈಬ್ರಿಡೈಸೇಷನು ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ತೀರ. ಮತ್ತು ಕೆಲವೊಂದು ಗಿಡಗಳಿಂದ ನಮಗೆ ಮೆಡಿಸಿನ್ ಸಿಗುತ್ತೆ, ಅದರಿಂದ ಯಾವ್ಯಾವ ಗಿಡದಿಂದ ಏನೇನು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಕರಿಬೇವು, ನೀವೆಲ್ಲ ಕರಿಬೇವು ತಿಂದಿರಬೇಕು. ಕರಿಬೇವು ತಗೊಂಡಾಗ ಏನು ಪ್ರಯೋಜನ? ನಿಮ್ಮ ಕೂದಲು ಕಪ್ಪಾಗಿರುತ್ತೆ, ಕೂದಲು ಸಮೃದ್ಧವಾಗಿರುತ್ತೆ. ಹಾಗಾಗಿ ನಿಮ್ಮಮ್ಮ ಕರಿಬೇವು ತಿನ್ನಬೇಕು ಅಂತ ಹೇಳ್ತಾರಲ್ವ, ಕಣ್ಣನ್ನು ಚೆನ್ನಾಗಿರುತ್ತೆ. ಈ ರೀತಿ ನೀವು ಪ್ರತಿಯೊಂದು ಆಹಾರದ ಪದಾರ್ಥದಲ್ಲಿ ಅದಕ್ಕಿರುವ ಗುಣಗಳನ್ನು ಇದು ಮಾಡಬೇಕು. ನಿಮ್ಮ ಸುತ್ತಮುತ್ತಲು ಯಾವ್ಯಾವ ರೀತಿ ವೈದ್ಯಕೀಯ ಗುಣ ಇರೋ ಗಿಡ ಮರಗಳಿದೆ ಅನ್ನೋದನ್ನು ನೀವು ದಾಖಲಾತಿ ಮಾಡಬಹುದು. ಓಕೆ, ಇದನ್ನು ಮಾಡಬೇಕಾದ್ರೆ ನಿಮಗೆಲ್ಲ ಏನು ಬೇಕು? GPS ಬೇಕು, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮು. ನೀವು ಎಲ್ಲಿದ್ದೀರಾ, ಆಕಾಂಕ್ಷ ರೇಖಾಂಶ, ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡು, ಮತ್ತು ಒಂದು ರೋಪ್ ಬೇಕಾಗತ್ತೆ, ಟೇಪ್ ಬೇಕಾಗತ್ತೆ, ಮತ್ತು ಅಲ್ಲಿ ಎಷ್ಟು ಲೈಟ್ ಬೀಳುತ್ತೆ ಡೆನ್ಸಿಯೋಮೀಟ್ರ್ ಬೇಕಾಗುತ್ತೆ. ಈ ರೀತಿಯ ಇದು ನಾವೇನು ಮಾಡ್ತೀವಿ, ಈ ಒಂದು ಮ್ಯಾಪ್ ತೊಗೊಳ್ತೀವಿ, ಆ ಹಳ್ಳಿಯ ನಕಾಶೆ ತೊಗೊಂಡು ಆ ಹಳ್ಳಿಯ ನಕಾಶೆ ಮೂಲಕ ಗೂಗಲ್ ಅರ್ಥಲ್ಲಿ ಹಾಕಿದಾಗ ನಮ್ಮ ತುಲಿಕಾ ಅವ್ರು ತೋರಿಸ್ತಾರೆ, ಅಲ್ಲಿ ಯಾವ್ಯಾವ ಪ್ರಭೇದಗಳಿದೆ ಅನ್ನೋದನ್ನು ನೀವು ಅಭ್ಯಾಸ ಮಾಡ್ಬೋದು. ನಂತರ ಫೀಲ್ಡ್ಗೆ ಹೋದಾಗ ಪ್ರತಿಯೊಂದು ಇದು ಇಲ್ಲಿ ರೆಡ್ ಡಾಟ್ಸ್ ತೋರಿಸ್ತಾ ಇದೆಯಲ್ಲ, ಕೆಂಪು ಚಿಹ್ನೆಗಳು, ಇದೆಲ್ಲನೂ ಗಿಡಗಳಿರುವ ಇದು ತೋರಿಸುತ್ತೆ. ಒಂದೊಂದು ಸಿಂಬಲ್ಲು ಒಂದೊಂದು ರೀತಿಯ ಗಿಡ, ಒಂದು ಮಾವು ಇರ್ಬೋದು, ಹಲಸಿರ್ಬೋದು. ಈ ರೀತಿಯ ಮ್ಯಾಪಿಂಗು ನಿಮ್ಮ ಹಳ್ಳಿಲಿ ಮಾಡ್ಬೋದು. ನೀವು ಭಾಳಷ್ಟು ಮಂದಿ ಮೊಬೈಲ್ ಯೂಸ್ ಮಾಡೋದನ್ನು ನಾನು ನೋಡಿದ್ದೀನಿ, ಬೆಂಗಳೂರಿನಲ್ಲಿದ್ದೇನೆ. ಸೊ ಅದನ್ನು ಯೂಸ್ ಮಾಡ್ಬೋದು ಅಂತ ನಮ್ಮ ತುಲಿಕಾ ಅವ್ರು ತೋರಿಸ್ತಾರೆ. ಓಕೆ, ನಂತರ ನೀವು ಮ್ಯಾಪ್ ಮಾಡಿದ ಮೇಲೆ ಯಾವ ಪ್ರದೇಶದಲ್ಲಿ ಯಾವ ರೀತಿ ಗಿಡ ಮರಗಳಿದೆ ಅನ್ನೋದನ್ನು ಕಲರ್ ಕೊಡ್ಬೋದು. ಯುಕಲಿಪ್ಟಸ್ಗೆ ಒಂದು ಕಲರು, ಮತ್ತು ಟ್ಯಾಮರಿಂಡಸ್ ಹುಣಸೆ ಹಣ್ಣಿನ ಗಿಡಗಳು, ಮತ್ತು ಇನ್ನು ಬೇರೆ ಇದೆಲ್ಲ ಇಂಡಿವಿಜುವಲ್ ಟ್ರೀಸು, ಮಾವು, ಬೇವು, ಆ ರೀತಿ. ಓಕೆ, ಈ ರೀತಿ ಅಭ್ಯಾಸ ಮಾಡ್ಬೋದು. ಈಗ ಗಿಡದಲ್ಲಿ ಎಷ್ಟು ಕಾರ್ಬನ್ ಶೇಖರಣೆ ಆಗಿದೆ ಅನ್ನೋದನ್ನು ಅಭ್ಯಾಸ ಮಾಡಬೇಕಾದ್ರೆ
ಈ ಡಯಾಮೀಟ್ರ್ ಅಥವಾ ಪೆರಿಮೀಟ್ರ್ ಅದು ವಿಸ್ತೀರ್ಣ ನೀವು ಕಂಡುಹಿಡಿದ್ಬೇಕು. ಮತ್ತು ಹೈಟ್, ಆ ಮರದ ಹೈಟ್ ಇದು ಮಾಡೋದು. ಮರದ ಹೈಟ್ ನೋಡೋದಕ್ಕೆ ನೀವು ಒಂದು ಕಾಂಪಾಸ್ ಇಟ್ಕೊಂಡು ಮಾಡಿದ್ರೂ ಆಗುತ್ತೆ. ಅದರಿಂದ ಎಷ್ಟು ಹೈಟ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಸುತ್ತಳತೆ ಮತ್ತು ಹೈಟನ್ನ ನೀವು ಮಾಡೋದ್ರಿಂದ ಬಯೋಮಾಸ್ ಕಂಡು ಹಿಡಿದ್ರೆ ಆ ಬಯೋಮಾಸಿಂದ ಎಷ್ಟು ಕಾರ್ಬನ್ ಶೇಖರಣೆ ಆಗಿದೆ ಅನ್ನೋದನ್ನು ಅಭ್ಯಾಸ ಮಾಡ್ಬೋದು. ಅದಕ್ಕೆ ನೀವು ಒಂದು ಪ್ಲಾಟ್ ತೊಗೊಂಡು ಅದರಲ್ಲಿರೋ ಮರಗಳನ್ನೆಲ್ಲ ಅಭ್ಯಾಸ ಮಾಡ್ಬೋದು, ಅಥವಾ ನಿಮ್ಮ ಹಳ್ಳಿಲಿರುವ ಎಲ್ಲ ಮರಗಳನ್ನು ನೀವು ಅಭ್ಯಾಸ ಮಾಡಬಹುದು. ಇದು ಕಾಡಿನಲ್ಲಿ ಹೋದಾಗ ಯಾವ ರೀತಿ ಮಾಡ್ಬೋದು ಅಂತ ಅದು ತುಲಿಕ ತೋರಿಸ್ತಾರೆ. ಅದನ್ನು ಮಾಡಿದ್ರ ಮೇಲೆ ನೀವು ಈ ರೀತಿ ರೆಕಾರ್ಡ್ ಮಾಡ್ಬೋದು. ಅಲ್ಲಿಯ ಆಕಾಂಶ, ರೇಖಾಂಶ ಮತ್ತು ಎಷ್ಟು ಆಲ್ಟಿಟ್ಯೂಡ್ ಇದೆ ಇದೆಲ್ಲ ನಿಮ್ಮ GPS ಅಲ್ಲಿ ಸಿಗುತ್ತೆ, ನಿಮ್ಮ ಮೊಬೈಲಲ್ಲಿ ಸಿಗುತ್ತೆ. ಯಾವ ದಿವಸ ಹೋಗಿದ್ರಿ, ಎಲ್ಲಿ ಹೋಗಿದ್ರಿ, ಅಲ್ಲಿ ಏನೇನು ಗಿಡಗಳಿದ್ವೋ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಬೋದು. ಇದೇ ರೀತಿ ಎಕ್ಸ್ಪೆರಿಮೆಂಟನ್ನು ಕಳೆದ ವರ್ಷ ಮಕ್ಕಳು ಮಾಡಿರೋದು. ಇಲ್ಲಿ ಪ್ರತಿಯೊಂದು ಮರದ ಗರ್ತನ್ನ ಮೆಷರ್ ಮಾಡಿದ್ದಾರೆ, ವಿಸ್ತೀರ್ಣ ಮಾಡಿದ್ದಾರೆ, ಮತ್ತು ಹೈಟನ್ನು ಮೆಷರ್ ಮಾಡಿದ್ದಾರೆ. ಮತ್ತು ಮಕ್ಕಳು ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅವ್ರಿಗೂ ಒಂಥರ ಪರಿಸರದ ಬಗ್ಗೆ ಒಂದು ಜ್ಞಾನ ಬರುತ್ತೆ. ಮತ್ತು ಎಲ್ಲೆಲ್ಲಿ ನದಿ ಬಾವಿಗಳು ಮತ್ತು ಕೆರೆಗಳಿದೆಯೋ ಸುತ್ತಮುತ್ತ ಇರುವ ವೆಜಿಟೇಷನ್ ಅಭ್ಯಾಸ ಮಾಡಿದ್ದಾರೆ. ಮತ್ತು ನೀರಿನ ಇದನ್ನು ಕಲೆಕ್ಟ್ ಮಾಡಿಕೊಂಡು ವಾಟರ್ ಕ್ವಾಲಿಟಿ ಅಸೆಸ್ಮೆಂಟ್ ಮಾಡಿದ್ದಾರೆ. ಮಕ್ಕಳು ಹೋಗಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡ್ಬಂದು ಲ್ಯಾಬಲ್ಲಿ ಅಸೆಸ್ ಮಾಡ್ತಾ ಇದ್ದಾರೆ. ಅದರಲ್ಲಿರುವ ಬ್ಯಾಕ್ಟೀರಿಯಾ ಇರ್ಬೋದು, ಆಲ್ಗೆ, ಅದ್ರ ಬಗ್ಗೆ ಅಭ್ಯಾಸ ಮಾಡ್ತಾರೆ. ಇದು ಅಲ್ಲಿರುವ ಪಾಚಿಗಳು. ವಿಧ ವಿಧವಾದ ಪಾಚಿಗಳಿದೆ. ನೀವು ನಿಮ್ಮ ಮನೆಯಲ್ಲಿ ಬಚ್ಚಲು ಮನೆ ಜಾರಿದಾಗ ಅಲ್ಲಿರುವ ಇದನ್ನು ಪಾಚಿನ ಕಲೆಕ್ಟ್ ಮಾಡ್ಕೊಂಡು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ. ವೈವಿಧ್ಯತೆ ಕಂಡ್ರೆ ಭಾಳ ಆಶ್ಚರ್ಯ ಆಗುತ್ತೆ. ಈ ರೀತಿಯ ಚಕ್ರದ ಒಂದಿದೆ. ಈ ಚಕ್ರನ ನಾವು ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 14-15 ದಿವಸ ಆಗುತ್ತೆ. ಈ ಪಾಚಿ ಪ್ರತಿ 4 ರಿಂದ 5 ಗಂಟೆಗೆ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಓಕೆ, ಈ ರೀತಿ ನೀವೆಲ್ಲ ಅಭ್ಯಾಸ ಮಾಡಿದಾಗ ನಾವು ಆಗಸ್ಟ್ ತಿಂಗಳಲ್ಲಿ ಬಂದಾಗ ನಿಮ್ಮ ಅಭ್ಯಾಸದ ಇದನ್ನು ನಾವು ಕೂತ್ಕೊಂಡು ಕೇಳಿಸ್ಕೊಳ್ತೀವಿ. ಯಾರು ಬಹಳ ಚೆನ್ನಾಗಿ ಮಾಡ್ತೀರೋ ನಿಮ್ಮನ್ನು ಕೆರೆ ಸಮ್ಮೇಳನದಲ್ಲಿ ಪ್ರೆಸೆಂಟೇಷನ್ ಮಾಡೋದಕ್ಕೆ ನಾವು ಇನ್ವೈಟ್ ಮಾಡ್ತೇವೆ. ಈ ಇದರಲ್ಲಿ ನಮ್ಮ ಕೌಶಿಕ್ ಅವರು ಬಹಳಷ್ಟು ಮುಂದಾಳತ್ವ ತೊಗೊಂಡಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಇದನ್ನು ತೊಗೊಂಡು ನೀವೆಲ್ಲರೂ ಈ ಸಿಂಪೋಸಿಯಮ್ಗೆ ಬಂದರೆ ಒಳ್ಳೆಯದು. ಓಕೆ, ಇದು ಕಳೆದ ಸಿಂಪೋಸಿಯಮಲ್ಲಿ ನೋಡಿ, ಅಧಿಕಾರಿಗಳು, ದೇವಸ್ಥಾನದ ಹಿರಿಯರು ಎಲ್ಲರೂ ಇದ್ದಾರೆ. ಓಕೆ, ಸೊ ನಿಮಗೆ ಇನ್ನೆಷ್ಟು ವಿಷಯ ಬೇಕಾದರೆ ನೀವು ನನ್ನ ಇಮೇಲಿಗೆ ಬರಿಬೋದು. ನನ್ನ ಹೆಸರು tvramchandra@iisc.ac.in. ಇದೆಲ್ಲ ಇದರಲ್ಲಿ ನಿಮಗೆ ನಮ್ಮ ಪಬ್ಲಿಕೇಶನ್ ಸಿಕ್ಕತ್ತೆ. ಓಕೆ, ನಮ್ಮ ಎಲ್ಲ ಡಾಕ್ಯುಮೆಂಟು ನಾವು ಇಲ್ಲಿ ಹಾಕಿದ್ದೀವಿ. ಸೊ ಇಷ್ಟು ನೀವು ಅಭ್ಯಾಸ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಯಾವ್ಯಾವ ರೀತಿ ಬಲ್ಬ್ ಉಪಯೋಗಿಸ್ತೀರ, ಅದಕ್ಕೆ ಎಷ್ಟು ಎಲೆಕ್ಟ್ರಿಸಿಟಿ ಇದಾಗುತ್ತೆ. ಫಾರ್ ಎಕ್ಸಾಂಪಲ್, LED ಬಲ್ಬ್ ತೊಗೊಂಡು ಮತ್ತು ಇನ್ಕ್ಯಾಂಡಿಸೆಂಟ್ ಬಲ್ಬು ಮತ್ತು ಕಾಂಪ್ಯಾಕ್ಟ್ ಫ್ಲೋರೆಸೆಂಟ್ ಲ್ಯಾಂಪ್. LED ಬಲ್ಬ್ ತೊಗೊಂಡ್ರೆ ಅದು ಎಲೆಕ್ಟ್ರಿಸಿಟಿ 6 ರಿಂದ 8 ವ್ಯಾಟು. ನಂತರ ಇನ್ಕ್ಯಾಂಡಿಸೆಂಟ್ ಬಲ್ಬ್ 60 ವ್ಯಾಟ್ಸ್ ಆ್ಯಂಡ್ ಕಾಂಪ್ಯಾಕ್ಟ್ ಫ್ಲೋರೆಸೆಂಟ್ ಲ್ಯಾಂಪ್ 13 to 15 ವ್ಯಾಟ್ಸ್. ಸೊ ಮತ್ತು ಎಷ್ಟು ಅದು ಲೈಫ್ ಏನು ಅಂತ ನೋಡಿದಾಗ LED ಬಲ್ಬ್ 50,000 ಗಂಟೆ ಅದನ್ನು ಉಪಯೋಗಿಸ್ಬೋದು. ಬೇರೆ ಒಂದು ಇನ್ಕ್ಯಾಂಡಿಸೆಂಟ್ ಬಲ್ಬು 1200 ಗಂಟೆ ಉಪಯೋಗಿಸ್ಬೋದು. ಅದೇ ಕಾಂಪ್ಯಾಕ್ಟ್ ಫ್ಲೋರೆಸೆಂಟ್ ಲ್ಯಾಂಪು 8000 ಗಂಟೆ ಯೂಸ್ ಮಾಡ್ಬೋದು. ಅಂದರೆ ಈ ಕಾಂಪ್ಯಾಕ್ಟ್ ಫ್ಲೋರೆಸೆಂಟ್ ಲ್ಯಾಂಪ್ ತೊಗೊಂಡ್ರೆ 8 ಇನ್ಕ್ಯಾಂಡಿಸೆಂಟ್ ಬಲ್ಬ್ ಬೇಕಾಗುತ್ತೆ ಒಂದು ಲೈಫ್ ಟೈಮ್. ಅದೇ ನೀವು LED ಯೂಸ್ ಮಾಡಿದಾಗ 50,000 ಇನ್ಕ್ಯಾಂಡಿಸೆಂಟ್ ಬಲ್ಬ್. ಈ ರೀತಿ ಅಭ್ಯಾಸ ಮಾಡ್ಬೋದು. ಅದರಿಂದ ಏನೇನು ಪ್ರಯೋಜನ, ಎಷ್ಟು ಎಲೆಕ್ಟ್ರಿಸಿಟಿ ಕಡಿಮೆ ಆಗುತ್ತೆ, ಎಷ್ಟು ನಮ್ಮ ಕಾಸ್ಟ್ ಕಡಿಮೆ ಆಗುತ್ತೆ ಅನ್ನೋದನ್ನು ನೀವು ಅಭ್ಯಾಸ ಮಾಡ್ಬೋದು. ಮತ್ತು ಕಾಡಿಂದ ಮನುಷ್ಯನಿಗೆ ಏನೇ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಕಾಡಿಂದ ನಮಗೆ ನೀವೆಲ್ಲ ಪೇಪರ್ ಉಪಯೋಗಿಸ್ತೀರ. ಒಂದು ಇದರಲ್ಲಿ ಎಷ್ಟು ಬ್ರಾಂಚಸ್ ಬಾರ್ಕ್ ಇದೆ, ಎಷ್ಟು ವುಡ್ ಇದೆ, ಅದರಿಂದ ಎಷ್ಟು ಲಿಗ್ನಿನ್ ಸಿಕ್ಕುತ್ತೆ, ಮತ್ತು ಎಷ್ಟು ನೀರು ಅದಕ್ಕೆ ಮರ ಬೆಳೆಯೋದಕ್ಕೆ ಬೇಕು. ಮತ್ತು ಒಂದು ಪೇಪರ್ ಪ್ರೊಡಕ್ಷನ್ 1 ton ಆಫ್ ಪೇಪರ್ ರಿಕ್ವೈರ್ 17 trees, 24 trees ಫಾರ್ ವೈಟ್ ಆಫೀಸ್ ಪೇಪರ್, 12 trees ಫಾರ್ ನ್ಯೂಸ್ ಪ್ರಿಂಟ್. ಅಂದರೆ 1 ton ಪೇಪರ್ ನೀವು ಇದು ಮಾಡಬೇಕಾದ್ರೆ 17 ಮರಗಳು ಬೇಕು ಅಂದಾಜು. ಅದೇ ಒಳ್ಳೆ ಕ್ವಾಲಿಟಿ ಪೇಪರ್ ಅಂದರೆ 24 ಮರಗಳು ಬೇಕು. ಅದೇ ನ್ಯೂಸ್ ಪೇಪರ್ ಇದಕ್ಕೆ 12 ಮರಗಳು ಬೇಕು. ಅಷ್ಟು ಮರಗಳಿಗೆ ಎಷ್ಟು ನೀರು ಬೇಕು, ಅದರಿಂದ ಎಷ್ಟು ಎಲೆಕ್ಟ್ರಿಸಿಟಿ ಖರ್ಚಾಗುತ್ತೆ ಪೇಪರ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ, ಇದನ್ನು ನೀವು ಅರ್ಥ ಮಾಡಿಕೊಂಡಾಗ ನೀವು ಸ್ವಲ್ಪ ಕನ್ಸರ್ವೇಷನ್ ಅಂದರೆ ವ್ಯಯ ಮಾಡೋದನ್ನು ಕಡಿಮೆ ಮಾಡ್ತೀರ. ನಮ್ಮ ಅಂದಾಜೇನು ಚಿಕ್ಕ ಪುಟಾಣಿಗಳ ತಲೆಯಲ್ಲಿ ಒಳ್ಳೆ ಜ್ಞಾನ ಕೊಟ್ಟರೆ ಅವರು ನಮ್ಮ ದೇಶದ ಆಸ್ತಿಯಾಗಿ ಮಾರ್ಪಾಡಾಗ್ತಾರೆ ಅನ್ನೋದು ನಮ್ಮ ಆಸೆ.
ಹಾಗಾಗಿ ನಾವು ಈ ರೀತಿಯ ಕಾನ್ಫರೆನ್ಸ್ ಇದೆಲ್ಲ ಮಾಡಿದ್ದೀವಿ. ಓಕೆ, ಸೊ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಸೊ Good afternoon. Okay, so what you have understood from sir's talk, can I speak in Hindi, English or ಸ್ವಲ್ಪ Kannada? I don't know. Okay, I will try, but I don't know Kannada, so you have to help me. Okay, deal. Okay. So, sir have shown you different kinds of maps, na? Map. नकाशा. भिन्न भिन्न नकाशा है ना? ओके. तो अब मैं तुम्हें दिखाऊंगी कि कैसे तुम बना सकते हो अपने अपने मैप्स. ओके? तुम्हें हिंदी समझ आती है? ठीक है, तो मैं हिंदी में बोलूं या इंग्लिश में बोलूं? हिंदी. ठीक है. तो सो नाउ अब तुम बताओ, तुम में से किस किस ने जीपीएस देखा है? क्या तुम में से किसी ने जीपीएस देखा है? हाँ या ना? नहीं देखा. तो हम सबके घर में मोबाइल फोन्स हैं? क्या हम सबके घर में मोबाइल फोन्स है? कौशिक, कैन यू हियर मी? ಕೌಶಿಕ್, ಎಲ್ಲರೂ ಮನೆಯಲ್ಲಿ ಮೊಬೈಲ್ ಇದೆಯಾ ಕೇಳಿ. ಮೊಬೈಲ್ ಎಲ್ಲರ ಹತ್ರನೂ ಇದೆಯಾ? ओके, सो नाउ अगर हम फील्ड में जाते हैं तो हम हमेशा ग्रुप में जाते हैं. जैसे कि अब भाई अब तुम लोग देख सकते हो कि अभी हम 4 लोग गए हैं फील्ड में. तो अभी जब हम 4 लोग फील्ड में जाते हैं तो सब लोग एक एक काम करते हैं. जैसे कि आप देख सकते हो कि जो सर है लेफ्ट साइड में वो एक ट्री स्पीशीज आइडेंटिफाई कर रहे हैं. देन नेक्स्ट टू दैट देयर इज अ स्मॉल चाइल्ड. शी इज टेकिंग डाउन द लोकेशन, विच लोकेशन दे आर इन, द फील्ड लोकेशन. ठीक है. देन द अदर सर इन व्हाइट शर्ट, जो व्हाइट शर्ट पहना हुए शर्ट सर है वो फील्ड के इंफॉर्मेशन लिख रहे हैं. देन नेक्स्ट सर, नेक्स्ट सर इज मेजरिंग द हाइट ऑफ द ट्री. ट्री की हाइट नाप रहे. ठीक है. अब ऐसे ही तुम लोग फील्ड में भी काम करना. ठीक है. नेक्स्ट इज योर जीपीएस. नाउ अभी हमारे पास ये जीपीएस है नहीं, तो मैं तुम्हें एक शॉर्टकट बताऊंगी, एक इजी सोल्यूशन. हम सबके पास ये मोबाइल फोन्स है ना? इन मोबाइल फोन में गूगल मैप्स है, जिस गूगल मैप को यूज करके हम अपना लोकेशन फाइंड आउट कर सकते हैं. ठीक है. इसी मोबाइल के यूज करके तुम अपने फील्ड लोकेशंस या जो भी पॉइंट का लोकेशन तुम सेव करना चाह रहे हो तुम इससे सेव कर सकते हो. ओके. नाउ मैं तुम्हें 2 एप्लीकेशन का नाम बताऊंगी जो तुम प्ले स्टोर से इंस्टॉल कर सकते हो अपने फोन में. और जब तुम फील्ड में अपना फोन लेके जाओगे उसी को यूज करके तुम उस लोकेशन का आइडेंटिफाई कर सकते हो, और जब तुम वापस आओगे तुम उसको यूज करके अपने प्रोजेक्ट में यूज कर सकते हो. ठीक है. फर्स्ट एप्लीकेशन नेम इज जीपीएस मैप कैमरा. ओके. जीपीएस मैप कैमरा, जो ये येलो कलर्ड बर्ड्स आई की तरह दिख रहा है, इसको तुम प्ले स्टोर में जाके इंस्टॉल करना. नेक्स्ट, तुम्हें दिख रहा है ये मैंने एक फोटो ली है.
एक ट्री, फाइकस ट्री का। अब ये फोटो मैंने इस एप्लीकेशन का यूज करके लिया है। अब इस एप्लीकेशन का अच्छी बात यह है कि इसमें हमें इतनी सारी डिटेल्स एक साथ मिल जाती है। तो इसमें तुम देख सकते हो, सर जो कह रहे थे अक्षांश, रेखांश, वो लैटिट्यूड लॉन्गिट्यूड वैल्यूज भी इसमें आ जा रहे हैं। फिर तुमने कौन से डेट पे ये फोटो लिया है, कौन से टाइम पे लिया है, कौन से लोकेशन पे लिया है, सब कुछ इसी फोटो के अंदर आ जाएगा। ओके, नाउ मैं तुम्हें एक वीडियो दिखाती हूँ। तुम्हें एक पीकॉक दिख रहा है और आम के बागान दिख रहे हैं। अब तुम देख सकते हो कि ये फोटो मैंने कब लिया है और कौन सी लोकेशन पे लिया है। नेक्स्ट, हाँ कौशिक, you can see na, okay, so now you can see the bird। एक देखो कैसे पानी के ऊपर एरोप्लेन की तरह वो उड़ रहा है। तो तुम ऐसे अपने एरिया का सारे बर्ड्स, ट्रीज, फिर लेक्स, सब कुछ आइडेंटिफाई कर सकते हो और उसका लोकेशन भी सेव कर सकते हो। ठीक है, नाउ दूसरा जो एप्लीकेशन है वो है गूगल अर्थ। इस गूगल अर्थ यूज करके तुम इस पॉइंट्स को सेव कर सकते हो सिमिलर टू दैट अदर ऐप। ठीक है, जैसे हम गूगल मैप्स यूज करते हैं सेम वे में तुम गूगल अर्थ इस ऐप को यूज कर सकते हो ना। अभी हम अपने अपने खुद के मैप्स बनाएंगे। ठीक है, ठीक है ना, ठीक है। तो इसको जो हम गूगल अर्थ यूज कर रहे हैं ये हमारे क्या क्या हेल्प कर सकता है। हम इससे अपने मैप्स बना सकते हैं। जो भी हमने मैप बनाया है, जो हमने एरिया या रेखा या बिंदु मार्क किया है, उसको हम मेजर भी कर सकते हैं। फिर इसमें एक इंटरेस्टिंग चीज और है, जो है इसमें हम पीछे के समय में जाके देख सकते हैं कि क्या कंडीशन था पहले, जिससे हम उस एरिया की चेंजेस आइडेंटिफाई कर सकते हैं। ठीक है, अब हमें ये इंस्टॉल करनी है अपने लैपटॉप या डेस्कटॉप पे। अगर तुम्हारे स्कूल में लैपटॉप या डेस्कटॉप नहीं है, तुम कौशिक सर का हेल्प ले सकते हो ये इंस्टॉल करने के लिए। इसके लिए तुम्हें गूगल में जाना है और गूगल अर्थ सर्च करनी है। तो तुम्हें तुम इस लिंक में पहुंचोगे और तुम इस वेबसाइट में जाओगे जहां से तुम ये डाउनलोड कर सकते हो। ठीक है, अब तुमने जब ये डाउनलोड कर लिया, फर्स्ट ये व्यू आएगा तुम्हारे स्क्रीन पे। जब भी तुम ये स्क्रीन को ओपन करोगे तुम ऑटोमेटिकली अपने लोकेशन पे फोकस हो जाओगे। देख सकते हो तुम कैसे हम अपने लोकेशन पे फोकस हो गए। अब मैं तुम्हें एक छोटा सा टूर दूंगी कि क्या क्या हम कर सकते हैं इस गूगल अर्थ प्रो में। ठीक है, फर्स्ट है मेनू बार, जो कि है एकदम टॉप लेफ्ट कॉर्नर में। जस्ट उसके ही नेक्स्ट बगल में है टूल बार, उसके नीचे है सर्च बार। जैसे हम गूगल मैप्स में जाके अपना लोकेशन सर्च करते हैं, जैसे तुम मध्यकेरे में रह के तुम बैंगलोर सर्च करोगे तो बैंगलोर कहाँ पे तुम्हें दिखा देगा। ठीक है, नेक्स्ट है लिस्ट, जो जो तुमने पॉइंट्स अपने फील्ड में कलेक्ट किया है, जो भी तुमने मार्क किया है वो तुम्हारे लिस्ट ऑफ प्लेसेस में आ जाएगा। नेक्स्ट है बेस लेयर्स, बहुत सारे बेस लेयर्स आते हैं गूगल अर्थ प्रो की एप्लीकेशन में। नाउ हमने इस एप्लीकेशन को यूज करके हम पॉइंट, लाइन और पॉलीगन बना सकते हैं। तो क्या है ये बिंदु, रेखा और पॉलीगन्स। बिंदु हमें आइडेंटिफाई करने में मदद करेगा, कोई पर्टिकुलर बिल्डिंग जैसे कि तुम्हारा घर, फिर कोई तुमने ट्री आइडेंटिफाई किया है या तुमने कोई बर्ड आइडेंटिफाई किया है या कोई बटरफ्लाई आइडेंटिफाई किया है, उसको तुम पॉइंट के माध्यम से मार्क कर सकते हो। फिर आता है लाइन, जो तुम रोड मार्क करना चाहते हो या रेल लाइंस मार्क करना चाहते हो या तुम्हारे जो कैनाल पास होता है वो मार्क करना चाहते हो, वो तुम लाइन की मदद से मार्क कर सकते हो। फिर आता है पॉलीगन और एरिया, इससे तुम कोई अपना स्कूल का कंपाउंड, फिर कोई नियर बाई लेक या केरे होगा उसको भी तुम मार्क कर सकते हो। ऐसे नियर तुम्हारे जो स्कूल के पीछे जो फॉरेस्ट एरिया है उसको भी तुम पॉलीगन से मार्क कर सकते हो। ठीक है,
अब हम कैसे मार्क करेंगे? पहला है पॉइंट। अब तुम जब गूगल अर्थ में जाओगे उसमें एक ऑप्शन होता है ऐड प्लेस मार्क करके, जो कि ये येलो कलर, हल्दी कलर, कैन यू सी? इसको यूज करके तुम मार्क कर सकते हो एक पॉइंट। अब इस पॉइंट को मार्क करने के लिए तुम्हें याद है वो पॉइंट फोटो लेते टाइम जब हम जीपीएस मैप कैमरे से फोटो ले रहे थे, लैटिट्यूड लॉन्गिट्यूड वैल्यूज आ रहा था, उस लैटिट्यूड लॉन्गिट्यूड वैल्यूज को तुम यहाँ डाल सकते हो, तो तुम्हारा ये पॉइंट उसी लोकेशन में सेव हो जाएगा। अब जब हम इस पॉइंट को सेव कर रहे हैं उसको क्या सिंबल देनी है? तो यहाँ डिफरेंट भिन्न भिन्न टाइप के सिंबल्स है, उसमें से तुम ये व्हाइट एंड ब्लैक कॉम्बिनेशन वाला जो सिंबल है उसको यूज कर सकते हो तुम्हारे डिफरेंट चीजों की पॉइंट को लोकेशन करने के लिए। ठीक है, अब देखो मैंने डिफरेंट टाइप्स ऑफ एक्वाटिक प्लांट और मैक्रोफाइट आइडेंटिफाई किया है। अब मैंने वो फोटो लिया है जीपीएस मैप कैमरा से, तो उससे मुझे लैटिट्यूड और लॉन्गिट्यूड मिल गया है, उसको यूज करके मैंने इसको लोकेशन आइडेंटिफाई किया है। ठीक है, नाउ तुम्हारे लिए मेरे पास एक टास्क है। तुम क्या कर सकते हो, तुम्हें पता है तुम्हारा घर कहाँ पे है और तुम्हारा विद्यालय कहाँ पे है, उन दोनों को तुम मार्क कर सकते हो गूगल अर्थ प्रो में। ओके, नाउ नेक्स्ट, कैसे हम लाइन मार्क कर सकते हैं? जैसे कि मैंने कहा लाइन यूज करके तुम रोड, रिवर ये सब मार्क कर सकते हो। तो जो भी लाइन है उसको तुम ये ऐड पाथ करके जो ऑप्शन है इसको यूज करके तुम मार्क कर सकते हो। अब इसका जो कितना डिस्टेंस है या लेंथ है, जैसे हम कोई लाइन अपने ड्राइंग की कॉपी में बनाते हैं फिर उसको स्केल से नापते हैं, सेम इसमें भी मेजरमेंट करके एक सेक्शन होता है जिसमें तुम ये लेंथ मेजर कर सकते हो, मार्क कर सकते हो, और तुम ये नोट डाउन कर लो अपने फील्ड नोटबुक पे ताकि नेक्स्ट टाइम तुम ये भूल ना जाओ। ठीक है, नाउ तुम्हारे लिए एक सेकंड टास्क है। तुम्हारे घर से जो तुमने घर और अपना स्कूल मार्क किया था, सब अपने अपने घर से अपने अपने स्कूल तक जो रोड है उसको तुम लाइन की मदद से मार्क करना। ठीक है, अब तीसरा है पॉलीगन और एरिया जो कि हम मार्क कर सकते हैं, जैसे कि कोई लेक हो गया, कोई फॉरेस्ट एरिया हो गया, तुम्हारा स्कूल के कंपाउंड और जो जहाँ तुम खेलते हो रोज शाम को वो एरिया हो गया, उसको तुम ये जो ऐड पॉलीगन करके जो नीली करके जो ये बॉक्स दिख रहा है ना, इसको कहते हैं ऐड पॉलीगन। इसको यूज करके तुम मार्क कर सकते हो वो एरिया। अब एक क्वेश्चन है, ये कौन सा कलर देना है इस एरिया में, उसके लिए बहुत कंफ्यूजन हो सकती है। अगर मैंने ग्रीन कलर दिया, तुम उसको रेड कलर देना चाहते हो, तो उसके इस कंफ्यूजन को दूर करने के लिए कुछ कलर्स आइडेंटिफाई किया गया है, जैसे कि ग्रीन और हसिरू, ये कलर हम यूज करते हैं वेजिटेशन के लिए और पेड़ पौधों के लिए। ठीक है, ब्लू कलर हम यूज करते हैं वाटर बॉडीज, लेक्स, फिर रिवर्स, उसके लिए। फिर जो एग्रीकल्चरल लैंड्स है तुम्हारे आसपास जहाँ खेती होती है उसको तुम येलो कलर से मार्क कर सकते हो, और लाल कलर यूज करके तुम बिल्डिंग्स, रोड, तुम्हारा स्कूल, तुम्हारा घर, ये सब मार्क कर सकते हो। ठीक है, अब तुमने जो एरिया मार्क किया है उसका भी तुम एरिया नाप सकते हो, और उसको नाप के प्लीज उसको फील्ड नोटबुक में लिख लेना ताकि तुम उसको भूल ना जाओ। ठीक है, नाउ हमारा तीसरा टास्क होगा तुम्हारे घर के और तुम्हारे स्कूल के नजदीक नियर बाई जो भी लेक है उसको तुम आइडेंटिफाई करो और उसको तुम मार्क करो। मार्क करके उसको कितना एरिया है वो तुम आइडेंटिफाई करो। ठीक है, अब जो हमने देखा था एक इंटरेस्टिंग फीचर जिसमें हम पीछे की टाइम पे जा सकते हैं, क्या तुम्हें दिख रहा है ये घड़ी वाला ऑप्शन? ये घड़ी वाला ऑप्शन यूज करके हम टाइम के पीछे जा सकते हैं, जस्ट लाइक अ टाइम मशीन। अब इसमें हम जा सकते हैं 1970s तक। जब भी तुम इसमें क्लिक करोगे तुम टाइम के पीछे जाकर देख सकते हो उस एरिया में क्या चेंजेस हुआ है। मैं तुम्हें एक एग्जांपल देती हूँ। देखो, ये लेफ्ट साइड वाला इमेज दिखाता है कि ये एरिया कैसा था, और राइट साइड वाला इमेज दिखाता है ये एरिया कैसा है अभी
2023 में, लेफ्ट साइड है 2011, ठीक है। एक और एग्जांपल देती हूँ, ये तुम्हारे डिस्ट्रिक्ट में, कोडागू डिस्ट्रिक्ट का एक लेक है। 2010 में तुम देख सकते हो ये लेक कितना बड़ा था, ठीक है। इन 2022 में तुम देख सकते हो ये लेक कितना छोटा हो गया है। और यहाँ पे हम देख सकते हैं कुछ एग्रीकल्चर वर्क पे हो रहा है। तो तुम इस गूगल अर्थ को यूज करके पीछे के टाइम पे जाके चेक कर सकते हो क्या क्या चेंजेस हुआ है तुम्हारे रीजन में। अब तुमने मैप बना दिए, अब तुम्हें ये मैप सेव करना है ताकि तुम इसको अपने प्रोजेक्ट में यूज कर सको। इसके लिए ऊपर एक सेव इमेज करके ऑप्शन आता है। इस सेव इमेज ऑप्शन में जाके तुम अपने मैप को सेव कर सकते हो। इसमें तुम अपने मैप का हेडिंग देना, जिसमें तुम क्या क्या है इस मैप में वो लिख सकते हो। और यहाँ लीजेंड मतलब क्या क्या कंपोनेंट्स है तुम्हारे मैप में, मतलब ग्रीन कलर क्या शो कर रहा है, ब्लू कलर क्या शो कर रहा है, ये सब तुम इस लीजेंड में लगा सकते हो। फिर तुमने इस सेव इमेज ऑप्शन में जाके इसको सेव कर देना है। अब हमने सेव कर दिया, रेडी फॉर द फाइनल आउटपुट, ऐसा दिखेगा तुम्हारा फाइनल मैप, ठीक है। तो अब हमारा मैप बन गया है, पर हमने जो पॉइंट्स लिए थे, जो एरिया हमने मार्क किया था, उसको हमें सेव करना है। उसको हमें सेव करने के लिए जो हमारे लिस्ट ऑफ प्लेसेस में हमने पॉइंट्स डाले थे, उसमें जाके हम राइट क्लिक करके उसको KML फाइल में सेव कर सकते हैं, ठीक है। अब तुम्हें मेन ध्यान रखना है कि सब एनालिसिस करने के बाद तुम्हें अपना प्रोजेक्ट डॉक्यूमेंट करना है प्रॉपर तरीके से। उसके लिए 4 मेन स्टेप, ठीक है। फर्स्ट स्टेप में तुम्हें जाना है लाइब्रेरी में जाके तुम देखो क्या क्या है इसके बारे में इंफॉर्मेशन, और उसको एनालाइज करके उसको समराइज करो, क्योंकि लाइब्रेरी है ये एक भंडार इंफॉर्मेशन का। फिर जब तुमने लाइब्रेरी में जाके सब कुछ पढ़ लिया, फिर तुम वापस आओ, फिर तुम अपना पूरा जो प्रोजेक्ट है उसको प्लान करो, उसके हिसाब से अपना फील्ड डेटा कलेक्ट करो और उसको एनालाइज करो, ठीक है। फिर तुम्हें अपने प्रोजेक्ट बनाने हैं। याद रखना, एक प्रोजेक्ट बनाने का 4 स्टेप होता है। फर्स्ट स्टेप होगा इंट्रोडक्शन, सेकंड स्टेप होगा तुम्हारा मटेरियल्स एंड मेथड, थर्ड स्टेप होगा तुम्हारा रिजल्ट, एंड फोर्थ स्टेज होगा कंक्लूजन एंड डिस्कशन, ठीक है। फाइनली तुम अपने टीचर से अपना प्रोजेक्ट दिखा के उसमें रिव्यूज लेना, और उस रिव्यूज के बेसिस पे तुम उसको करेक्शन करना। फिर करेक्शन कर लिया, अब हमारा प्रोजेक्ट रेडी है सबमिट करने के लिए लेक सिंपोजियम में। अब तुम अपने रिसर्च को कंटिन्यू करना। लेक सिंपोजियम में तुम्हारा रिसर्च खत्म नहीं हो जाएगा, उसके बाद भी तुम अपना रिसर्च कंटिन्यू करना, ठीक है। तो कोई क्वेश्चंस? कौशिक, हेलो, ಸೊ ಮೊದಲನೇದಾಗಿ ನೀರಿನ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲ ನೀರಿನ ಪ್ರಾಮುಖ್ಯತೆ ಬಗ್ಗೆ ಗೊತ್ತಿದೆ ಅಲ್ವಾ? ಅದು ಹಲವಾರು ಜೀವ ವೈವಿಧ್ಯತೆಗಳಿಗೆ ಬದುಕಲು ಸಹಾಯ ಮಾಡುತ್ತೆ, ಮತ್ತೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ನಮಗೆ ಕುಡಿಯಲು ನೀರು ಕೊಡುತ್ತೆ, ನೀರು ಸಿಗುತ್ತೆ. ಈ ವಾಟರ್ ಬಾಡೀಸ್ ಅಂದ್ರೆ ಜಲಮೂಲಗಳಿಗೆ ತುಂಬ ಮಾಲಿನ್ಯ ಯಾವ್ದ್ರಿಂದ ಬರುತ್ತೆ ಅಂದ್ರೆ, ಮೊದಲು ಇಂಡಸ್ಟ್ರಿ ಇರ್ಬೋದು, ಅಂದ್ರೆ ಕಾರ್ಖಾನೆಗಳು ಅಥವಾ ನಮ್ಮ ಮನೆಯ ವೇಸ್ಟ್ ವಾಟರ್ ಇರ್ಬೋದು, ಅದರಿಂದ ಬರುತ್ತೆ. ಬೇರೆದು ನಮ್ಮ ಜಲಮೂಲಗಳ ಸುತ್ತಮುತ್ತ ಅಗ್ರಿಕಲ್ಚರಲ್ ಏರಿಯಾ ಏನಾದರೂ ಇದ್ರೆ ಅದರಲ್ಲಿ ನಾವು ಗಿಡ ಬೆಳೆಯೋದಕ್ಕೆ ಪೆಸ್ಟಿಸೈಡು ಅದು ಇದು ರಾಸಾಯನಿಕ ಕೆಮಿಕಲ್ಸ್ನ ಯೂಸ್ ಮಾಡ್ತೀವಿ. ಮಳೆ ಬಂದಾಗ ಏನಾಗುತ್ತೆ, ಈ ರಸಾಯನಗಳು ಕೆಮಿಕಲ್ಸ್ಗಳು ಮಳೆ ನೀರಿನ ಜೊತೆ ಸೇರಿಕೊಂಡು ಈ ವಾಟರ್ ಬಾಡೀಸ್ನ ಸೇರುತ್ತೆ. ಸೊ ಇದೆಲ್ಲ ಏನು ಮಾಡುತ್ತೆ, ಜಲಮೂಲಗಳನ್ನ
ಮಾಲಿನ್ಯ ಮಾಡುತ್ತೆ. ಈ ಮಾಲಿನ್ಯವಾದಾಗ ನೀವಿಲ್ಲಿ ನೋಡ್ಬೋದು 3 ಏನು ಮಾಲಿನ್ಯವಾಗಿರೋ ಕೆರೆಗಳಿದೆ. ಮೊದಲನೇದು ಮ್ಯಾಕ್ರೋಫೈಟ್ಸ್ ಅಂದ್ರೆ ಜಲಸಸ್ಯಗಳು, ನ್ಯೂಟ್ರಿಯೆಂಟ್ ಲೆವೆಲ್ ಪಾಚಿ, ಮಧ್ಯದ್ದು ಫ್ರಾತಿಂಗ್ ಅಂತೀವಿ, ಅಂದ್ರೆ ನೊರೆ ಜಾಸ್ತಿ ಆಗಿರೋದು. ಇದು ಮೇನ್ಲಿ ಬಂದ್ಬಿಟ್ಟು ಫಾಸ್ಫೇಟ್ ಮತ್ತೆ ನೈಟ್ರೇಟ್ ಅನ್ನೋ ಅಯಾನ್ಸ್ ಇಂದ ಜಾಸ್ತಿ ಆಗಿರುತ್ತೆ. ಸೊ ನಾವು ಅಸೆಸ್ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದ್ರೆ, ಮೊದಲನೇದು ಜಲಮಾಲ್ ಪೊಲ್ಯೂಷನ್ ಎಷ್ಟಿದೆ ಅಂತ, ಫಸ್ಟ್ನೇದಾಗಿ ಪೊಲ್ಯೂಷನ್ ಇದೆಯಾ ಇಲ್ವಾ ಅಂತ ಕಂಡುಹಿಡಿಬೋದು. ಎರಡನೇದು ಯಾವುದರಿಂದ ಪೊಲ್ಯೂಷನ್ ಆಗ್ತಿದೆ, ಮಾಲಿನ್ಯ ಯಾವ್ದ್ರಿಂದ ಆಗ್ತಿದೆ ಅಂತ ಕಂಡುಹಿಡಿಬೋದು. ಮೂರನೇದು ಅದಕ್ಕೆ ಬೇಕಾಗಿರೋ ಹೆಜ್ಜೆ ತಗೋಬೋದು, ಅಂದರೆ ಪೊಲ್ಯೂಷನ್ನ ಕಮ್ಮಿ ಮಾಡೋದಾಗಿರ್ಬೋದು. ಇದಕ್ಕೆ ಏನೇನು ಆ್ಯಕ್ಷನ್ಸ್ ತಗೋಬೋದು, ಅದಕ್ಕೆ ಹೆಲ್ಪ್ ಆಗುತ್ತೆ ನಾವು ವಾಟರ್ ಕ್ವಾಲಿಟಿ ಅಸೆಸ್ಮೆಂಟ್ ಮಾಡೋದ್ರಿಂದ. ಸೊ ಫಸ್ಟು ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಈ ಲಿಸ್ಟ್ ಏನು ತೋರಿಸ್ತಿದ್ದೀನಿ, ಈ ಲಿಸ್ಟ್ ನಮ್ಮ ಹತ್ರ ಇರಬೇಕು. ಮೊದಲನೇದಾಗಿ ಗ್ಲೌಸ್ ಹಾಕ್ಕೊಂಡಿರ್ಬೇಕು ಕೈಗೆ, ಆಮೇಲೆ ಮಾಸ್ಕ್ ಇರಬೇಕು. 1 ಲೀಟ್ರ್ ವಾಟರ್ ಬಾಟಲ್ ಬರುತ್ತಲ್ಲ, ಬಿಸ್ಲರಿ ವಾಟರ್ ಬಾಟಲ್ ನೀವೆಲ್ಲ ನೋಡಿರ್ತೀರ, ಆ ಥರ ವಾಟರ್ ಬಾಟಲ್ ತೊಗೊಂಡಿರ್ಬೇಕು. ಆಮೇಲೆ ಬೀಕರ್ಸ್ ಬೇಕಾಗುತ್ತೆ, ನೀವು ನೋಡ್ಬೋದು ಬೀಕರ್ ಇದೆ. ಆಮೇಲೆ ಪಿಪ್ಪೆಟ್ ಬೇಕಾಗುತ್ತೆ, ರಿಯೇಜೆಂಟ್ಸ್ ಬೇಕು, ಡಿಸ್ಟಿಲ್ಡ್ ವಾಟರ್ ಅಂತ ಬರುತ್ತೆ, ನಾವು ಅನಾಲಿಸಿಸ್ ಮಾಡಬೇಕಾದ್ರೆ ಅದು ಬೇಕಾಗುತ್ತೆ. ಆಮೇಲೆ BOD ಬಾಟಲ್, ಇಲ್ಲಿ ಕಾಣಿಸ್ತಿದ್ಯಾ, ಇದು BOD ಬಾಟಲ್ ಅಂತೀವಿ. ಈ ತರ BOD ಬಾಟಲ್ ಬೇಕು. ಆಮೇಲೆ ಮೆಷರಿಂಗ್ ಸಿಲಿಂಡರ್ ಇಲ್ಲಿದೆಯಲ್ಲ, ಇದು ಮೆಷರಿಂಗ್ ಸಿಲಿಂಡರ್ ಇದು ಬೇಕು. ಟಿಶ್ಯೂ ಪೇಪರ್ ಬೇಕು. ಆಮೇಲೆ ಮಾರ್ಕರ್ ಪೆನ್ನು. ಮತ್ತೆ ನಾನು ಬೇರೆ ಆನ್ ಸೈಟ್ ಅಲ್ಲಿ ನಾವು ಕೆರೆಯನ್ನ ವಿಸಿಟ್ ಮಾಡಿದಾಗ ಅಲ್ಲಿ ಮೆಷರ್ ಮಾಡೋದಕ್ಕೆ ಕೆಲವೊಂದು ಪ್ರೋಬ್ಸ್ ಇರುತ್ತೆ. ಇಲ್ಲಿ ಕಾಣಿಸ್ತಿದೆಯಾ, ಈ ಥರ ಕೆಲವೊಂದು ಪ್ರೋಬ್ ಮೀಟರ್ ಇನ್ಸ್ಟ್ರೂಮೆಂಟ್ನ ತೊಗೊಂಡೋಗಿ ಅನಲೈಸ್ ಮಾಡಬೇಕಾಗುತ್ತೆ, ಅದು ಬೇಕಾಗುತ್ತೆ. ಮತ್ತು ಫೀಲ್ಡ್ ನೋಟ್ಬಿಟ್ ಬೇಕಾಗುತ್ತೆ, ನಾವೇನೇನು ವ್ಯಾಲ್ಯೂಸ್ ಬರ್ಕೊತೀವಿ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳೋದಕ್ಕೆ. ಇದಾದಮೇಲೆ ನೆಕ್ಸ್ಟು ಫೀಲ್ಡ್ ವಿಸಿಟಿಗೆ ಹೋದಾಗ ಅಲ್ಲಿ ಯಾವ ಯಾವ ಜೀವ ವೈವಿಧ್ಯತೆ ಇದೆ ಅಂತ ನೋಟ್ ಡೌನ್ ಮಾಡ್ಕೋಬೇಕು. ಯಾವ್ಯಾವ ಪ್ರಭೇದದ ಮರಗಳಿದೆ, ಪಕ್ಷಿ ಪ್ರಾಣಿಗಳು ಯಾವ್ಯಾವ್ದಿದೆ ಅಂತ ಅದನ್ನ ಬರ್ಕೋಬೇಕು ನಿಮ್ಮ ಫೀಲ್ಡ್ ನೋಟ್ಬುಕ್ಕಲ್ಲಿ. ಮತ್ತು ಲ್ಯಾಂಡ್ ಯೂಸ್ ಅಂದರೆ ನಮ್ಮ ಏನು ಕೆರೆ ಸುತ್ತ ಯಾವ ಥರ ಭೂಮಿಯನ್ನು ಬಳಸಿದ್ದಾರೆ ಅಂತ. ಎಕ್ಸಾಂಪಲ್ ಉದಾಹರಣೆಗೆ ಅಲ್ಲಿ ಇಂಡಸ್ಟ್ರಿ ಇರ್ಬೋದು, ಅಂದರೆ ಕಾರ್ಖಾನೆ ಇರ್ಬೋದು, ಅದ್ಯಾ ಯಾವ ಕಾರ್ಖಾನೆ ಇದೆ, ಅಥವಾ ತುಂಬ ಮನೆಗಳಿದೆಯಾ, ಅಥವಾ ಬೇರೆ ಅಗ್ರಿಕಲ್ಚರಲ್ ಏರಿಯಾ ಇದೆಯಾ, ಯಾವ ಥರ ಏನೋ ಬೆಳೆ ಬೆಳೀತಿದ್ದಾರೆ ಅದನ್ನೆಲ್ಲ ಬರ್ಕೋಬೇಕು. ಅದಾದಮೇಲೆ ನೀರಿನ ಬಣ್ಣ ಯಾವ್ದಿದೆ ಅಂತ ಬರ್ಕೋಬೇಕು. ಮತ್ತು ನೀರಿನಿಂದ ಯಾವುದಾದ್ರೂ ವಾಸನೆ ಬರ್ತಿದ್ರೆ ಅದನ್ನು ಓಡರ್ ಇದ್ರೆ ಅದು ಕೂಡ ನೋಟ್ ಡೌನ್ ಮಾಡ್ಕೋಬೇಕು. ಇದೆಲ್ಲ ಬರ್ಕೊಂಡಾದ್ಮೇಲೆ ನೆಕ್ಸ್ಟು ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ. ಸ್ಯಾಂಪಲ್ ಕಲೆಕ್ಟ್ ಮಾಡೋದಕ್ಕೆ ಮುಖ್ಯವಾಗಿ 3 ಜಾಗನ ಸೆಲೆಕ್ಟ್ ಮಾಡ್ತೀವಿ. ಮೊದಲನೇದು ಬಂದು ಇನ್ಲೆಟ್ ಅಂತೀವಿ. ಇನ್ಲೆಟ್ ಅಂದ್ರೇನು, ಆ ಕೆರೆಗೆ ಬೇರೆ ಕಡೆಯಿಂದ ನೀರು ಬಂದು ಸೇರ್ಕೋತಿರುತ್ತೆ, ಆ ಪಾಯಿಂಟ್ನ ಇನ್ಲೆಟ್ ಅಂತೀವಿ. ಅಲ್ಲಿಂದ ಮೊದಲು ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ. ಎರಡನೇದಾಗಿ ಮಧ್ಯಭಾಗದಲ್ಲಿ ಹೋಗಕ್ಕಾಗಲಿಲ್ಲ ಅಂದರೆ ಈ ಸೈಡ್ ಕೆರೆಯ ತುದಿ ಇರುತ್ತಲ್ಲ, ಸೈಡ್ಗಳಲ್ಲಿ ವಾಟರ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಬೇಕು. ಮೂರನೇದು ಬಂದ್ಬಿಟ್ಟು ಔಟ್ಲೆಟ್ ಪಾಯಿಂಟ್, ಅಂದರೆ ನೀರು ಹೆಚ್ಚಾಗಿ ಹರಿದು ಆಚೆ ಹೋಗ್ತಿರುತ್ತಲ್ಲ ಕೆರೆಯಿಂದ, ಆ ಜಾಗದಲ್ಲಿ ವಾಟರ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಬೇಕು. ಈ 3 ಪಾಯಿಂಟ್ಗಳಲ್ಲಿ ಕಲೆಕ್ಟ್ ಮಾಡಾದ್ಮೇಲೆ ನಮ್ಮ ಸ್ಯಾಂಪಲ್ ಬಾಟಲ್ ಏನಿರುತ್ತೆ, ಇಲ್ಲಿ ನಾನೊಂದು ವಾಟರ್ ಬಾಟಲ್ ತೋರಿಸಿದ್ದೀನಿ, ನೋಡ್ತಿದ್ದೀರಾ, ಕಾಣಿಸ್ತಿದ್ಯಾ? ನಾವು ಕಲೆಕ್ಟ್ ಮಾಡಿರೋ ವಾಟರ್ ಸ್ಯಾಂಪಲ್ ಮೇಲೆ ಫಸ್ಟು ಯಾವ ಕೆರೆಯ ಹೆಸರು ಬರಿಬೇಕು. ನಾನಿಲ್ಲಿ ಯಲಹಂಕ ಅಂತ ಬರೆದಿದ್ದೀನಿ ಕೆರೆಯ ಹೆಸರು. ಎರಡನೇದಾಗಿ ಯಾವ ಜಾಗದಿಂದ ಕಲೆಕ್ಟ್ ಮಾಡ್ತಿದ್ದೀವಿ, ಅದು ಒಳಗಡೆ ಬೇರೆ ಬೇರೆ ಜಾಗದಿಂದ ನೀರು ಎಂಟ್ರಿ ಆಗ್ತಿರುತ್ತಲ್ಲ ಆ ಜಾಗನ, ಅಥವಾ ಮಧ್ಯಭಾಗದಿಂದ ತೊಗೊಂಡಿದ್ದೀವಿ, ಅಥವಾ ಬೇರೆ ಯಾವ ಜಾಗದಿಂದ ತೊಗೊಂಡಿದ್ದೀವಿ ಅಂತ ಅದು ಸ್ಯಾಂಪಲ್ ಲೊಕೇಶನ್ ಬರೀಬೇಕು.
ಮೂರನೇದಾಗಿ ಯಾವ ದಿನ ಸ್ಯಾಂಪಲ್ ತೊಗೊತಿದ್ದೀವಿ ಅದರ ಡೇಟ್ ಬರಿಬೇಕು, ಮತ್ತು ಎಷ್ಟು ಗಂಟೆಯಲ್ಲಿ ಸ್ಯಾಂಪಲ್ ತೊಗೊತಿದ್ದೀವಿ ಅನ್ನೋ ಟೈಮ್ ಮೆನ್ಷನ್ ಮಾಡಬೇಕು. ಇದಾದಮೇಲೆ 2 ಥರ ಅನಾಲಿಸಿಸ್ ಮಾಡ್ತೀವಿ. ಒಂದು ಆನ್ ಸೈಟ್ ಪ್ಯಾರಾಮೀಟರ್ ಅನಾಲಿಸಿಸ್ ಅಂತೀವಿ, ಇನ್ನೊಂದು ಆಫ್ ಸೈಟ್ ಪ್ಯಾರಾಮೀಟರ್ ಅನಾಲಿಸಿಸ್. ಆನ್ ಸೈಟ್ ಅಂದರೆ ಪ್ಯಾರಾಮೀಟರ್ ಅನಾಲಿಸಿಸ್ ಅಂದರೆ ಅಲ್ಲೇ ನಾವು ಕೆರೆ ಹತ್ರ ಎಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವೋ ಅಲ್ಲೇ ಈ 6 ಪ್ಯಾರಾಮೀಟರ್ ಇಲ್ಲೇನು ತೋರಿಸ್ತಿದ್ದೀನಿ, ಏರ್ ಟೆಂಪ್ರೇಚರು, ಉಷ್ಣಾಂಶ ಮೆಷರ್ ಮಾಡೋದು, ಮತ್ತು ನೀರಿನ ಉಷ್ಣಾಂಶ ಮೆಷರ್ ಮಾಡೋದು, ಮತ್ತು pH, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಟೋಟಲ್ ಡಿಸಾಲ್ವ್ ಸಾಲಿಡ್ಸು, ಮತ್ತು ಆಮ್ಲಜನಕ ಎಷ್ಟಿದೆ ನೀರಲ್ಲಿ ಅಂತ ಮೆಷರ್ ಮಾಡೋದು. ಮೊದಲನೇದಾಗಿ ಟೆಂಪರೇಚರ್ ಹೆಚ್ಚಾಗೋದ್ರಿಂದ ನೀರಲ್ಲಿ ಏನಾಗುತ್ತೆ, ಬೇರೆ ಬೇರೆ ಗ್ಯಾಸ್ಗಳು ನೀರಿನಲ್ಲಿ ಸೇರಿಕೊಳ್ಳುತ್ತಲ್ಲ ಅದರ ಪ್ರಮಾಣ ತುಂಬ ಕಮ್ಮಿ ಆಗುತ್ತೆ. ಅದಲ್ದಲೇ ಬೇರೆ ಫಿಶಸ್ ಇರ್ಬೋದು, ಮೀನುಗಳು ಅಥವಾ ಬೇರೆ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಏನಿದೆ ಅದು ಬದುಕಲು ಕಷ್ಟ ಆಗುತ್ತೆ. ಸೊ ಇದನ್ನು ಮೆಷರ್ ಮಾಡೋದಕ್ಕೆ ಏನು ಮಾಡ್ತೀವಿ, ಇಲ್ಲಿ ಸ್ಲೈಡಲ್ಲಿ ನಿಮಗೆ ಥರ್ಮೋಮೀಟರ್ ಕಾಣಿಸ್ತಿದೆಯಲ್ವಾ, ಈ ಥರ್ಮೋಮೀಟರ್ ಕಾಣಿಸ್ತಿದೆಯಾ ಇಲ್ಲಿ, ಈ ಥರ್ಮೋಮೀಟರಲ್ಲಿ ಕೆಳಗೆ ಪಾದರಸ ಇರುತ್ತೆ. ಮೊದಲನೇದಾಗಿ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಇದನ್ನು ಶೇಕ್ ಮಾಡಬೇಕು. ಶೇಕ್ ಮಾಡೋದು ಯಾಕೆ ಅಂದರೆ ಈ ಪಾದರಸ ಆವಾಗ ಉಷ್ಣಾಂಶನ ತಗೊಳ್ಳೋದಕ್ಕೆ ಪಿಕಪ್ ಮಾಡುತ್ತೆ. ಆಮೇಲೆ ಇದನ್ನು ಏರ್ ಟೆಂಪ್ರೇಚರ್ ಮೆಷರ್ ಮಾಡಬೇಕಾದ್ರೆ ಡೈರೆಕ್ಟ್ ಸೂರ್ಯನ ಕಿರಣಗಳಿಗೆ ತೋರಿಸ್ಬಾರ್ದು, ಎಲ್ಲಾದರೂ ನೆರಳಿರೋ ಜಾಗದಲ್ಲಿ ನಿಂತು ಏರ್ ಟೆಂಪ್ರೇಚರ್ ಮೆಷರ್ ಮಾಡಬೇಕು. ಅದಾದಮೇಲೆ ನೀರಿನ ಟೆಂಪ್ರೇಚರ್ ಮೆಷರ್ ಮಾಡೋದಕ್ಕೆ ಈ ಕಪ್ ಇದೆಯಲ್ಲ, ಈ ಬೀಕರ್ ಅಥವಾ ಈ ಥರ ಟಾರ್ಸನ್ ಕಪ್ ಅಂತೀವಿ, ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ನೀರು ತಗೊಂಡು ಈ ಥರ್ಮೋಮೀಟರ್ನ ಅದರಲ್ಲಿ ಇನ್ಸರ್ಟ್ ಮಾಡಬೇಕು. ಈ ಥರ ಇನ್ಸರ್ಟ್ ಮಾಡಿ 2 ನಿಮಿಷ ವೆಯ್ಟ್ ಮಾಡಿದಾಗ ಅದು ಉಷ್ಣಾಂಶ ಎಷ್ಟಿದೆ ಅಂತ ತೋರಿಸುತ್ತೆ. ಸರಿನಾ? ಅದನ್ನು ಬರ್ಕೊಬೇಕು. ಎರಡನೇದು ಬಂದ್ಬಿಟ್ಟು pH ಇಂದ ಅಸಿಡಿಟಿ ಅಥವಾ ಆಲ್ಕಲಿನಿಟಿ ಅಂತೀವಿ, ಇದನ್ನು ಮೆಷರ್ ಮಾಡ್ತೀವಿ. ಇದನ್ನು ಮೆಷರ್ ಮಾಡೋದಕ್ಕೆ ನಮಗೊಂದು ಸ್ಕೇಲ್ ಇದೆ, 0 ಇಂದ 14 ಮೆಷರ್ ಮಾಡ್ಬೋದು. ಆ ಸ್ಕೇಲಲ್ಲಿ ವ್ಯಾಲ್ಯೂ 0 ಇಂದ 7 ಇದ್ದರೆ ನಾವು ನೀರು ತುಂಬ ಆ್ಯಸಿಡ್ ರಾಸಾಯನಿಕವಾಗಿದೆ ಅಂತ ಹೇಳ್ತೀವಿ. ಅಕಸ್ಮಾತ್ ಅದು 7 ಇಂದ 14 ಇದ್ದರೆ ಅದು ಆಲ್ಕಲೈನ್ ಕಂಡೀಷನಲ್ಲಿ ಇದೆ ಅಂತ ಹೇಳ್ತೀವಿ. ಇದನ್ನು ಮೆಷರ್ ಮಾಡೋದಕ್ಕೆ ಇಲ್ಲಿ ಪ್ರೋಬ್ ಕಾಣಿಸ್ತಿದೆಯಾ, ಈ ಇನ್ಸ್ಟ್ರೂಮೆಂಟು, ಓಕೆ, ಈ ಇನ್ಸ್ಟ್ರೂಮೆಂಟ್ನ ನೋಡಿ ಈ ಥರ ಆನ್ ಮಾಡಿದರೆ, ಇನ್ಸ್ಟ್ರೂಮೆಂಟ್ ಆನ್ ಮಾಡಿದಾಗ ಇದೇ ಥರ ಟಾರ್ಸನ್ ಕಪ್ಪಲ್ಲಿ ಸ್ಯಾಂಪಲ್ ತೊಗೋಬೇಕು. ಒಂದು ಅರ್ಧ ಕಪ್ಪಷ್ಟು ವಾಟರ್ ಸ್ಯಾಂಪಲ್ ತೊಗೊಂಡು ಅದರಲ್ಲಿ ಇನ್ಸರ್ಟ್ ಮಾಡಿದ್ರೆ ಕೆಲವು ಹೊತ್ತಾದ್ಮೇಲೆ ಇಲ್ಲಿ ರೀಡಿಂಗ್ ತೋರಿಸುತ್ತದೆ. ಆ ರೀಡಿಂಗ್ನ ಬರ್ಕೋಬೇಕು. ಗೊತ್ತಾಯ್ತಾ? ಮೂರನೇದಾಗಿ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಅಂತೀವಿ. ಇವಾಗ ನಾವು ಒಂದು ಸ್ಪೂನ್ ಅಷ್ಟು ಉಪ್ಪು ತಗೊಂಡು ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ, ಅದು ಕರಗೋಗುತ್ತೆ. ಅದೇ ಥರ ಬೇರೆ ಬೇರೆ ಜಾಗದಿಂದ, ಅಂದರೆ ನಮ್ಮ ಮನೆ ಇರ್ಬೋದು ಅಥವಾ ಕಾರ್ಖಾನೆ ಇರ್ಬೋದು, ಅಲ್ಲೆಲ್ಲ ತುಂಬ ಕೆಮಿಕಲ್ಸು ಅಥವಾ ಬೇರೆ ಬೇರೆ ಘನತ್ಯಾಜ್ಯಗಳು ಅಲ್ಲ ಸಾಲಿಡ್ಸ್, ಡಿಫ್ರೆಂಟ್ ಸಾಲಿಡ್ಸ್ ಯೂಸ್ ಮಾಡಿರ್ತಾರೆ. ಅದು ಡಿಟರ್ಜೆಂಟ್ಸ್ ಇರ್ಬೋದು, ಬೇರೆ ಬೇರೆ ವಸ್ತುಗಳು, ಇದೇನಾಗುತ್ತೆ ನೀರಿಗೆ ಬಂದು ಸೇರಿಕೊಂಡಾಗ ಕರಗುತ್ತೆ. ಈ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಎಷ್ಟಿದೆ ಅನ್ನೋದು ಎಸ್ಟಿಮೇಟ್ ಮಾಡೋದೇ ಈ ಪ್ಯಾರಾಮೀಟರ್ ಅನಾಲಿಸಿಸ್. ಇದನ್ನು ಎಸ್ಟಿಮೇಟ್ ಮಾಡೋದಕ್ಕೆ ಈ ಇನ್ಸ್ಟ್ರೂಮೆಂಟ್ ಕಾಣಿಸ್ತಿದ್ಯಾ? ಈ ಇನ್ಸ್ಟ್ರೂಮೆಂಟ್ನ ಆನ್ ಮಾಡಿ ಈ ಟಾರ್ಸನ್ ಕಪ್ಪಲ್ಲಿ ಒಂದು ಅರ್ಧದಷ್ಟು ವಾಟರ್ ಸ್ಯಾಂಪಲ್ ತೊಗೊಂಡು ಇನ್ಸರ್ಟ್ ಮಾಡಿ ರೀಡಿಂಗ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಸ್ಟೇಬಲ್ ರೀಡಿಂಗ್, ಒಂದು ಕಾನ್ಸ್ಟೆಂಟ್ ರೀಡಿಂಗ್ ತೋರಿಸಿದಾಗ ಎಷ್ಟು ವ್ಯಾಲ್ಯೂ ಇದೆ ಅಂತ ಬರ್ಕೊಬೇಕಾಗುತ್ತೆ. ಈ ಇನ್ಸ್ಟ್ರೂಮೆಂಟು ನಿಮಗೆ TDS ವ್ಯಾಲ್ಯೂ ಮತ್ತು ಉಷ್ಣಾಂಶ ಎಷ್ಟಿದೆ ನೀರಲ್ಲಿ ಅನ್ನೋದನ್ನು ತೋರಿಸುತ್ತೆ. ಅದೆರಡರ ವ್ಯಾಲ್ಯೂನು ಬರ್ಕೋಬೇಕು ನೀವು. ನಾಲ್ಕನೇದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತೀವಿ.
ಈ ಎಕ್ಸ್ಪೆರಿಮೆಂಟಿಂದ ನೀರು ಎಷ್ಟು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಅನ್ನೋದು ಎಸ್ಟಿಮೇಟ್ ಮಾಡ್ಬೋದು. ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಸೇಮ್ ನಾನು ಟೋಟಲ್ ಡಿಸಾಲ್ವ್ ಸಾಲಿಡ್ಸಿಗೆ ಒಂದು ಇನ್ಸ್ಟ್ರೂಮೆಂಟ್ ತೋರಿಸಿದ್ನಲ್ಲ, ಅದೇ ಥರ ಇನ್ಸ್ಟ್ರೂಮೆಂಟ್ ಇದೆ. ಈ ಇನ್ಸ್ಟ್ರೂಮೆಂಟ್ನ ಆನ್ ಮಾಡಿ, ಇಲ್ಲಿ ರೀಡಿಂಗ್ ತೋರಿಸ್ತಿದ್ಯಾ? ಹಾಂ, ಈ ಇನ್ಸ್ಟ್ರೂಮೆಂಟ್ನ ಈ ಟಾರ್ಜನ್ ಕಪ್ಪಲ್ಲಿ ಒಂದು ಅರ್ಧದಷ್ಟು ವಾಟರ್ ಸ್ಯಾಂಪಲ್ ತೊಗೊಂಡು ಇಮ್ಮರ್ಸ್ ಮಾಡಿ ಎಷ್ಟಿದೆ ವ್ಯಾಲ್ಯೂ ಅಂತ ಬರ್ಕೋಬೇಕು. ಓಕೆನಾ? ನೆಕ್ಸ್ಟ್ ಫೈನಲ್ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ ಅಂದರೆ ನೀರಿನಲ್ಲಿ ಆಮ್ಲಜನಕ ಎಷ್ಟಿದೆ ಅಂತ ಕಂಡುಹಿಡಬೇಕು. ನೀರಿನಲ್ಲಿ ಆಮ್ಲಜನಕಕ್ಕೆ ಮೇನ್ ಸೋರ್ಸ್ ಏನು ಅಂದರೆ, ಒಂದು ಗಾಳಿಯಲ್ಲಿರೋ ಆಕ್ಸಿಜನ್ ಡಿಸಾಲ್ವ್ ಆಗುತ್ತೆ, ಇನ್ನೊಂದು ಫೋಟೋಸಿಂಥೆಟಿಕ್ ಆಕ್ಟಿವಿಟಿ, ಇದರಿಂದ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ನೀರಲ್ಲಿ. ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಈ BOD ಬಾಟಲ್ ಕಾಣಿಸ್ತಿದ್ಯಾ? ಮೊದಲು ಈ BOD ಬಾಟಲ್ ತಗೊಬೇಕು. ಆಮೇಲೆ ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕಾದ್ರೆ ಈ ಪೊಸಿಷನಲ್ಲಿ BOD ಬಾಟಲ್ನ ಇಟ್ಕೋಬೇಕು. ನೀರು ಸ್ಯಾಂಪಲ್ ಇದ್ರಲ್ಲಿ ಕಲೆಕ್ಟ್ ಮಾಡಬೇಕಾದ್ರೆ ವಾಟರ್ ಬಬಲ್ಸ್ ಬರ್ದಿರೋ ಥರ ನೋಡ್ಕೋಬೇಕು. ಯಾಕೆ ಅಂದರೆ ವಾಟರ್ ಬಬಲ್ಸ್ ಎಂಟರ್ ಆದರೆ ಈ ಬಾಟ್ಲಲ್ಲಿ ಆಮ್ಲಜನಕದ ನಾವು ವ್ಯಾಲ್ಯೂ ಏನು ಎಸ್ಟಿಮೇಟ್ ಮಾಡ್ತಿದ್ದೀವಿ ಅದು ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ನೀರಿನ ಗುಳ್ಳೆ ಬರ್ದಿರೋ ಥರ ಕೇರ್ಫುಲ್ಲಾಗಿ ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು. ಆಯಿತಾ? ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು, ಮೊದಲನೇ ಸ್ಟೆಪ್ಪಲ್ಲಿ ವಾಟರ್ ಸ್ಯಾಂಪಲ್ ಕಲೆಕ್ಟ್ ಆಗಿರೋ BOD ಬಾಟಲ್ ಇದೆ. ಎರಡನೇ ಸ್ಟೆಪ್ಪಲ್ಲಿ ಇದಕ್ಕೆ ನಾನು 1 ml ಆಫ್ ಮ್ಯಾಂಗನಸ್ ಸಲ್ಫೇಟ್ ಮತ್ತು ಆಲ್ಕಲೈನ್ ಅಯೋಡೈಡ್ ಅಸೈಡ್ ಹಾಕ್ತೀನಿ. ಆವಾಗ ಈ ಬ್ರೌನ್ ಕಲರ್ ಫ್ಲಾಕ್ಯುಲೆಂಟ್ ಅಂತೀವಿ, ಇದು ಫಾರ್ಮ್ ಆಗುತ್ತೆ. ಇದು ಫಾರ್ಮ್ ಆದಮೇಲೆ 10 ನಿಮಿಷ ಒಂದು ಡಾರ್ಕ್ ಪ್ಲೇಸಲ್ಲಿ ಇಟ್ಮೇಲೆ 1 ml ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಬೇಕು. ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದಾಗ ಏನಾಗುತ್ತೆ, ಅದು ಪೂರ್ತಿ ಡಿಸಾಲ್ವ್ ಆಗಿ ಅಂದರೆ ಕರಗಿ ಈ ಥರ ಬ್ರೌನ್ ಕಲರ್ ವಾಟರ್ ಫಾರ್ಮಲ್ಲಿ ಇರುತ್ತೆ. ಈ ಬಾಟ್ಲಿಂದ 25 ml ಸ್ಯಾಂಪಲ್ ತೊಗೊಂಡು ಅದಕ್ಕೆ 2 ರಿಂದ 3 ಡ್ರಾಪ್ ಸ್ಟಾರ್ಚ್ ಹಾಕಿ ಟೈಟ್ರೇಷನ್ ಮಾಡಿದ್ರೆ ನಮಗೆ ಎಂಡ್ ಪಾಯಿಂಟು ಬ್ಲೂ ಕಲರಿಂದ ಕಲರ್ಲೆಸ್ ಆಗುತ್ತೆ. ಆ ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕು. ನೋಟ್ ಡೌನ್ ಮಾಡ್ಕೊಂಡಿರೋ ವ್ಯಾಲ್ಯೂನ ಈ ಫಾರ್ಮುಲಾದಲ್ಲಿ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದಾಗ ಡಿಸಾಲ್ವ್ ಆಕ್ಸಿಜನ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಒಬ್ಬರು ನನ್ನ ಫ್ರೆಂಡ್ ಒಬ್ಬರು DO ಎಸ್ಟಿಮೇಷನ್ ಮಾಡ್ತಿರೋದು ಆನ್ಸೈಟಲ್ಲಿ. ಇದಾದಮೇಲೆ ನೆಕ್ಸ್ಟ್ ಪ್ಯಾರಾಮೀಟರ್ ಇರೋದು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡು. ಇದೇನು ಮಾಡುತ್ತೆ ಅಂದರೆ ನೀರಲ್ಲಿರೋ ಇದಾದಮೇಲೆ ನೆಕ್ಸ್ಟ್ ಇರೋದೆಲ್ಲ ಆಫ್ ಸೈಡ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಈ ಆಫ್ ಸೈಡ್ ಪ್ಯಾರಾಮೀಟರ್ಸ್ ಏನಂದರೆ ಬೇರೆ ಬೇರೆ ಅಯಾನುಗಳು ಅಂತೀವಲ್ಲ, ಅದು ಎಷ್ಟಿದೆ ನೀರಲ್ಲಿ ಅಂತ ಕಂಡುಹಿಡಿಯೋದು. ಇವನ್ ಮಾಡೋಕ್ಕೂ ಕೂಡ ಬೇರೆ ಟೈಟ್ರೇಷನ್ ಮೆಥಡ್ಸ್ ಇದೆ, ಸ್ಲೈಡಲ್ಲಿ ತೋರಿಸಿದ್ದೀನಲ್ಲ, ಈ ಸ್ಟೆಪ್ಸ್ ಫಾಲೋ ಮಾಡಿ ಯು ಕ್ಯಾನ್ ಅನಲೈಸ್. ಟೋಟಲ್ ಹಾರ್ಡ್ನೆಸ್ ಕಂಡುಹಿಡಿತೀವಿ, ಅದಾದಮೇಲೆ ಕ್ಯಾಲ್ಶಿಯಂ ಎಸ್ಟಿಮೇಷನ್ ಮಾಡ್ತೀವಿ, ಅದಾದಮೇಲೆ ಮೆಗ್ನೀಷಿಯಮ್ ಇದೆ, ಕ್ಲೋರೈಡ್ ಇದೆ, ಆಲ್ಕಲಿನಿಟಿ. ಇದೆಲ್ಲ ಎಸ್ಟಿಮೇಷನ್ ಮಾಡಾದ್ಮೇಲೆ ನಮಗೇನು ವ್ಯಾಲ್ಯೂಸ್ ಬಂದಿರುತ್ತೋ ಅದನ್ನು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರದ್ದು ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿರ್ಬೋದು ABCDE ಅಂತ ಬೇರೆ ಬೇರೆ ಕ್ಲಾಸಸ್ ಇದೆ. ಇದ್ರ ಜೊತೆ ಕಂಪೇರ್ ಮಾಡಿ ನಮ್ಮ ವ್ಯಾಲ್ಯೂಸು ಇದರಲ್ಲಿ ಯಾವ ಕ್ಲಾಸ್ ಅಲ್ಲಿ ಮ್ಯಾಚ್ ಆಗ್ತಿದೆ ಅಂತ ನೋಡಿ ನೀವು ರಿಸಲ್ಟ್ ಕೊಡಬೇಕು ಫೈನಲಾಗಿ. ಇದಲ್ದಲೇ ಇವಾಗ ನೀರಲ್ಲಿರೋ ಫಿಶಸ್ಗೆ ಅಥವಾ ಪಾಚಿಗೆ ಅದು ಜೀವಿಸಬಹುದಾದಂಥ ಸ್ಟ್ಯಾಂಡರ್ಡಲ್ಲಿ ನಮ್ಮ ವಾಟರ್ ಸ್ಯಾಂಪಲ್ಸ್ ಇದೆಯಾ ಅನ್ನೋದನ್ನ ಎಸ್ಟಿಮೇಟ್ ಮಾಡಿನೂ ಹೇಳ್ಬೋದು. ಈ ವೆಬ್ಸೈಟ್ ಏನು ಕಾಣಿಸ್ತಿದೆ ಲೇಕ್ 2024, ಈ ವೆಬ್ಸೈಟಿಗೆ ಹೋದರೆ ರೆಫರೆನ್ಸ್ ಮೆಟೀರಿಯಲ್ಸ್ ಈ ಸೆಕ್ಷನ್ ಕ್ಲಿಕ್ ಮಾಡಿದ್ರೆ ಎನ್ವೈರ್ಮೆಂಟಲ್ ಮಾನಿಟರಿಂಗ್ ಸೆಕ್ಷನ್ ಇದೆ. ಕೊನೆಯದಾಗಿ ಅಲ್ಲಿ ಸೆಕ್ಷನ್ 7 ಕ್ಲಿಕ್ ಮಾಡಿದಾಗ ನಿಮಗೆ ವಾಟರ್ ಅನಾಲಿಸಿಸ್ ಹೇಗೆ ಮಾಡೋದು ಅಂತ ಪ್ರತಿಯೊಂದು ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ.
ಓಕೆನಾ?